ನಮಸ್ಕಾರ ವೀಕ್ಷಕರೇ. ಒಂದು ಸ್ಪೆಷಲ್ ಎಪಿಸೋಡು. ಇದುವರೆಗೂ ಈ ಥರದ್ದೊಂದು ಪ್ರಯತ್ನ ನಾವೆಲ್ಲೂ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮು ಈ ಥರ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಶ್ರೀನಿವಾಸ್ ಸನ್ನಿಧಿ, ಅವ್ರ ಬಗ್ಗೆ ಒಂದಷ್ಟು ವಿಡಿಯೋಗಳು ನಾನು ಬಿಫೋರ್ ನಮ್ಮ ಚಾನಲಲ್ಲಿ ಹಾಕಿ ತೋರಿಸಿದ್ದೀನಿ. ಅವರಲ್ಲಿ ಏನೋ ಒಂದು ಶಕ್ತಿ ಬರ್ತಾ ಇದೆ, ಅದೇನೋ ಒಂದು ಮಾತಾಡ್ತಾ ಇದೆ. ಅದ್ರ ಬಗ್ಗೆ ನಮಗೆ ತುಂಬ ಕುತೂಹಲ ಬಂತು. ಇದುವರೆಗೂ ಈ ಥರದ್ದೊಂದು ನಾನು ನೋಡೇ ಇಲ್ಲ. ಇದ್ಯಾವ ಥರ ಕ್ಯಾರೆಕ್ಟ್ರು, ಇದ್ರ ಬಗ್ಗೆ ತುಂಬ ಅನುಮಾನ, ಕನ್ಫ್ಯೂಷನ್ ಬಂತು. ಅದಾದಮೇಲೆ ನಾನು ನಮ್ಮ ಹುಲಿಕಲ್ ನಟರಾಜ್ ಸರ್ಗೆ, ಸರ್ ಈ ಥರ ಒಂದು ಕ್ಯಾರೆಕ್ಟ್ರು ಇದೇನು ಮಾಡೋದು ಅಂತೇಳಿ ಚೆಕ್ ಮಾಡೋದನ್ನು. ಆಮೇಲೆ ಸರ್ ಅವರು ಇಲ್ಲ ಕರ್ಕೊಂಬನ್ನಿ ಒಂದು ಸರಿ ನೋಡೋಣ, ಅದೇ ನಿಜವಾಗೂ ಏನಾದರೂ ಶಕ್ತಿ ಅವರಲ್ಲಿ ಬರ್ತಾ ಇದೆಯಾ, ಇಲ್ಲ ಸ್ವತಃ ತಾವೇ ಏನಾದರೂ ಅದನ್ನು ಆ ಥರ ಮಾಡ್ತಾ ಇದ್ದಾರಾ, ಇದ್ರ ಬಗ್ಗೆ ಒಂದಷ್ಟು ಅನುಮಾನ ನನಗಿತ್ತು. ಹಾಗಾಗಿ ನಮ್ಮ ಶ್ರೀನಿವಾಸ್ ಸನ್ನಿಧಿ ಸರ್ಗೆ, ಸರ್ ಈ ಥರ ಚೆಕ್ ಮಾಡೋದಾ ನಿಮ್ಮಲ್ಲಿ ಬರೋ ಶಕ್ತಿನ ಅಂತ ಕೇಳಿದಾಗ ಅವರು ಸರ್ ಧಾರಾಳವಾಗಿ ಎಲ್ಲಿ ಬೇಕು ಕರ್ಕೊಂಡೋಗಿ ನಾನು ಬರ್ತೀನಿ ಅಂತೇಳಿ ಒಂದು ಒಪ್ಪಿಗೆ ಕೊಟ್ಟರು. ಇದನ್ನು ನೋಡೇ ಬಿಡೋಣ, ಪರೀಕ್ಷೆ ಮಾಡೇ ಬಿಡೋಣ. ಸಾಧ್ಯವಾದರೆ ಇದರಲ್ಲಿ ಸತ್ಯ ಏನೈತೆ, ಇಲ್ಲ ಇದರಲ್ಲಿ ಏನೋ ಭ್ರಮೆನಾ, ಇಲ್ಲ ಇದೇನೋ ಬೇರೆ ಥರದ್ದೇನೋ ನಡೀತಾ ಇದೆಯಾ, ಇದ್ರ ಬಗ್ಗೆ ಒಂದಷ್ಟು ಅನುಮಾನ. ಒರಿಜಿನಲ್ ಹಾಗೇ ಡೈರೆಕ್ಟು ನಿಮ್ಮ ಮುಂದೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಬಿಟ್ಬಿಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹುಲಿಕಲ್ ನಟರಾಜ್ ಸರ್ ಹತ್ರಕ್ಕೆ ನಾನು ಕರ್ಕೊಂಬಂದು ಶ್ರೀನಿವಾಸ್ ಸನ್ನಿಧಿಯವ್ರನ್ನ ಬಿಟ್ಟಿದ್ದೀನಿ. ಈಗ ಅವ್ರಿಗೆ ಗೊತ್ತಿರೋ ಒಂದಷ್ಟು ನಾಲೆಡ್ಜಲ್ಲಿ ಒಂದಷ್ಟು ಪ್ರಶ್ನೆಗಳು ಮಾಡ್ಬೋದು, ಅವ್ರಿಗೆ ಗೊತ್ತಿರೋ ಒಂದು ಟೆಕ್ನಿಕಲ್ಲಿ ಅದನ್ನು ಚೆಕ್ ಮಾಡ್ಬೋದು, ಏನದು ಅಂಥೇಳಿ ಅವರೇ ಪತ್ತೆ ಮಾಡಲಿ. ಅದಾದಮೇಲೆ ಫೈನಲ್ ಏನು ರಿಸಲ್ಟ್ ಬರ್ತದೆ ನಾವು ನೋಡೋಣ. ಇನ್ನು ನೆಕ್ಸ್ಟು ಹುಲಿಕಲ್ ನಟರಾಜ್ ಸರು ಅಟೆಂಡ್ ಮಾಡ್ತಾರೆ. ಸರ್ ಡೈರೆಕ್ಟಾಗಿ ನೀವು ಇನ್ನು ಶುರು ಮಾಡ್ಬೋದು. ಇದೇನು ಅಂತ ನಮ್ಮ ವೀಕ್ಷಕರ ಮುಂದೆ ತೋರಿಸಿ ಸರ್. ಓಕೆ, ನಮಸ್ಕಾರ. ನಮ್ಮ ಸ್ನೇಹಿತರಾದ ಅರವಿಂದ್ರವರು ನನಗೆ ಒಂದು ಕರೆ ಮಾಡ್ತಾರೆ. ಕರೆ ಮಾಡಿ, ಸರ್ ವಾಸ್ತವದ ನೆಲೆಗಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ಮಾಡ್ಕೋಬೇಕು ಮತ್ತು ಆ ವ್ಯಕ್ತಿತ್ವ ಒಳಗಡೆ ಇರ್ತಕ್ಕಂಥದ್ದು ಏನೋ ಓಪನ್ ಅಪ್ ಆಗುತ್ತೆ, ಇದ್ರ ಬಗ್ಗೆ ನೀವು ತಿಳಿಸ್ಬೇಕು ಸರ್ ಅಂತ ಹೇಳಿ ನನಗೆ ಫೋನ್ ಮಾಡಿದರು. ಅರವಿಂದ್ ಒಬ್ಬ ಪತ್ರಕರ್ತರು, ಸಾಕಷ್ಟು ಯೂಟ್ಯೂಬ್ನಲ್ಲಿ ತನ್ನದೇ ಆದ ಛಾಪವನ್ನು ಮೂಡಿಸ್ಕೊಂಡಿರೋಂಥ ಅರವಿಂದ್ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಕರ್ಕೊಂಬಂದಿದ್ದಾರೆ. ನನಗೂ ಮತ್ತು ಆ ವ್ಯಕ್ತಿಯ ನಡುವೆ ವಿಷಯಪರವಾಗಿ ಚರ್ಚೆಯೇ ಹೊರತು ವೈಯಕ್ತಿಕವಾಗಿ ಯಾವುದೂ ಕೂಡ ಅಲ್ಲ. ಆ ನಿಟ್ಟಿನಲ್ಲಿ ಅವರಲ್ಲಿ ಏನಾಗುತ್ತೆ, ಹೇಗೆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡಲಿಕ್ಕೆ ಬಂದಿದ್ದೇವೆ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ರಾಜಾ ಶ್ರೀನಿವಾಸ್ ಸನ್ನಿಧಿ. ರಾಜಾ ಶ್ರೀನಿವಾಸ್ ಸನ್ನಿಧಿ. ಶ್ರೀನಿವಾಸ್ ಸನ್ನಿಧಿ. 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 ವಾಟ್ ಮೀನ್ ಸನ್ನಿಧಿ? ಸನ್ನಿಧಿ ಅನ್ನೋದು ನನ್ನ ಸರ್ನೇಮ್. ಸನ್ನಿಧಿ ಸರ್ನೇಮ್. ತಂದೆ ಮುನಿಯಪ್ಪ. ಅವ್ರೇನು ಮಾಡ್ತಿದ್ರು ಸರ್? ಅವ್ರು ತೀರ್ಕೊಂಡ್ರು. ಓಕೆ. ಅಮ್ಮ ಇದ್ದಾರೆ ಈಗ, ನಾರಾಯಣಮ್ಮ. ತಮಗೆ ಮದುವೆ ಆಗಿದೆ? ಇಲ್ಲ, ಮದುವೆ ಆಗಿಲ್ಲ. ತಮ್ಮ ವೃತ್ತಿ ಸರ್? ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಸರ್. ಮೊದಲಿಂದಾನು 2011ಇಂದನೂ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ. 2011ಇಂದ ಸನ್ನಿಧಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅನ್ನೋ ಹೆಸರಲ್ಲಿ ನಾನೇ ಆಫೀಸ್ ಮಾಡ್ಕೊಂಡು ನಾನೇ ಬಿಸ್ನೆಸ್ ಮಾಡ್ತೀನಿ. ಎಲ್ಲಿ ಸರ್ ಅದು? ಅದು ದೇವನಹಳ್ಳಿಯಲ್ಲಿದೆ ಸರ್. ಮುನಿಯಪ್ಪರ ಅಪ್ಪನ ಹೆಸರು ಏನು ಸರ್? ಮುನಿಯಪ್ಪ ಅವ್ರ ಅಪ್ಪ ರಾಸಪ್ಪ. ಮುನಿಯಪ್ಪರಿಗೆ ಎಷ್ಟು ಜನ ಮಕ್ಕಳು? 3 ಜನ. ಅಮ್ಮ ಈಗ ಎಲ್ಲಿದ್ದಾರೆ? ನಮ್ಮ ಜೊತೆನೇ ಇದ್ದಾರೆ. ನೀವು ಮದುವೆ ಆಗಿಲ್ಲ, ಕಾರಣ ಏನು ಅಂತ ಏನಾದ್ರು? ಇಲ್ಲ, ನನ್ನ ಮದುವೆಗೆ ಒಂದು ಬಲವಾದ ಕಾರಣ ಇತ್ತು. ಹೇಳಿ ಸರ್. ಅದು ಇತ್ತೀಚೆಗೆ ಅಂದರೆ ಇಷ್ಟರಲ್ಲೇ ಮದುವೆ ಆಗುತ್ತೆ ಮದುವೆ. ಆದರೆ ಈಗ ನನ್ನ ಜರ್ನಿ ಏನಿತ್ತು, ಈ ಜರ್ನಿ ಮುಗಿಯೋವರೆಗೂ ಅಂದರೆ ಮುಗಿಯೋದಂದರೆ ನಾನು ಒಂದು ಕಾಲದ ಸಮಯ ಏನಿತ್ತು ಅದನ್ನು ಮುಗಿಸೋವರೆಗೂ ನನ್ನ ಮದುವೆ ಯೋಗ ಇರಲಿಲ್ಲ. ಅದು ನಂತರ, ಅದು ಮುಗಿದ ನಂತರ ಅಂದರೆ 41 ಇಯರ್ಸ್ ನನಗೆ ಆದ ನಂತರ ನನ್ನಲ್ಲೇ ಇರೋಂಥ ಒಂದು ಶಕ್ತಿ ಇದು ನನಗೆ ಗೊತ್ತಾಯಿತು. 41 ಕಂಪ್ಲೀಟ್ ಆದಮೇಲೆ ಅದು ಗೊತ್ತಾಗೋದಕ್ಕೆ ಸಾಕಷ್ಟು ತೊಂದರೆ ಕೊಡ್ತು ನನಗೆ. ಅಂದರೆ ಬಾಡಿನೇ ನನ್ನ ಕಂಟ್ರೋಲ್ ಇಲ್ಲ. ನಾನು ರೆಗ್ಯುಲರಾಗಿ ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ, ಮೀಟಿಂಗ್ಸ್ ತೊಗೊಳಕ್ಕಾಗ್ತಾ ಇಲ್ಲ. ಈ ರೀತಿಯ ಒಂದು ಸಿಚುವೇಶನ್ ಇದು 23 ಎಂಡಿಂದ. ನಿಮ್ಮ ಏಜ್ 23? ಅಲ್ಲ 2023 ಎಂಡಿಂದ ಬಾಡಿಯಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಸ್ಟಾರ್ಟ್ ಆಯಿತು. ಮೊದಲು ಚೆನ್ನಾಗಿದೆ, ಮೊದಲು ಪರ್ಫೆಕ್ಟ್ ಆಗಿದೆ. ಎಲ್ಲಿವರೆಗೂ ಓದಿದ್ರಿ? ನಂದು MBA ಆಗಿದೆ. MBA ಮಾಡಿದ್ರಿ? ಅವಾಗ ಯಾವಾಗಲೂ ಏನೂ ಆಗಿಲ್ಲ ನಿಮಗೆ? ಏನೂ ಇಲ್ಲ. ತಲೆನೋವು ಬರೋದು, ಮೈ ಬಿಸಿ ಆಗೋದು, ಜ್ವರ ಬರೋದು? ಏನಿಲ್ಲ, ನಂಗೆ ಜ್ವರ ಬರೋದೇ ಅಪರೂಪ. ಏನೋ 5 ವರ್ಷಕ್ಕೆ ವ್ಯತ್ಯಾಸ ಆಗೋದು ಇಲ್ಲ. ಕೋಪ ಬರೋದು ಇಲ್ಲ. ಬೇಜಾರಾಗೋದು ಇಲ್ಲ. ಏನೂ ಇಲ್ಲ. ಚೆನ್ನಾಗಿದ್ರಿ, ಆರಾಮಾಗೇ ಇದ್ದೆ. ಒಬ್ಬನೇ ಮಗನ ನಿಮ್ಗೆ? ಇಲ್ಲ, ನಾನು 3ನೇ ಮಗ. ನನಗಿನ್ನ 2 ದೊಡ್ಡವರು ಇದ್ದಾರೆ. ಅವ್ರೇನು ಮಾಡ್ತಾ ಇದ್ದಾರೆ? ದೊಡ್ಡವರು ತೀರ್ಕೊಂಡ್ರು, 2ನೇವರು ಇದ್ದಾರೆ. ಈಗ ನೀವು ಮಾತಾಡುವಾಗ 41 ವರ್ಷದ ಮೇಲೆ, ನಿಮಗೆ 41 ವರ್ಷ ಆದ್ಮೇಲೆ ನನಗೇನೋ ಗೊತ್ತಾಯ್ತು ಅಂತ. ಅಲ್ಲಿಗಿಂತ ಮುಂಚೆ 41 ವರ್ಷದವರೆಗೂ ತಾವು ಮದುವೆ ಆಗಬೇಕು, ನನ್ನದೇನೋ ಅಚೀವ್ ಮಾಡಬೇಕು, ನಾನೇನು ಅದನ್ನು ಯೋಚನೆ ತುಂಬ ಪ್ರಯತ್ನ ಪಟ್ಟೆ ಮದುವೆ ಆಗೋದಕ್ಕೆ. ನಾನು ಸಾಕಷ್ಟು ಕಡೆ ಹೋದೆ. ಬಟ್ ಮದುವೆ ಈಗ
ಆಯಿತು ಆಗೋಣ ಅನ್ನೋಷ್ಟೊತ್ತಿಗೆ ಅಂದರೆ ಈಗ ನಾವು ಹುಡುಗಿ ನೋಡ್ಕೊಂಡು ಬಂದ ಆದಮೇಲೆ ಆಟೋಮೆಟಿಕಾಗಿ ಕ್ಯಾನ್ಸಲ್ ಆಗೋದು. ಸೊ ಮದುವೆ ಸೆಟ್ ಆಗ್ತಾ ಇರಲಿಲ್ಲ, ಅಂದರೆ ಹುಡುಗಿ ಸೆಟ್ ಆಗ್ತಾ ಇಲ್ಲ. ನಾನು ಹೆಚ್ಚು ಕಮ್ಮಿ 2013 ನೋಡ್ತಾ ಇದ್ದೀನಿ ಹುಡುಗಿನ. 13 ಆಯಿತು, ಹೋಗಿ ನೋಡಿದ್ಮೇಲೆ ಅವ್ರಿಗೂ ಓಕೆ ಅಂತಾರೆ. ನಂತರ ಇದಕ್ಕಿದಂಗೆ ಕ್ಯಾನ್ಸಲ್ ಆಗ್ತದೆ. ತಾವು ಮಹಾರಾಜ ಅಂತ ಹಾಕೊಂಡಿದ್ದೀರಿ, ಅದು ಇತ್ತೀಚೆಗೆ ಮಹಾರಾಜ ಅಂತ ಯಾರ ಕೊಟ್ರ ಅಥವಾ ನೀವೇ ಹಾಕೊಂಡಿದ್ದೆ? ಮಹಾಕಾಳಿ ಕೊಟ್ಟಿರೋಂಥದ್ದು, ಮಹಾಕಾಳಿ ದೇವರು ಕೊಟ್ಟಿರೋಂಥದ್ದು. ನಿಮ್ಮ ಮನೆ ದೇವ್ರು ಯಾವ್ದು ಸರ್? ನಮ್ಮ ಮನೆ ದೇವ್ರು ಕುಲದೇವಿ ಬಂದು ಮಹಾಕಾಳಿ. ಕುಲದೇವಿನೇ ಮಹಾಕಾಳಿ? ಕುಲದೇವಿನೇ ಮಹಾಕಾಳಿ, ಕುಲದೇವರು ಬಂದು ರಂಗನಾಥ ಸ್ವಾಮಿ. ಬೇರೆ ದೇವರುಗಳು, ಬೇರೆ ಧರ್ಮದ ದೇವ್ರನ್ನ ತಾವು ಪ್ರೀತಿಸಲ್ವಾ? ಅಂದರೆ ನಾನು ಇತ್ತೀಚೆಗೆ ನಾನು ಕುಲದೇವರು ಯಾರು ಕುಲದೇವಿ ಯಾರು ಅಂತೇಳಿ ಗೊತ್ತಾಗಿದ್ದೆ 1 ವರ್ಷದ ಈ ಕಡೆಗೆ. ಅಲ್ಲ ಅದ್ರ ನಂತರ ಅಲ್ಲ ಫಸ್ಟ್ ನಾನು ದೇವ್ರನ್ನೇ ನಂಬ್ತಾ ಇರಲಿಲ್ಲ. ಪೂಜೆ ಮಾಡ್ತಾ ಇದ್ದಿದ್ದೆ ಅಪರೂಪ. ಮನೆಯಲ್ಲಿ ಆಸ್ ಯೂಶುವಲ್ ಪೂಜೆ ಮಾಡೋರು, ನಾನು ಪೂಜೆ ಮಾಡ್ತಾ ಇದ್ದೆ, ಏನೋ ಅಪರೂಪ. ನೀವು ಯಾವ ದೇವ್ರಿಗೆ ಹೋಗೋದು, ಆ ದೇವ್ರಿಗೆ ಹೋಗೋದು ಎಲ್ಲ ಇದೆ, ಈ ದೇವ್ರಿಗೆ ಹೋಗೋದು ಚಿಕ್ಕ ಹುಡುಗರಿಂದ ಅಪರೂಪ ಸರ್. ಹೋಗಿದ್ದೀನಿ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಿಲ್ಲ. ತಿರುಪತಿ ಹೋಗಿದ್ದೀನಿ, ಧರ್ಮಸ್ಥಳ ಹೋಗಿದ್ದೀನಿ. ತಿರುಪತಿಗೆ ಹೋದಾಗ ನಿಮ್ಮ ಬಾಡಿ ಏನಾಗ್ತಾ ಇತ್ತು? ಏನಿಲ್ಲ, ನಾರ್ಮಲ್ ಆಗಿ ಇದೆ. ಅದು ಬಿಟ್ಟು ಬೇರೆ ಧರ್ಮದ ದೇವರುಗಳು ಹೋಗಿದ್ದೀನಿ, ಚರ್ಚ್ಗೂ ಹೋಗಿದ್ದೀನಿ, ಮಸೀದಿಗೂ ಹೋಗಿದ್ದೀನಿ. ಚರ್ಚಲ್ಲಿ ಪ್ರೇಯರ್ ಮಾಡ್ತಿದ್ರ? ಪ್ರೇಯರ್ ಮಾಡಿಲ್ಲ, ಆಸ್ ಯೂಶುವಲ್ ಹೋಗ್ತಾ ಇದ್ದೆ, ಬರ್ತಾ ಇದ್ವಿ. ಮಸೀದಿಗೆ ಹೋದಾಗ ಮಸೀದಿಗೆ ಹೋಗಿ ಬಂದಿದ್ದೀನಿ. ನಿಮಗೆ ಈ 3 ಧರ್ಮದಲ್ಲಿ ಯಾವ ಧರ್ಮ ನಿಮ್ಗೆ ಹೆಚ್ಚು ಬಲಾಢ್ಯವಾಗಿ ನಿಮ್ಮ ಮೈ ಮೇಲೆ ಇದೆ? ಯಾವ ಧರ್ಮನೂ ಇಲ್ಲ ನಾನು. ಯಾವ ಸಂಸ್ಕೃತಿ ಇಲ್ಲ? ಯಾವ ಧರ್ಮನೂ ಇಲ್ಲ ನಾನು. ಯಾವ ಧರ್ಮನೂ ಫಾಲೋ ಮಾಡಲ್ಲ ನಾನು. ನೀವೊಬ್ರು ಮಾನವರಾಗಿದ್ದೀರಿ, ನಾನೊಬ್ಬ ಮಾನವ ಥರ. ಸರಿ. ಈಗ ಕಮ್ ಟು ದ ಪಾಯಿಂಟ್, ನೀವು 41 ವರ್ಷ ಆದಮೇಲೆ ಮದುವೆ ಆಗಬೇಕು ಅಂತ ಅನ್ಕೊಂಡ್ವಿ, ಅದೆಲ್ಲ ಅಲ್ಲ ಅನ್ಕೊಂಡಿದ್ದಲ್ಲ. ನಾನು 2013 ನೋಡ್ತಾ ಇದ್ದೀವಿ. ನನಗೆ ಹುಡುಗಿ ಸೆಟ್ ಆಗ್ತಾ ಇರಲಿಲ್ಲ, ನಾನು ಮದುವೆ ಆಗಿಲ್ಲ. ಸೊ ನಂತರ ನನಗೆ 41 ವರ್ಷ ಮುಗಿಯೋವರೆಗೂ ಮದುವೆ ಆಗಲ್ಲ ಅಂತೇಳಿ ನನ್ನ ದೇಹದಲ್ಲಿದ್ದಂಥ ಮಾತೆ ಮಹಾಕಾಳಿ ತಿಳಿಸಿದ ನಂತರನೇ ನನಗೆ ಗೊತ್ತಾಗಿದ್ದು. ನಿಮ್ಮ ಮಾತೆ ಮಹಾಕಾಳಿ ನಿಮ್ಮ ಒಳಗಡೆ ತಿಳಿಸಿದ್ರೆ ಅದು ಹೊರಗಡೆಯಿಂದ ಬಂದು? ಹೊರಗಡೆ ಅಂದರೆ ಈಗ ನಾನು ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೀನಿ, ನನ್ನ ಥರ ಮಾತಾಡ್ತಾ ಇದ್ದೀನಿ. ಆ ದೇವರು ಬಂದಾಗ ನನ್ನ ಥರ ಮಾತಾಡೋಕ್ಕಾಗಲ್ಲ, ಧ್ವನಿ ಬೇರೆ ರೀತಿಯ ದೇವರು ಬರುತ್ತೆ ನಿಮ್ಮ ಮೈ ಮೇಲೆ. ದೇವರು ಅಂದರೆ ದೇವರೇ ನನ್ನ ದೇಹದಲ್ಲಿ ಇದ್ದಾರೆ ಅಂತ. ದೇವರು ನನಗೆ ಅಂದರೆ ಮಾತೆ ಮಹಾಕಾಳಿ ಹೇಳಿರೋಂಥದ್ದು, ನಾನು ಜನನ ಸಮಯದಿಂದ ಅವ್ರು ನನ್ನ ದೇಹದಲ್ಲಿ ಇದ್ದಾರೆ ಅಂತ. ಅಲ್ಲ, ಅದು ನನಗೆ ಗೊತ್ತಾಗಿದ್ದು ಬಂದು ನನಗೆ 41 ವರ್ಷ ಕಂಪ್ಲೀಟ್ ಆದಮೇಲೆ. ಓಕೆ, ಅಲ್ಲ ಈಗ ನನ್ನ ಒಂದು ಕ್ಲಾರಿಫೈ, ದೇವರು ನಿಮ್ಮ ಮೈ ಮೇಲೆ ಬರುತ್ತಾ? ದೇವರು ನಿಮ್ಮ ಒಳಗಡೆನೇ ಇದೆಯಾ? ದೇವರು ನನ್ನ ಒಳಗಡೆನೇ ಇದ್ದಾರೆ. ದೇವರು ನಿಮ್ಮ ಒಳಗಡೆ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕಾದ್ರೆ ಹೇಗೆ? ತೋರಿಸ್ತೀನಿ ನಾನು ನಿಮಗೆ. ತೋರಿಸೋದಂದ್ರೆ ಈಗ ಮಾತಿನ ಮೂಲಕನೇ ನಾನು ತೋರಿಸಿ ಮಾತಾಡಿ. ನಿಮ್ಗೆ ಆವೇಶ ನಿಮ್ಮ ದೇವ್ರನ್ನ ಮಹಾಕಾಳಿನ ಮಾಡಿ ಯಾಕೆ ನಿಮ್ಮ ಮೈ ಮೇಲೆ ಬಂತು ಏನು ಅಂತ ಕೇಳ್ತಾ ಹೋಗ್ತೀನಿ. ತೊಂದ್ರೆ. ಎಸ್. ಅಂದ್ರೆ ಈಗ ಡೈರೆಕ್ಟ್ ಆಗಿ ಮಹಾಕಾಳಿದೆ ತಗೋಣ. ಮಹಾಕಾಳಿ ತಗೋತೀರ? ನಿಮ್ಗೆ ಯಾವ್ದನ್ನು ತಗೊಳ್ಳಲ್ಲ. ಈಗ ನಾವು ಮಹಾಕಾಳಿ ಸ್ಟಾರ್ಟ್ ಮಾಡಿದ್ವಿ, ಮಹಾಕಾಳಿದೆ ತಗೋಣ. ಎಸ್. ಈಗ ಮಹಾಕಾಳಿ ನಿಮ್ಮ ಮೈ ಮೇಲೆ ಈಗ ಬರ್ತಾರೆ? ಖಂಡಿತ ಬರ್ತಾರಲ್ಲ, ದೇಹದಲ್ಲೇ ಇದ್ದರೆ ಅವರು ನುಡಿ ಸ್ಟಾರ್ಟ್ ಮಾಡ್ತಾರೆ. ಶ್ರೀನಿವಾಸ್ ಅವರ ದೇಹದ ಒಳಗಡೆ ಮಹಾಕಾಳಿ ಇದ್ದಾರೆ? ಖಂಡಿತ. ಶ್ರೀನಿವಾಸನ ದೇಹದ ಒಳಗಡೆ ಮಹಾಕಾಳಿ ಇದ್ದಾರೆ? ಖಂಡಿತ. ಮಹಾಕಾಳಿ ಶ್ರೀನಿವಾಸಿಗೆ ಯಾಕೆ ಬಂದರು, ಬೇರೆ ಎಲ್ಲರಿಗೂ ಹೋಗಲಿಲ್ಲ? ಬೇರೆ ಎಲ್ಲರಿಗೂ ಎದಕ್ಕಾಗಿ ಹೋಗಿಲ್ಲ ಅಂದರೆ ಸಾಕಷ್ಟು ಪರೀಕ್ಷೆಗಳು ನನ್ನ ಮೇಲೆ ನಡೀತು. ಅಂದರೆ ಈ ಜನ್ಮದಲ್ಲಿ ಅಲ್ಲ, ಹಿಂದಿನ ಜನ್ಮದಲ್ಲಿ ಸಹ. ಇದು ನಂದು 4ನೇ ಜನ್ಮ. ನಂದು 1ನೇ ಜನ್ಮದಲ್ಲಿದ್ದಾಗ ನನ್ನ ದೇಹಕ್ಕೆ ಪ್ರವೇಶ ಆಗಿದ್ದು. ಆಗ ಪ್ರವೇಶ ಆದವರು, ಆ ಜನ್ಮ 1ನೇ ಜನ್ಮದ್ದು ತಂದೆ ತಾಯಿ ನನ್ನ ಹೆಸರು ಬಂದು ರಾಜ ಸುಯೋಧನ. ಆಗ ನನ್ನ ಹೆಸರು ಮೊದಲು ರಾಜ ಸುಯೋಧನ ಆಗಿದ್ದಂಥ ಸಮಯದಲ್ಲಿ ನನ್ನ ದೇಹನ ಫಸ್ಟ್ ಮಹಾಕಾಳಿ ಸೇರೋದು. ಆ ಜನ್ಮದಲ್ಲಿ ಸೇರಿದ ನಂತರ ನಾನು ಸಾಯೋವರೆಗೂ, ಅಂದರೆ ಸಾಯೋದಕ್ಕೆ ಇನ್ನೊಂದು ಕ್ಷಣ ಇರೋವರೆಗೂ, ಅಲ್ಲಿವರೆಗೂ ನನ್ನ ದೇಹದಲ್ಲಿ ಇರ್ತಾರೆ. ಇನ್ನೇನು ಸಾಯ್ತಾರೆ ಒಂದು ಕ್ಷಣ ಅಂದಾಗ ನನ್ನ ದೇಹ ಬಿಡ್ತಾರೆ ಮಹಾಕಾಳಿ. ನಂತರ 2ನೇ ಜನ್ಮ, ಈಗ ರಾಜ ಸುಯೋಧನ 1ನೇ ಜನ್ಮ ಆಯಿತು. 2ನೇ ಜನ್ಮ ರಾಜ ಮಧುಸೂದನ. ಆ ಜನ್ಮದಲ್ಲಿ ಸಹ ನಾನು ಹುಟ್ಟೋವಾಗಲೇ ನನ್ನ ದೇಹದಲ್ಲಿ ಇರ್ತಾರೆ, ಕಾಲವಾಗೋ ತನಕ ಇರ್ತಾರೆ. ಇನ್ನೇನು ಒಂದು ಕ್ಷಣ ಕಾಲವಾಗ್ತಾರೆ ಅಂದಾಗ ನನ್ನ ದೇಹ ಬಿಡ್ತಾರೆ. 3ನೇದು ರಾಜ ವಿಕ್ರಮಾದಿತ್ಯ. ಈ ಹೆಸರು ನಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ. ವಿಕ್ರಮಾದಿತ್ಯನ ಕಾಲ ಯಾವುದು ಶ್ರೀನಿವಾಸ್? ಅವ್ರು ಯಾವ ಕಾಲದಲ್ಲಿ ಬದುಕಿದ್ರು? ಆ ಮಹಾಕಾಳಿನ ಕೇಳೋಣ, ಸುಮ್ಕಿರಿ. ಈಗ ಕೇಳಿದ್ರೆ ಕಷ್ಟ ಬೇಡ. ಅಲ್ಲ, ಈಗ ನಾನು ಹೇಳ್ತೀನಿ, ಬೇಡ, ಈಗ ಅವ್ರು ಬಂದಾಗಲೇ ಹೇಳೋಣ. ಈಗ ನಾನು ಶ್ರೀನಿವಾಸ್ ಅವ್ರ ಜೊತೆ, ಶ್ರೀನಿವಾಸ್ ಸನ್ನಿಧಿ ಅವ್ರ ಜೊತೆ ಕೂತಿದ್ದೀನಿ. ಅವ್ರು ಹೇಳ್ತಾರೆ ನನ್ನೊಳಗಡೆ ಕಾಳಿ ಇದ್ದಾರೆ,
ನನ್ನೊಳಗಡೆನೆ ಬರ್ತಾರೆ ಅಂತ ಹೇಳಿ ಅದು 3 ಜನ್ಮದಿಂದ 4 ಜನ್ಮ ಅಂತಲೂ ಅಂತ ಹೇಳ್ತಾರೆ. ಈಗ ಇನ್ನೊಂದು ಜನ್ಮ ಹೇಳ್ಬಿಡ್ತೀನಿ. ರಾಜ ವಿಕ್ರಮಾದಿತ್ಯನ ಆದ ನಂತರ ಈಗ ನನ್ನ ಜನ್ಮ ಏನು? ಮೊದಲು ನಾನು ಹುಟ್ಟಿದಾಗ ಶ್ರೀನಿವಾಸ್, ನಂತರ 2012ರಲ್ಲಿ ನನಗೆ ಗೊತ್ತಿಲ್ದಿರಂಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ 11ರಲ್ಲಿ. ಸೊ ಅವಾಗ ಸನ್ನಿಧಿ ಗ್ರೂಪ್ ಆಫ್ ಕಂಪನೀಸ್ ಅನ್ನೋ ಹೆಸರಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಶ್ರೀನಿವಾಸ್ ಸನ್ನಿಧಿ ಅನ್ನೋದು ನನ್ನ ಹೆಸರಿಗೆ ಸನ್ನಿಧಿ ಜಾಯಿನ್ ಆಯಿತು, ಸರ್ನೇಮಾಗಿ ಜಾಯಿನ್ ಆಯಿತು. ನಂತರ ದೇವ್ರು ಬಂದ ನಂತರ ನನ್ನ ಹೆಸರನ್ನ ರಾಜಾ ಶ್ರೀನಿವಾಸ್ ಸನ್ನಿಧಿ ಅಂತೇಳಿ ಮಾರ್ಪಾಟ್ಗಳು 3 ಭಾಗ ಆಯಿತು. ರಾಜ ಬೇರೆ, ರಾಜಾ ಶ್ರೀನಿವಾಸ್ ಸನ್ನಿಧಿ 3 ಆಯಿತು. ಮಹಾರಾಜ ಅಂತ. ಹಾಂ, ಅದು ಹೀಗೆ ಹೇಳ್ತೀನಿ. ನಂತರ ಏನಾಯಿತು, ಲಾಸ್ಟ್ ಇಯರು ದೇವ್ರು ನನಗೆ ನನ್ನ ದೇಹದಲ್ಲಿ ಇದ್ದಾರೆ ಅಂತ ಗೊತ್ತಾದ ನಂತರ ನಾನು ಇದೇನು ಹೊಸದೇನು ಅಲ್ವಲ್ಲ, ಎಲ್ಲರಿಗೂ ದೇವ್ರ ಮೈ ಮೇಲೆ ಬರ್ತಾರೆ ಅಂತ ಹೇಳ್ತಾರೆ ಬಿಡು ಅಂತೇಳಿ ನಾನೇನು ಅದ್ರ ಬಗ್ಗೆ ಏನು ಅಷ್ಟೊಂದು ಇದು ಮಾಡ್ಕೊಂಡು. ಬಟ್ ನಂತರ ದಿನೇ 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 ಸಾಕಷ್ಟು ಚೇಂಜಸ್ ಮಾಡ್ತಾ ಬಂದರು. ನನ್ನ ಮಾಡ್ತಾ ಬಂದಾಗ ಏನಾಯಿತು, 2026 ಜನವರಿ 20ರ ನಂತರ ನನ್ನನ್ನು ಒಂದು ದೇವರನ್ನಾಗಿ ಸೃಷ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಆಗಿದ್ದೇನಿದು, ನಾನು ದೇವರ, ನಾನೊಬ್ಬ ಮಾನವ ಮನುಷ್ಯ, ನನ್ನ ದೇವರು ಅಂದರೆ ಯಾವ ರೀತಿ ಇದನ್ನು ನಂಬೋದು? ನಾನು ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ. ಬಟ್ ಅವರೇನಾಯಿತು, ಜನವರಿ ನಂತರ ಒಂದೊಂದು ದಿನ ನಾನು ಒಂದೊಂದು ರೀತಿ ಸಿದ್ಧತೆಗಳು ಕೊಡ್ತಾ 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 ನನ್ನನ್ನು ಪರಿಪೂರ್ಣವಾಗಿ ದೇವ್ರನ್ನಾಗಿ ಚೇಂಜ್ ಮಾಡಿದ್ರು. ಈಗ ನೀವು ದೇವರು ಚೇಂಜ್ ಮಾಡೋದು. ಚೇಂಜ್ ಮಾಡಾದ್ಮೇಲೆ ಮಹಾರಾಜ ರಾಜ ಶ್ರೀನಿವಾಸ್ ಸನ್ನಿಧಿಯಾಗಿ ನನ್ನನ್ನು ಮಾರ್ಪಾಟುಗೊಳಿಸೋದು. ಈ ಮಹಾರಾಜ ಅನ್ನೋದು ಏನಕ್ಕಪ್ಪ ಅಂದರೆ ದೇವರುಗಳಿಗೆ ಮಹಾರಾಜ ಅಂತ ತಿಳ್ಕೊಳ್ಳಿ. ದೇವರುಗಳಿಗೆ ಮಹಾರಾಜ ಅಂದರೆ ಸಮಷ್ಟಿಗೆ ಮಹಾರಾಜ ಅಂತೇಳಿ ನನ್ನನ್ನು ಮಾರ್ಪಾಟುಗೊಳಿಸಿದ್ರು. ಸರಿ, ಮಾರ್ಪಾಟುಗೊಳಿಸಿದ ನಂತರ ನಾನೇನು ಇದನ್ನು ಯಾರಿಗೂ ಏನು ತಿಳಿಸೋದಕ್ಕೇನು ಹೋಗಿರಲಿಲ್ಲ. ನನ್ನ ಪಾಡಿಗೆ ನಾನು ಬಿಸ್ನೆಸ್ ಮಾಡ್ಕೊಂಡು ನಾನು ನಿತ್ಯ ಏನು ದೇವರು ಒಂದು ಸೂಚನೆ ಕೊಡ್ತಾರೆ ಅದನ್ನು ಮಾಡ್ತಾ ಇದ್ದೆ. ನಂತರ ಏನಾಯಿತು, ಇದು ತಿಳಿಸೋ ಸಮಯ ಇದೆ ಜನರಿಗೆ. ಕಾರಣ ಏನು ಅಂದರೆ ಕಲಿಯುಗ ಎಂಡಾಗುತ್ತೆ, ದಿವ್ಯಚೇತನ ಯುಗ ಶುರುವಾಗುತ್ತೆ. ದಿವ್ಯಚೇತನ ಯುಗದಲ್ಲಿ ಜನ ಆ ಯುಗಕ್ಕೆ ಹೊಂದಿಕೊಳ್ಬೇಕು ಅಂದಾಗ ನಾನು ಮಹಾರಾಜನಾಗಿ ಏನು ಕೆಲವೊಂದು ಸೂಚನೆಗಳು ಕೊಡ್ತೀನೋ ಅದನ್ನು ಪಾಲಿಸಿದ್ರೆ ಆ ಯುಗದಲ್ಲಿ ಮಾನವರು ಹೊಂದಿಕೊಂಡು ಬದುಕಬಹುದು ಅನ್ನೋದಕ್ಕೆ ನನಗೆ ದೇವರು ತಿಳಿಸಿದ್ರು. ತಿಳಿಸಿದ ನಂತರ ನಾನು ಅಷ್ಟೊಂದು ಇದನ್ನು ತುಂಬ, ಯಾಕಂದರೆ ಈಗ ನಾನು ದೇವರು ಅಂತ ಯಾರಿಗಾದ್ರೂ ತಿಳಿಸಿದ್ರೆ ನಗ್ತಾರೆ ಯಾರಾಗಿ. ನನಗೆ ಅದನ್ನು ತಿಳಿಸೋ ಥರ ನಾನು ಒಂಥರ ಹೇಗೆ ಇದನ್ನು ತಿಳಿಸಿದ್ರೆ ಏನು ಅನ್ಕೊತಾರೆ, ನಾನು ದೇವರು ಅಂದರೆ ಯಾರು ನಂಬಲ್ಲ. ಫಸ್ಟ್ ಆಫ್ ಆಲ್ ಈಗ ನಾವು ದೇವ್ರನ್ನ ಯಾರೂ ನೋಡಿಲ್ಲ. ನಾನೊಂದು ಮಾನವ ರೂಪದಲ್ಲಿರೋ ದೇವರು ಅಂದರೆ ಯಾರು ನಂಬ್ತಾರೆ? ನಂಬಲ್ಲ. ಸೊ ಈ ರೀತಿ ನಾನು ಅಂದ್ಕೊಂಡಿದ್ದೆ, ಸುಮ್ಮನೆ ಇದ್ದೆ. ಇಲ್ಲ, ನೀನು ತಿಳಿಸ್ಬೇಕೀಗ, ಯಾಕಂದರೆ ಕಲಿಯುಗ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಮಂತ್ ಜೂನಲ್ಲಿ 5ನೇ ತಾರೀಕು ಜೂನಿಂದ ಕಲಿಯುಗ ಎಂಡಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೇನು ಸ್ವಲ್ಪ ದಿನದಲ್ಲಿ, ಅಂದರೆ ಅದನ್ನು ನಾನು ನಿಖರವಾಗಿ ಯಾವ ಡೇಟ್ಗೆ ಅಂತ ಹೇಳ್ಬೋದು, ನನಗೆ ಡೇಟ್ ಗೊತ್ತಿದೆ, ಬಟ್ ಅದು ಹೇಳೋ ಥರ ಇಲ್ಲ. ಕಾರಣ ಏನಂದರೆ ಅದನ್ನು ಯಾರು ತಿಳ್ಕೊತಾರ ಅವ್ರು ಅಲ್ಲಿವರೆಗೂ ಅವ್ರ ನಡವಳಿಕೆ ಚೇಂಜ್ ಆಗಿಬಿಡುತ್ತೆ. ಹಂಗಾಗಿ ನಾನು ಆ ಡೇಟ್ ಹೇಳಲ್ಲ. ಸೊ ಅದು ಬಂದಾಗ ನಾನು ಹೇಳ್ತೀನಿ ಅದನ್ನು ಡೇಟು, ಯಾವ ಡೇಟಲ್ಲಿ ಶುರುವಾಗೋದು. ಅದು ಶುರುವಾದಮೇಲೆ, ದಿವ್ಯಚೇತನ ಯುಗ ಶುರುವಾದಮೇಲೆ ಮಾನವರು ಆ ಯುಗಕ್ಕೆ ಯಾವ ರೀತಿ ಹೊಂದಿಕೊಳ್ಬೇಕು, ಯುಗ ಧರ್ಮ ಅನ್ನೋದು ಇರುತ್ತಲ್ಲ, ಅದನ್ನು ನಾನು ತಿಳಿಸೋದಕ್ಕೋಸ್ಕರ ಇವತ್ತು ಜನರ ಮುಂದೆ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಜನರ ಮುಂದೆ ಬರೋ ಅವಶ್ಯಕತೆನೂ ನನಗಿಲ್ಲ. ಓಕೆ, ನೀವು ಈಗ 3-4ನೇ ತಲೆಮಾರಿನ ವಿಕ್ರಮಾದಿತ್ಯ ಆಗಿ, ಮಧುಸೂದನ ಆಗಿ, ಇವೆಲ್ಲ ನಿಮ್ಮ ಜನ್ಮಾಂತರ ನೀವು ಬಂದಿದ್ದೀರಿ. ಈಗ ಶ್ರೀನಿವಾಸ್ ಮಹಾರಾಜ ಶ್ರೀನಿವಾಸ್ ಸನ್ನಿಧಿಯಾಗಿ ಈಗೆಲ್ಲವೂ ನಿಮ್ಮ ಒಳಗಡೆ ಇದೆ. ಆದ್ರೆ ನೀವು ಅನ್ಕೊಂಡಿರುವಂತಹ ಮಹಾಕಾಳಿ ನಿಮ್ಮ ಒಳಗಡೆನೆ ಇದ್ದಾರೆ. ಹೌದು. ಈಗ ಇಲ್ಲಿವರೆಗೂ ಮಾತಾಡ್ತಿದ್ದು ಶ್ರೀನಿವಾಸನ ಮಹಾಕಾಳಿನ ಶ್ರೀನಿವಾಸ್. ಈಗ ಮಹಾಕಾಳಿ ಬರ್ತಾರೆ ಖಂಡಿತ. ಬರ್ಸ್ಕೊಂಡಾಗ ನಾನು ಮಹಾಕಾಳಿಗೆ ಪ್ರಶ್ನೆ ಕೇಳ್ಬೋದು? ನೀವು ಆರಾಮಾಗಿ ಕೇಳ್ಬೋದು, ಎಷ್ಟು ಪ್ರಶ್ನೆ ಆದ್ರೂ ಕೇಳ್ಬೋದು. ಎಸ್, ಆದ್ರೆ ಒಂದೇ ಒಂದು ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಸಂಪೂರ್ಣ ಕೊಟ್ಟಾದ ಮೇಲೆ ಮರು ಪ್ರಶ್ನೆ ಅಂತಾರೆ, ಆಗ ಮತ್ತೆ ಇನ್ನೊಂದು ಪ್ರಶ್ನೆ. ಓಕೆ, ನಿಮಗೆ ಫುಲ್ ಟೈಮ್ ನಿಮ್ದೆ. ನೀವು ಏನಾಗುತ್ತೆ, ವ್ಯವಸ್ಥೆ ಏನಾಗುತ್ತೆ ಅನ್ನೋದೆಲ್ಲ ನಾವು ನೋಡೋಣ. ಆದರೆ ಮಹಾಕಾಳಿ ಪರೀಕ್ಷೆ ಮಾಡುವಷ್ಟು ಶಕ್ತಿ ನಮಗಿಲ್ಲ. ಆದರೆ ಕೆಲವು ಜನಗಳಿಗೆ ಈ ಕಲಿಯುಗ ಅದು ಇದು ಅಂತ ಹೇಳಿದ್ರೆ ಆ ರೀತಿ ಏನಾಗ್ಬೋದು,
ಜನ ಹೇಗೆ ಎಚ್ಚೆತ್ಕೋಬಹುದು ಅನ್ನೋದನ್ನು ಮಾಡೋಣ. ಓವರ್ ಟು ಮಹಾಕಾಳಿ. ಥ್ಯಾಂಕ್ ಯು ಸರ್. ಶುರು ಮಾಡೋಣ. ಓಕೆ. ಮಹಾಕಾಳಿಯಾದ ನಾನು ಪ್ರಶ್ನೆಗಳು ಶುರುವಾಗಲಿ. ಎಸ್, ಶ್ರೀನಿವಾಸ್ ಅವ್ರ ಮೇಲೆ ಮಹಾಕಾಳಿ ಬರಕ್ ಕಾರಣ ಏನು? ನನ್ನ ಭಕ್ತನಾಗಿದ್ದಂತ ಸಮಯದಲ್ಲಿ ಅವನ ದೇಹವನ್ನು ಒಕ್ಕಿದ್ದೆ. ಆ ಕಾರಣದಿಂದಲೇ ಅವನ ಜನನ ಸಮಯದಲ್ಲಿಯೇ ಅವನ ದೇಹವನ್ನು ಒಕ್ಕುವಂತಾಗುವುದು. ಆ ಕಾರಣದಿಂದಲೇ ನನ್ನ ಭಕ್ತನು ಜನನವಾಗಿದ್ದಂಥ ಸಮಯದಲ್ಲೇ ಅವನ ದೇಹವನ್ನು ಒಕ್ಕಿದೆ. ಆ ಕಾರಣಕ್ಕಾಗಿ ಅವನ ದೇಹದಲ್ಲಿ ನಿತ್ಯವೂ ಇರುವೆ. ತಿಳಿಯಿತು? ಎಸ್, ಮಹಾಕಾಳಿಯಾದ ನೀವು ಶ್ರೀನಿವಾಸ್ ಅವ್ರಿಗೆ 3 ಜನ್ಮ 4 ಜನ್ಮ ವಿಕ್ರಮಾದಿತ್ಯ ರಾಜ ಇದೆಲ್ಲ ಹೇಳಿದ್ರಲ್ಲ, ಯಾಕೆ ಅವರು ಸಾಯಿಸದೆ ಬೇಕಿರ್ಲಿಲ್ವಲ್ಲ? ಜನ್ಮನ ಎತ್ಕೊಳ್ಳೋದೇ ಬೇಡ, ಒಂದೇ ಜನ್ಮ ಬರ್ಬೋದಾಗಿತ್ತಲ್ಲ. ಮಾನವನಲ್ಲವೇ? ಮಾನವನಾದ್ದರಿಂದ ಜನನವಾದ ನಂತರ ಕಾಲವಾಗಲೇಬೇಕಲ್ಲವೇ? ದೇವರಾಗಿದ್ದರೆ ಕಾಲವಾಗುವ ಅವಕಾಶವೇ ಇರಲಿಲ್ಲ. ಅಂದ್ರೆ ಮಾನವನಾಗಿದ್ದರಿಂದ ಕಾಲವಾಗಲೇಬೇಕಲ್ಲವೇ? ಇಲ್ಲ, ಮಹಾಕಾಳಿಗೆ ಬಹಳ ಶಕ್ತಿ ಇದೆ. ಮನುಷ್ಯನ ಹುಟ್ಸೋದೂಬಹುದು, ಸಾಯಿಸೋದೂಬಹುದು, ಜೀವಂತ ಇರಿಸೋದೂಬಹುದು. ಸಾವೇ ಇಲ್ದಂಗೆ ಕೊಡ್ಬೋದಾಗಿತ್ತಲ್ಲ ಮಹಾಕಾಳಿ. ಅದು ಸಾಧ್ಯವಿಲ್ಲ. ಏಕೆಂದರೆ ಮಾನವನಾಗಿ ಜನ್ಮವನ್ನು ಎತ್ತದ ನಂತರ, ತಿಳಿದುಕೋ, ಮಾನವನಾಗಿ ಜನ್ಮವನ್ನು ಪಡೆದುಕೊಂಡ ನಂತರ ಕಾಲವಾಗಲೇಬೇಕು. ತಿಳಿದುಕೋ, ಕಾಲವಾಗಲೇಬೇಕು. ಕಾಲವಾದ ನಂತರ ಪುನಃ ಅಂದರೆ ನಾನು ಸೂಚಿಸಿದರೆ ಮಾತ್ರವೇ ಮತ್ತೊಂದು ಜನ್ಮವನ್ನು ಪಡೆಯುವನು. ನಾನು ಸೂಚಿಸದೇ ಇದ್ದರೆ ನನ್ನ ಭಕ್ತನು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಏತಕ್ಕಾಗಿ ಎಂದರೆ ತಿಳಿದುಕೋ, ತಿಳಿಸಿ ಬಿಡುವೆ. ಏತಕ್ಕಾಗಿ ಮರು ಜನ್ಮವನ್ನು ನನ್ನ ಸೂಚನೆ ಇಲ್ಲದೆ ಪಡೆದುಕೊಳ್ಳುವುದಿಲ್ಲವೆಂದರೆ ಅವನು ಯಾವ ಜನ್ಮವನ್ನು ಪಡೆದುಕೊಳ್ಳುವನು ಆ ಜನ್ಮದಲ್ಲಿ ನಾನು ಅವನ ದೇವರನ್ನು ಒಕ್ಕಲೇಬೇಕು. ಒಕ್ಕಲೇಬೇಕಾದ್ದರಿಂದ ನನ್ನ ಸೂಚನೆ ಇಲ್ಲದೆ ಅವನು ಜನ್ಮವನ್ನು ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ತಿಳಿಯಿತು? ರಾಜ ಮಹಾರಾಜ ಶ್ರೀನಿವಾಸ್ ಸನ್ನಿಧಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ರಾಜ ವಿಕ್ರಮಾದಿತ್ಯ. ಅವನಿಗೆ ಮಕ್ಕಳಿತ್ತ? ಎಷ್ಟಿತ್ತು? ತಿಳಿಸುವೆ ಕೇಳು. ತಿಳಿಸುವೆ ಕೇಳು. ರಾಜ ವಿಕ್ರಮಾದಿತ್ಯ ಸಂತಾನವನ್ನು ತಿಳಿದುಕೊಳ್ಳಬೇಕೆಂದಲ್ಲವೇ? ತಿಳಿಸುವೆ ಕೇಳು, ತಿಳಿಸುವೆ ಕೇಳು, ತಿಳಿಸುವೆ ಕೇಳು, ತಿಳಿಸುವೆ ಕೇಳು. ಅಂದರೆ ರಾಜ ವಿಕ್ರಮಾದಿತ್ಯನ ಸಂತಾನವನ್ನು ತಿಳಿದುಕೊಳ್ಳುವ ಅಪೇಕ್ಷೆ ಇರುವ ಕಾರಣ ತಿಳಿಸಿಕೊಡುವೆ ಕೇಳು, ತಿಳಿಸಿಕೊಡುವೆ ಕೇಳು, ತಿಳಿಸಿಕೊಡುವೆ ಕೇಳು. ಅಂದರೆ ರಾಜ ವಿಕ್ರಮಾದಿತ್ಯನಿಗೆ ಇದ್ದಂತಹ ಸಂತಾನವು ಅಂದರೆ ರಾಜ ವಿಕ್ರಮಸೇನನು ಮೊದಲಿಗ ಸಂತಾನ. ತಿಳಿದುಕೋ, ಅನಂತರ ಸಹ ಸಂತಾನವಿತ್ತು. ಅನಂತರ ಸಂತಾನವಿತ್ತಲ್ಲವೇ? ಆ ಸಂತಾನವು ಯಾರೆಂದು ತಿಳಿಸಲೇ? ತಿಳಿಸುವೆ ಕೇಳು, ತಿಳಿಸುವೆ ಕೇಳು, ತಿಳಿಸುವೆ ಕೇಳು, ತಿಳಿಸುವೆ ಕೇಳು. ರಾಜ ವಿಕ್ರಮಾದಿತ್ಯನ ಅಂದರೆ ಮೊದಲಿನ ಸಂತಾನವಾದ ನಂತರ ಹಲವಾರು ಸಂತಾನಗಳು ಜರುಗಿದವು. ಅಂದರೆ ತಿಳಿದುಕೋ, ತಿಳಿದುಕೋ, ತಿಳಿಸಿಕೊಡುವೆ, ತಿಳಿದುಕೋ. ಏಕೆಂದರೆ ಮೊದಲ ಸಂತಾನವು ತಿಳಿದುಕೋ, ಮೊದಲ ಸಂತಾನವು ಅಂದರೆ ರಾಜ ವಿಕ್ರಮಾದಿತ್ಯ ಅವನ ಅರ್ಧಾಂಗಿಯಾದ ರಾಣಿ ಮುಕ್ತಾಂಬ ದೇವಿಗೆ ಜನಿಸಿದ ಸಂತಾನವೇ ರಾಜ ವಿಕ್ರಮಸೇನ. ತದನಂತರ ಹಲವಾರು ಗಾಂಧರ್ವ ವಿವಾಹವನ್ನಾಗಿರುವನು. ತಿಳಿಯುತ್ತೋ? ರಾಜನಾಗಿದ್ದರಿಂದ ಹಲವಾರು ಗಾಂಧರ್ವ ವಿವಾಹವನ್ನು ಜರುಗಿಸಿಕೊಂಡಿದ್ದನು. ಗಾಂಧರ್ವ ವಿವಾಹವನ್ನು ಜರುಗಿಸಿಕೊಂಡಿದ್ದರೂ ಸಹ ಸತಿಯೇ ಅಲ್ಲವೇ? ವಿಕ್ರಮಾದಿತ್ಯನ ರಾಜಧಾನಿ ಯಾವುದು? ತಿಳಿಸುವೆ ಕೇಳು, ತಿಳಿಸುವೆ ಕೇಳು. ಉಜ್ಜಯಿನಿ. ಉಜ್ಜಯಿನಿ ಈಗ ಎಲ್ಲಿದೆ? ಮಾಳವ ರಾಜ್ಯ ಉಜ್ಜಯಿನಿಯಲ್ಲಿ ಅವನು ಅಲ್ಲಿಂದಲೇ ತನ್ನ ಅಂದರೆ ಆಳ್ವಿಕೆಯನ್ನು ಜರುಗಿಸಿದ್ದು. ತಿಳಿಯಿತಲ್ಲವೇ? ಯಾವ ಭಾಷೆ ಇತ್ತು ಅವನಿಗೆ? ನುಡಿ. ಯಾವ ನುಡಿ ಎಂದು ತಿಳಿಸುವೆ ಕೇಳು, ತಿಳಿಸುವೆ ಕೇಳು. ಅಂದರೆ ಈಗ ಆ ನುಡಿ ಪ್ರಚಲಿತದಲ್ಲಿಲ್ಲ. ಯಾವುದು ನುಡಿ ಅದು? ತಿಳಿಸುವೆ ಕೇಳು.
ನಾನೇ ತಿಳಿಸುವೆನಲ್ಲವೇ. ಆ ನುಡಿ ಈಗ ಪ್ರಚಲಿತದಲ್ಲಿಲ್ಲ. ಕಾರಣವೇನೆಂದರೆ ಆ ನುಡಿಯನ್ನು ಉಪಯೋಗಿಸುತ್ತಾ ಇದ್ದಂತಹವರು ಈಗ ಆ ನುಡಿಯನ್ನು ಉಪಯೋಗಿಸುತ್ತಾ ಇಲ್ಲ. ಕಾರಣವೇನೆಂದರೆ ಆ ನುಡಿಯು ಮಾರ್ಪಾಟುಗೊಂಡು ತಿಳಿದುಕೋ, ಆ ನುಡಿಯು ಮಾರ್ಪಾಟುಗೊಂಡು ಈಗ ಮತ್ತೊಂದು ನುಡಿಯಾಗಿರುವುದು ತಿಳಿಯಿತಲ್ಲವೇ. ವಿಕ್ರಮಾದಿತ್ಯನ ತಾಯಿ ಹೆಸರು ತಿಳಿಸುವೆ ರಾಣಿ ಕಲಾವತಿ. ಯಾವ ಊರು ರಾಣಿ ಕಲಾವತಿ? ರಾಣಿ ಕಲಾವತಿ ಮಾಳವ ರಾಜ್ಯವಿರುವುದಲ್ಲವೇ. ಮಾಳವ ರಾಜ್ಯದಿಂದ ಅಂದರೆ ಪೂರ್ವದ ದಿಕ್ಕಿಗೆ ತಿಳಿದುಕೋ. ಮಾಳವ ರಾಜ್ಯದಿಂದ ಪೂರ್ವದ ದಿಕ್ಕಿಗೆ ಇರುವಂತಹ ಅಂದರೆ ನಾಮವನ್ನು ತಿಳಿಸಬೇಕೇ. ತಿಳಿಸುವೆ ಕೇಳು. ಮಾಳವ ರಾಜ್ಯದಿಂದ ಪೂರ್ವಕ್ಕೆ ಇದ್ದಂತಹ ಅಂದರೆ ಈಗ ಆ ನಾಮದಿಂದ ಆ ಸ್ಥಳವನ್ನು ಸಹ ಕರೆಯುತ್ತಾ ಇಲ್ಲ, ಮತ್ತೊಂದು ನಾಮದಿಂದ ಕರೆಯುತ್ತಾ ಇರುವರು. ಆದರೂ ಹಿಂದೆ ಇದ್ದಂತಹ ನಾಮವನ್ನೇ ನಾನು ತಿಳಿಸಿಕೊಡುವೆ. ತಿಳಿಸಿಕೊಡುವೆ. ತಿಳಿಸಲೇಬೇಕಲ್ಲವೇ. ತಿಳಿಸಿಕೊಡುವೆ ಅಂದರೆ ರಾಣಿ ಕಲಾವತಿ ದೇವಿ ಇದ್ದಂತಹ ಅಂದರೆ ಸ್ಥಳದ ನಾಮವನ್ನು ಈಗ ತಿಳಿಸುತ್ತಾ ಇರುವೆ. ಆ ಸ್ಥಳದ ನಾಮವೇನೆಂದರೆ ಅಂದರೆ ನೀವುಗಳು ಆ ನಾಮವನ್ನು ಎಂದು ಸಹ ಕೇಳಿರುವುದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ನಾಮವು ತಿಳಿಸಿಕೊಡುವೆ. ಆ ನಾಮವೇನೆಂದರೆ ತಿಳಿದುಕೋ ಮಾಳವ ರಾಜ್ಯದಿಂದ ಪೂರ್ವದ ದಿಕ್ಕಿಗೆ ಇದ್ದಂತಹ ಅಂದರೆ ಸ್ಥಳವಂದರೆ ಈಗ ಆ ನಾಮವನ್ನು ಕರೆಯುತ್ತಾ ಇಲ್ಲ. ಆದರೂ ನಾಮವನ್ನು ನಾನು ತಿಳಿಸಲೇಬೇಕು, ಏಕೆಂದ್ರೆ ಪ್ರಶ್ನೆಯೇ ನಾಮವನ್ನು ತಿಳಿಸುವುದಕ್ಕಾಗಿ ಅಲ್ಲವೇ. ಆ ಕಾರಣದಿಂದಲೇ ತಿಳಿಸಿಕೊಡುವೆ. ನಾಮವೇನೆಂದರೆ ಕಳಶದ ಪುರಿ. ಓಕೆ. ಈ ಶ್ರೀನಿವಾಸ್ ಅವರು ನೀವು ಈ ಶ್ರೀನಿವಾಸ್ ರಾಜ ಮಹಾರಾಜ ಶ್ರೀನಿವಾಸ ಸನ್ನಿಧಿಗೆ ಈಗ ಈ ಜನ್ಮದಲ್ಲಿ ಹೊಕ್ಕಿದ್ರ 3 ಜನ್ಮದ ಹಿಂದೆಯಿಂದಲೂ ಹೊಕ್ಕಿದ್ರ? ಈ ಜನ್ಮವು 4ನೇ ಜನ್ಮವು. ನಾನು ಮೊದಲು ಒಕ್ಕದ್ದು ರಾಜ ಸುಯೋಧನನಾಗಿದ್ದನಲ್ಲವೇ, ಆ ಜನ್ಮದಲ್ಲಿ ಅವನ ದೇಹವನ್ನು ಒಕ್ಕಿದ್ದು. ಅದರ ನಂತರ ಆ ಜನ್ಮದಲ್ಲಿ ಅಂದರೆ ರಾಜ ಸುಯೋಧನನಾಗಿದ್ದನಲ್ಲವೇ, ಆ ಜನ್ಮವು ಅಂದರೆ ಕಾಲವಾದ ನಂತರ ಮರು ಜನ್ಮವನ್ನು ಪಡೆದುಕೊಂಡನಲ್ಲವೇ ರಾಜ ಮಧುಸೂದನನಾಗಿ. ಆ ಜನ್ಮವನ್ನು ಜನನ ಸಮಯದಿಂದಲೇ ದೇಹದಲ್ಲಿ ಒಕ್ಕಿದೆ. ನಂತರ ಕಾಲವಾದನು. ಕಾಲವಾಗುವ ಒಂದು ಕ್ಷಣದ ಮುಂಚೆಯೇ ಆ ದೇಹವನ್ನು ತೊರೆದು ಬಿಟ್ಟೆ. ಅದರ ನಂತರವೇ ರಾಜ ವಿಕ್ರಮಾದಿತ್ಯನಾಗಿ ಜನ್ಮವನ್ನು ಪಡೆದುಕೊಂಡ. ತಿಳಿದುಕೋ. ಅದರ ನಂತರವೇ ಈಗ ಇರುವ ರಾಜ ಶ್ರೀನಿವಾಸ ಸನ್ನಿಧಿಯ ಜನ್ಮವನ್ನು ಪಡೆದುಕೊಂಡ. ರಾಜ ಶ್ರೀನಿವಾಸ್ ಅವರ ತಂದೆ ಹೆಸರೇನು? ರಾಜ ಶ್ರೀನಿವಾಸ ಸನ್ನಿಧಿಯ ಜನಕನ ನಾಮವನ್ನು ತಿಳಿಸಬೇಕಲ್ಲವೇ. ತಿಳಿಸುವೆ. ತಿಳಿದುಕೋ ಮುನಿಯಪ್ಪ ಎಂಬ ನಾಮವು. ಮುನಿಯಪ್ಪನ ತಂದೆ ಹೆಸರೇನು? ಮರು ಪ್ರಶ್ನೆ. ಇರಲಿ. ತಿಳಿಸಿಕೊಡುವೆ. ರಾಜ ಶ್ರೀನಿವಾಸ ಸನ್ನಿಧಿಯ ಜನಕನ ನಾಮವು ಮುನಿಯಪ್ಪ ಎಂದು. ಅವನ ಜನಕನ ನಾಮವನ್ನು ಅಪೇಕ್ಷಿಸುತ್ತಾ ಇರುವಲ್ಲವೇ. ಅವನ ಜನಕನ ನಾಮವು ತಿಳಿಸಲೇ ರಾಸಪ್ಪ ಎಂದು. ಅಂದ್ರೆ ಮುನಿಯಪ್ಪರ ಅಪ್ಪ ರಾಸಪ್ಪ. ರಾಸಪ್ಪರ ಅಪ್ಪ ತಿಳಿಸುವೆ. ತಿಳಿಸಲೇ ಅವನ ನಾಮವು ಮುನಿಶಾಮಪ್ಪ ಎಂದು. ಮುನಿಶಾಮಪ್ಪನ ಹೊಟ್ಟೆಯಲ್ಲಿ ರಾಸಪ್ಪ ಹುಟ್ಟಿದ್ರು, ರಾಸಪ್ಪನ ಹೊಟ್ಟೆಯಲ್ಲಿ ಶ್ರೀನಿವಾಸ್ ಹುಟ್ಟಿದ್ರು. ಈ ರಾಸಪ್ಪನ ಸಂತಾನವು ಮುನಿಯಪ್ಪ ಎಂದು, ಮುನಿಯಪ್ಪನ ಸಂತಾನವು ರಾಜ ಶ್ರೀನಿವಾಸ. ರಾಜ ಶ್ರೀನಿವಾಸ 3 ತಲೆಮಾರಿಯಲ್ಲಿ ಬಂದ್ರು. ಮುನಿಯಪ್ಪ, ರಾಜ ಶ್ರೀನಿವಾಸ ಇವರೆಲ್ಲರೂ ಬಂದ್ರು. ಆದ್ರೆ ಈಗ ತಾನೇ ಅಮ್ಮ ಆಗಿ ಹೇಳ್ತಿದ್ರು, ಹಿಂದಿನ ಜನ್ಮದಲ್ಲಿ ನಾನು ವಿಕ್ರಮಾದಿತ್ಯ ಆಗಿದ್ದ ಶ್ರೀನಿವಾಸ್ ಇನ್ನೊಂದಾಗಿದ್ರು ಅಂತ. ಈಗ ಇವರಪ್ಪರೆಲ್ಲರೂ ಈ ತೀರ್ಮಾನ ಸಂತಾನ ಬಂದ್ಬಿಡ್ತಾರೆ. ತಿಳಿಸುವೆ ಕೇಳು.
ತಿಳಿಸುವೆ ಕೇಳು. ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿಯ ಜನಕನ ನಾಮವನ್ನು ಅಪೇಕ್ಷಿಸಿದೆ, ತಿಳಿಸಿಕೊಟ್ಟೆ. ಅವನ ಜನಕನು ಜನ್ಮವನ್ನೆತ್ತಿದಾಗ ಅವನ ಜನಕನ ದೇಹವನ್ನು ಒಕ್ಕಿರಲಿಲ್ಲವಲ್ಲವೇ? ಏಕೆಂದರೆ ತಿಳಿದುಕೋ ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಜನನವನ್ನು ಪಡೆದ ಸಮಯದಲ್ಲಿ ಅವನ ದೇಹವನ್ನು ಒಕ್ಕುವುದು. ತಿಳಿದುಕೋ ಅಂದರೆ ಅವನ ಜನಕನ ದೇಹವನ್ನು ಒಕ್ಕುವ ಹಾಗೆ ಇಲ್ಲ. ಏಕೆಂದರೆ ರಾಜ ಸುಯೋಧನನಾಗಿದ್ದವನಲ್ಲವೇ, ಅವನು ಮರುಜನ್ಮವನ್ನು ಅಂದರೆ ಮರುಹುಟ್ಟುವನ್ನು ಪಡೆದುಕೊಳ್ಳುವ ಸಮಯದಲ್ಲಿ ಅವನ ದೇಹವನ್ನು ಒಕ್ಕಬೇಕಾಗಿರುವುದು. ಅಂದರೆ ಅವನಿಗೆ ಮಾತ್ರವೇ ಅವನ ದೇಹವನ್ನು ನಾನು ಒಕ್ಕುವುದು, ಅನ್ಯರಿಗಲ್ಲ. ತಿಳಿದುಕೋ ಅನ್ಯರ ದೇಹವನ್ನು ಒಕ್ಕುವುದೇ ಇಲ್ಲ ನಾನು. ಇಲ್ಲ, ಅಮ್ಮ ಈಗ ಸುಳ್ಳು ಹೇಳ್ತಾ ಇದೆ. ನನಗೆ ಕ್ಲಾರಿಟಿ ಬೇಕು. ತಿಳಿಸಿಕೊಡುವೆ. ಈ ಜಗತ್ತಿಗೆ ಕ್ಲಾರಿಟಿ ಬೇಕು. ತಿಳಿಸಿಕೊಡುವೆ. ಶ್ರೀನಿವಾಸ ಅವ್ರ ಅಪ್ಪ ಮುನಿಯಪ್ಪ, ಮುನಿಯಪ್ಪರಪ್ಪ ರಾಸಪ್ಪರಪ್ಪ ಮುನಿಶಾಮಪ್ಪ. ಈಗ 3 ಜನ್ಮದಲ್ಲೂ ಈಗ ಶ್ರೀನಿವಾಸ್ ಈ ಜನ್ಮದಲ್ಲಿ ಬಂದಿದ್ದಾರೆ. ಆದ್ರೆ ಶ್ರೀನಿವಾಸ್ ಹಿಂದಿನ ಜನ್ಮದಲ್ಲಿ ವಿಕ್ರಮಾದಿತ್ಯನ ಹೊಟ್ಟೆ ಒಳಗಡೆ ಹುಟ್ಟಿದ್ರು, ವಿಕ್ರಮಾದಿತ್ಯ ಆಗಿದ್ರು, ಸುಯೋಧನ ಆಗಿದ್ರು ಅನ್ನೋದಾಗಿದ್ರೆ ಈ ಮುನಿಯಪ್ಪ ರಾಸಪ್ಪ ಇವರೆಲ್ಲ ಯಾರು? ತಿಳಿಸಿಕೊಡುವೆ. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಕಾಳಿ. ನನಗೆ ಕನ್ಫ್ಯೂಸ್. ತಿಳಿಸು. ಪ್ರಶ್ನೆಗಳನ್ನು ಉತ್ತರಿಸುವೆ. ಅನ್ಯ ದೇವರುಗಳನ್ನು ಆಹ್ವಾನಿಸಿ ಮಹಾಕಾಳಿಯನ್ನು ಪೂಜಿಸುವುದು. ದೇವರಿಂದ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಮಹಾಕಾಳಿ ಪೂಜಿಸ್ತಾ ಇರೋದು ಅವ್ರ ತಪ್ಪು. ಹಾಗಾದ್ರೆ ಮಹಾಕಾಳಿ ಶ್ರೀನಿವಾಸನ ಮೇಲೆ ಬಂದ್ರೆ ಸತ್ಯ. ಈಗ ವಿಗ್ರಹ ರೂಪದಲ್ಲಿ ಪೂಜೆ ಮಾಡಬಾರ್ದು, ಅವರೆಲ್ಲ ತಪ್ಪು. ನಿಜವಾಗ್ಲೂ ಮಹಾಕಾಳಿ ನೀವು ಆಗಿದ್ರೆ, ಮಹಾಕಾಳಿ ನೀವು ಇವ್ರ ಮೈ ಮೇಲೆ ಬಂದಿದ್ರೆ, ಈ ವರ್ಷ ಬರಗಾಲ ಬಂದಿದೆ. ಯಾಕೆ? ಮಳೆ ಜರುಗಿಸುತ್ತಾ ಇರುವವರೇ ನಾವುಗಳಲ್ಲವೇ? ಕಾರಣವೇನೆಂದರೆ ವಿನಾಶವನ್ನು ಜರುಗಿಸಲೇಬೇಕಾಗಿ. ಈ ನಿಜವಾಗ್ಲೂ ಮಹಾಕಾಳಿ ಆಗಿದ್ರೆ ನನ್ನ ಮೈ ಮೇಲೆ ಯಾಕೆ ಬರಲ್ಲ? ನಿನ್ನ ದೇಹವನ್ನು ಒಕ್ಕುವಂತೆ ತಿಳಿಸ್ತಾ ಇರುವೆಯಾ? ಸಾಧ್ಯವೇ ಇಲ್ಲ. ಒಬ್ಬ ಅಲ್ಪ ಮಾನವ, ಸಾಧ್ಯವೇ ಇಲ್ಲ. ನಿನ್ನ ದೇಹವನ್ನು ಒಕ್ಕಲಾಗ್ಲಿಲ್ಲ ಅಂದ್ರೆ ಅದು ಸುಳ್ಳು ಅಂತ ನಾನು ಒಕ್ಕಲಾರೆ. ನನ್ನ ಮೈ ಮೇಲೆ ಬರ್ರಿ, ಮೈ ಮೇಲೆ ಬರ್ರಿ. ಶ್ರೀನಿವಾಸ್ ಅವರು ಲ್ಯಾಂಡ್ ಡೆವಲಪರ್ಸ್ ಮಾಡ್ತಾ ಇದ್ದಾರೆ. ಒಬ್ಬ ಕಾಳಿ ಅವರ ಮೈ ಮೇಲೆ ಇದ್ಮೇಲೆ ಲ್ಯಾಂಡ್ ಡೆವಲಪರ್ಸ್ ಬೇಕಿಲ್ಲ. ಹಿಂಗಂದ್ರೆ ದುಡ್ಡು ಬಂದ್ಬಿಡುತ್ತೆ, ಹಿಂಗಂದ್ರೆ ಎಲ್ಲ ಆಗುತ್ತೆ. ಯಾಕೆ ಲ್ಯಾಂಡ್ ಡೆವಲಪರ್ಸ್ ಮಾಡ್ಬೇಕು? ತಿಳಿಸಲಿ. ರಾಜ ಸುಯೋಧನನಿದ್ದನಲ್ಲವೇ, ಅವನ ವಂಶವೇ ರಾಜ ಮಧುಸೂದನನು, ಅವನ ವಂಶವೇ ರಾಜ ವಿಕ್ರಮಾದಿತ್ಯನು, ಅವನ ವಂಶವೇ ನೀನು ಅಪೇಕ್ಷಿಸಿದಲ್ಲವೇ ಮುನಿಶಾಮಪ್ಪ ಎಂದು. ಅವನು ಸಹ ಅವನ ವಂಶವೇ. ಅದರ ನಂತರ ರಾಸಪ್ಪನು ಅವನ ವಂಶವೇ. ಅವನ ನಂತರ ಮುನಿಯಪ್ಪನು ಅವನ ವಂಶವೇ. ಮುನಿಯಪ್ಪನ ನಂತರ ರಾಜ ಶ್ರೀನಿವಾಸ ಸನ್ನಿಧಿ ಅವನ ವಂಶವೇ. ಅಂದರೆ ವಂಶವು ಒಂದೇ. ತಿಳಿಸಿಕೊಡುವೆ. ವಂಶವು ಒಂದೇ ಅಂದರೆ ರಾಜವಂಶವೆಂದು. ಆ ರಾಜವಂಶದಲ್ಲಿಯೇ ತಿಳಿದುಕೋ, ರಾಜವಂಶದಲ್ಲಿ ನನ್ನ ಭಕ್ತನಾಗಿದ್ದವನು ಜನ್ಮವನ್ನು ಪಡೆದುಕೊಳ್ಳುವುದು. ಆ ಜನ್ಮವನ್ನು ಪಡೆದುಕೊಳ್ಳುವ ಸಮಯದಲ್ಲಿ ಅವನ ದೇಹವನ್ನು ಒಕ್ಕುವುದು. ತಿಳಿಯಿತಲ್ಲವೇ? ಅಲ್ಲ, ಈಗ ನಾನೊಬ್ಬ ಮಾನವನಾಗಿ ಕೇಳ್ತೇನೆ. ಶ್ರೀನಿವಾಸ್ ಅವರು ಮುನಿಯಪ್ಪರ ಮಗ. ಮುನಿಯಪ್ಪರಪ್ಪ ರಾಸಪ್ಪರಪ್ಪ ಮುನಿಶಾಮಪ್ಪ. ಈ 3 ತಲೆಮಾರಿನಲ್ಲಿ ಶ್ರೀನಿವಾಸ್ ಅವರು ಹುಟ್ಟಿದ್ದಾರೆ. ಅವರು ವಂಶ ಬಂದಿದೆ. ವಾಟ್ ಅಬೌಟ್ ವಿಕ್ರಮಾದಿತ್ಯ, ಸುಯೋಧನ, ಇವೆಲ್ಲ ವಿಕ್ರಮ. ಹಾಗಾದ್ರೆ ಇವರು ಆ 3 ತಲೆಮಾರು ಅಂತ ಹೀಗೆ ಹೇಳ್ತಾ ಇದ್ರಿ. ಈಗ ಇದು 3 ಪ್ಲಸ್ ಅದು 3 ಆದ್ಮೇಲೆ 6 ತಲೆಮಾರು ಆಗೋಯ್ತಲ್ಲ.
ನಾನು ತಿಳಿಸುವುದನ್ನು ಸರಿಯಾಗಿ ಅರಿಯಬೇಕು 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 ತಿಳಿದುಕೋ ತಿಳಿದುಕೋ ಅರಿಯಬೇಕು ಸ್ಪಷ್ಟವಾಗಿಯೇ ತಿಳಿಸಿಕೊಡುವೆ. ಏತಕ್ಕಂದ್ರೆ ಮಾನವರಲ್ಲವೇ, ಮಾನವರಾದ್ದರಿಂದ ಸ್ಪಷ್ಟವಾಗಿಯೇ ನಾನು ತಿಳಿಸಿಕೊಡಬೇಕಾಗಿರೋದು. ಆ ಕಾರಣದಿಂದಲೇ ಸ್ಪಷ್ಟವಾಗಿಯೇ ತಿಳಿಸಿಕೊಡುವೆ. ಅಂದರೆ ತಿಳಿದುಕೋ, ರಾಜ ಸುಯೋಧನದ ವಂಶವೇ ರಾಜ ಮಧುಸೂದನ. ಅಂದರೆ ನಾನು ಯಾವ ಜನ್ಮವನ್ನು ಒಕ್ಕಿದೆನೋ ಆ ಜನ್ಮದ ನಾಮವು ರಾಜ ಸುಯೋಧನನೆಂದು. ನಂತರ ಜನ್ಮವನ್ನು ರಾಜ ಸುಯೋಧನನು ಜನ್ಮವನ್ನು ಪಡೆದುಕೊಂಡನಲ್ಲವೇ, ಮರು ಜನ್ಮವನ್ನು ರಾಜ ಮಧುಸೂದನನಾಗಿ ಜನ್ಮವನ್ನು ಪಡೆದುಕೊಂಡನು. ಅಂದರೆ ಅಂದರೆ ಎರಡನೆಯ ಜನ್ಮವೆಂದು ತಿಳಿಯತಕ್ಕದ್ದು. ತಿಳಿಯಿತು, ಅವನ ದೇಹವನ್ನು ಒಕ್ಕಿದು ಎರಡನೇ ಜನ್ಮವೆಂದು ತಿಳಿದುಕೊಳ್ಳ. ಮಧುಸೂದನ ಹೆಂಗ್ ಸತ್ತೋದು? ಮಧುಸೂದನನು ಹೇಗೆ ಸತ್ತೋದು? ಆತನಾದ್ರು ಯಾವ ರೀತಿಯಾಗಿ ಕಾಲವಾದನೆಂದೇ ರಾಜ ಮಧುಸೂದನನು ತಿಳಿದುಕೋ. ರಾಜ ಮಧುಸೂದನ ರಾಜನಾಗಿ ಆಳ್ವಿಕೆ ಜರುಗಿಸುತ್ತಾ ಇದ್ದನು. ಆಳ್ವಿಕೆ ಜರುಗಿಸುತ್ತಾ ಇದ್ದಂತಹ ಸಮಯದಲ್ಲಿ ರಾಜ ಮಧುಸೂದನನಿಗೆ ಅಂದರೆ ವೃದ್ಧಾಪ್ಯವು ಸಮೀಪಿಸಿತು. ವೃದ್ಧಾಪ್ಯವು ಸಮೀಪಿಸಿದ ನಂತರ ತಿಳಿದುಕೋ, ವೃದ್ಧಾಪ್ಯವು ಸಮೀಪಿಸಿದ ನಂತರ ರಾಜ ಮಧುಸೂದನ ಅಂದರೆ ಕಾಲವಾಗುವ ಒಂದು ಕ್ಷಣ ಮೊದಲೇ ಅವನ ದೇಹವನ್ನು ತೊರೆದು ಬಿಟ್ಟ ನಂತರ ರಾಜ ಮಧುಸೂದನನ್ ಅಂದರೆ ನಿರ್ಜೀವವಾದನು. ಯಾವ ರೀತಿಯಾಗಿ ನಿರ್ಜೀವವಾದನೆಂದರೆ ವೃದ್ಧಾಪ್ಯವು ಸಮೀಪಿಸಿತಲ್ಲವೇ, ವೃದ್ಧಾಪ್ಯವು ಸಮೀಪಿಸಿದಾಗ ಕಾಲವಾಗಲೇಬೇಕಲ್ಲವೇ, ಆ ರೀತಿಯಾಗಿ ಆ ಜನ್ಮದಲ್ಲಿ ಅಂದರೆ ನಿರ್ಜೀವವಾದ. ವಿಕ್ರಮಾದಿತ್ಯನ ಮೇಲೆ ಮೊದಲು ದಾಳಿ ಮಾಡಿದ ರಾಜನ ಹೆಸರು ತಿಳಿಸಲೇಬೇಕು 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 ತಿಳಿದುಕೋ, ರಾಜ ವಿಕ್ರಮಾದಿತ್ಯನು ಅಂದರೆ ರಾಜ ವಿಕ್ರಮಾದಿತ್ಯನು ಜರುಗಿಸಿದ ಮೊದಲ ಯುದ್ಧವನ್ನು ತಿಳಿಸಿಕೊಡುವೆ. ಏಕೆಂದರೆ ರಾಜ ವಿಕ್ರಮಾದಿತ್ಯನು ಅಂದರೆ ರಾಜನಾಗಿ ಯುದ್ಧವನ್ನು ಜರುಗಿಸಲಿಲ್ಲ. ತಿಳಿದುಕೋ, ರಾಜನಾಗಿ ಯುದ್ಧವನ್ನು ಜರುಗಿಸಲಿಲ್ಲ. ಏಕೆಂದರೆ ರಾಜ ವಿಕ್ರಮಾದಿತ್ಯನು ಜನ್ಮವನ್ನು ಪಡೆದುಕೊಂಡದ್ದ ಅರಣ್ಯದಲ್ಲಿ, ಅರಣ್ಯವಾಸಿಯಾಗಿಯೇ ಬೆಳೆದನು. ತಿಳಿದುಕೋ, ಅರಣ್ಯವಾಸಿಯಾಗಿಯೇ ಬೆಳೆದು ನಂತರ ತನ್ನ ರಾಜ್ಯವನ್ನು ಅಂದರೆ ತನ್ನ ಜನಕನ ರಾಜ್ಯವನ್ನು ಯಾರು ಕಸಿದುಕೊಂಡಿದ್ದರಲ್ಲವೇ, ಯಾರೆಂದು ಸಹ ತಿಳಿಸಿಕೊಡುವೆ ತನ್ನ ಜನಕನ ರಾಜ್ಯವನ್ನು ಕಸಿದುಕೊಂಡವರು ಶಾಕ ಎಂಬ ರಾಜನು. ಅವನು ಈಗ ಅದೆಲ್ಲ ಬಿಟ್ಬಿಡೋಣ. ಪ್ರಶ್ನೆಯನ್ನು ನೀನೇ ಅಲ್ಲವೇ ಇಟ್ಟದ್ದು. ಈಗ ಉತ್ತರವನ್ನು ನೀಡುವ ಸಮಯದಲ್ಲಿ ಅದೆಲ್ಲವನ್ನು ತೊರೆಯು ಎಂದು ತಿಳಿಸಿದರೆ ಯಾವ ರೀತಿಯಾಗಿ ನಾನು ಉತ್ತರವನ್ನು ನೀಡಲೇಬೇಕಲ್ಲವೇ? ತಿಳಿದುಕೋ, ನಾನು ಉತ್ತರವನ್ನು ನೀಡಿದ ನಂತರ ಮರು ಪ್ರಶ್ನೆಯನ್ನು ಇಡು, ಪ್ರಶ್ನೆಗೆ ಉತ್ತರಿಸುವೆ. ನಾನು ಈಗ ಉತ್ತರವನ್ನು ನೀಡಲೇಬೇಕು. ಏಕೆಂದ್ರೆ ಪ್ರಶ್ನೆ ಉತ್ತರವು ಅಪೂರ್ಣವಾಗಿರಕೂಡದು. ಹಾಗಾದ್ರೆ ಕಂಪ್ಲೀಟ್ ಮಾಡು. ಪ್ರಶ್ನೆ ಇಟ್ಟಿರುವೆ, ಉತ್ತರವನ್ನು ನೀಡಿ ಬಿಡುವೆ. ನಂತರ ಮರು ಪ್ರಶ್ನೆ ಇಡು, ಉತ್ತರವನ್ನು ನಾನು ನೀಡುವೆ. ತಿಳಿಯಿತು. ನಂತರ ಏನು ಜರುಗಿತೆಂದರೆ ರಾಜ ವಿಕ್ರಮಾದಿತ್ಯನು ಅಂದರೆ ಅರಣ್ಯವಾಸಿಯಾಗಿದ್ದನಲ್ಲವೇ, ಆ ಸಮಯದಲ್ಲಿ ತನ್ನ ಜನಕನ ರಾಜ್ಯವನ್ನು ಕಸಿದುಕೊಂಡಿದ್ದನಲ್ಲವೇ ಶಾಕ ಎಂಬ ರಾಜನು ಅವನನ್ನು ಅವನ ವಿರುದ್ಧವೇ ಅರಣ್ಯವಾಸಿಯಾಗಿದ್ದೆ ಯುದ್ಧವನ್ನು ಸಾರಿದ ನಂತರ ಯುದ್ಧದಲ್ಲಿ ಅರಣ್ಯವಾಸಿಯಾಗಿದ್ದವನು ಯಾವ ರೀತಿಯಾಗಿ ಯುದ್ಧವನ್ನು ಜಯಿಸಿದನು ಎಂಬುದು ಸಹ ತಿಳಿಸಿಕೊಡುವೆ. ಏಕೆಂದ್ರೆ ತಿಳಿಸಲೇಬೇಕು. ರಾಜ ವಿಕ್ರಮಾದಿತ್ಯನು ತನ್ನ ಮೊದಲ ಯುದ್ಧವನ್ನು ಯಾವ ರೀತಿಯಾಗಿ ಜಯಿಸಿದನು ಎಂಬುದನ್ನು ತಿಳಿಸಲೇಬೇಕಲ್ಲವೇ? ಮಂದಿಯು ತಿಳಿದುಕೊಳ್ಳಲಿ ತಿಳಿಸಲೇ ರಾಜ ವಿಕ್ರಮಾದಿತ್ಯನು ಅಂದರೆ ಅರಣ್ಯವಾಸಿಯಾಗಿದ್ದು ತನ್ನ ಮೊದಲ ಯುದ್ಧವನ್ನು ಸಾರಿದಾಗ ತನ್ನಲ್ಲಿ ರಾಜನಿಗೆ ಇರುವಂತಹ ಯಾವ ರೀತಿಯ ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಆ ಸಮಯದಲ್ಲಿ ಅಂದರೆ ಶಸ್ತ್ರಾಸ್ತ್ರಗಳೆಂದರೆ ರಾಜರುಗಳು ಉಪಯೋಗಿಸುವ ಶಸ್ತ್ರಾಸ್ತ್ರಗಳು ಅವು ಯಾವು ಸಹ ರಾಜನ ಬಳಿ ಇರಲಿಲ್ಲ, ಅಂದರೆ ವಿಕ್ರಮಾದಿತ್ಯನ ಬಳಿ ಇರಲಿಲ್ಲ. ಆ ಸಮಯದಲ್ಲಿ ತಿಳಿದುಕೋ, ಆ ಸಮಯದಲ್ಲಿ ರಾಜ ವಿಕ್ರಮಾದಿತ್ಯನು ಅಂದರೆ ಅರಣ್ಯವಾಸಿಯಾಗಿದ್ದುಕೊಂಡೆ ಅಂದರೆ ಅರಣ್ಯದಲ್ಲಿ ದೊರಕುವ ಎಲ್ಲವನ್ನು ತನ್ನ ಶಸ್ತ್ರಗಳನ್ನಾಗಿ ಮಾರ್ಪಾಡಿಸಿಕೊಂಡನು.
ಮಾರ್ಪಾಟಿಗೊಂಡ ನಂತರ ಅಂದರೆ ಮಾರ್ಪಾಟಿಸಿಕೊಂಡ ನಂತರ ಅಂದರೆ ಯುದ್ಧವನ್ನು ಸಾರಿಬಿಟ್ಟನು. ಯುದ್ಧವನ್ನು ಸಾರಿದಾಗ ಅಂದರೆ ಶಾಕ ಎಂಬ ರಾಜನ ಸೈನ್ಯವು ತಿಳಿದುಕೋ, ಸೈನ್ಯವು ಬಹಳಷ್ಟು ಇತ್ತು. ಆಗ ಆ ಸೈನ್ಯಕ್ಕೆ ಹೋಲಿಸಿದರೆ ರಾಜ ವಿಕ್ರಮಾದಿತ್ಯನ ಸೈನ್ಯವು ಅಲ್ಪವಾದ್ದರಿಂದ ಆ ಸೈನ್ಯವನ್ನು ಕಂಡೊಡನೆ ಯುದ್ಧವನ್ನು ಗೆಲ್ಲುವಲು ಸಾಧ್ಯವಿಲ್ಲವಲ್ಲವೇ? ಏನು ಜರುಗಿಸುವುದು ಎಂದು ವಿಕ್ರಮಾದಿತ್ಯನು ಚಿಂತಿಸುವ ಸಮಯದಲ್ಲಿ ಅಂದರೆ ಆಗಲೇ ಅರಣ್ಯವಾಸಿ ಅಲ್ಲವೇ, ಆಗಲೇ ಯುದ್ಧವನ್ನು ಗೆಲ್ಲುವುದಕ್ಕಾಗಿ ಆಗಲೇ ತಂತ್ರವನ್ನು ಹೂಡಿದನು. ಯಾವ ರೀತಿಯ ತಂತ್ರವೆಂದರೆ ಅರಣ್ಯವಾಸಿಯಾಗಿದ್ದಂತಹ ಸಮಯದಲ್ಲಿ ಅಂದರೆ ಅರಣ್ಯವಾಸಿಗೆ ಅರಣ್ಯದಲ್ಲಿ ದೊರಕುವ ಎಲ್ಲವನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕೆಂದು ತಿಳಿದಿರುವುದಲ್ಲವೇ? ತಿಳಿದಿದ್ದ ಕಾರಣ ಅಂದರೆ ಅರಣ್ಯವಾಸಿ ಆಗಿದ್ದನಲ್ಲವೇ ಆ ಸಮಯದಲ್ಲಿ ಅಂದರೆ ಅರಣ್ಯದಲ್ಲಿ ದೊರಕುವ ಎಲ್ಲವನ್ನು ಯಾವ ರೀತಿಯಾಗಿ ಉಪಯೋಗಿಸಬಹುದೆಂದು ತಿಳಿದಿದ್ದ ಕಾರಣ ಅರಣ್ಯದಲ್ಲಿ ದೊರಕುವ ಅಂದರೆ ನೀವುಗಳು ಅಂದರೆ ಜೇನು ಎಂದು ತಿನ್ನುವಿರಲ್ಲವೇ? ಆ ಜೇನಿನ ಅಂದರೆ ಶೇಖರಿಸುವ ಜೀವಿಗಳಿರುವವಲ್ಲವೇ? ಆ ಜೀವಿಗಳ ತಂತ್ರವನ್ನು ಹೂಡಿದ ನಂತರ ಆ ಜೀವಿಗಳನ್ನು ಅಂದರೆ ಸೈನ್ಯದ ಮೇಲೆ ಅಂದರೆ ಪ್ರಯೋಗಿಸಿದನು. ಆ ಸಮಯದಲ್ಲಿ ಅಂದರೆ ಆ ಜೀವಿಗಳ ಕಾಟವು ತಾಳಲಾರದೆ ಸೈನ್ಯವು ಒಂದು ರೀತಿಯಾಗಿ ವಿಚಲಿತಗೊಂಡಾಗ ರಾಜ ವಿಕ್ರಮಾದಿತ್ಯನ ಅಂದರೆ ರಾಜನನ್ನು ಅಂದರೆ ಶಾಕ ಎಂಬ ರಾಜನನ್ನು ಒಂದೇ ಕ್ಷಣದಲ್ಲಿ ಮಣಿಸಿದ ನಂತರ ರಾಜನಿಲ್ಲದ ಸೈನ್ಯವು ಯುದ್ಧವನ್ನು ಸಾರುವುದು ಇಲ್ಲವಲ್ಲವೇ? ಆಗ ಸೈನ್ಯವು ಯುದ್ಧವನ್ನು ಸಾರದೆ ರಾಜ ವಿಕ್ರಮಾದಿತ್ಯನಲ್ಲಿ ಶರಣಾದ ನಂತರ ತನ್ನ ಮೊದಲ ವಿಜಯವನ್ನು ಪಡೆದುಕೊಂಡ ನಂತರ ತನ್ನ ಜನಕನ ರಾಜ್ಯವನ್ನು ತಾನು ರಾಜನಾಗಿ ಸಿಂಹಾಸನವನ್ನು ಅಂದರೆ ಸಿಂಹಾಸನಾಧಿಪತಿಯಾದನು. ತಿಳಿಯಿತು. ಆ ಶ್ರೀನಿವಾಸ್ ಅವರು ಹೀಗೆ ಕಲಿಯುಗದ ಶ್ರೀನಿವಾಸ್ ಪದವಿ ಮಾಡಿದ್ದು ಯಾವುದು? ತಿಳಿಸಲೇಬೇಕಲ್ಲವೇ? ತಿಳಿಸುವೆ ಆದರೂ ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿ ಯಾವ ಅಂದರೆ ಒಂದು ರೀತಿಯಾಗಿ ಪರಿಣಿತಿಯನ್ನು ಪಡೆದುಕೊಂಡಿರುವನೆಂದಲ್ಲವೇ? ತಿಳಿಸಿಕೊಡುವೆ ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿ ಮತ್ತೊಂದು ಪದವಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಸಿದ್ಧನಾಗಿದ್ದನು. ಆದರೆ ಆ ಪದವಿಯನ್ನು ಪಡೆದ ಹಾಗೆ ತಡೆದದ್ದು ನಾನೇ. ತಿಳಿದುಕೋ. ಏಕೆಂದರೆ ಆ ಪದವಿಯನ್ನು ಪಡೆದುಕೊಂಡಿದ್ದರೆ ಅವನು ಜರುಗಿಸಬೇಕಾಗಿರುವ ಮತ್ತಷ್ಟು ಕಾರ್ಯಗಳಿತ್ತು. ಆ ಪದವಿಯನ್ನು ಪಡೆದುಕೊಳ್ಳದ ಹಾಗೆ ತಡೆದ ನಂತರ ಹಲವಾರು ವರ್ಷಗಳ ತನಕ ಪದವಿಯ ಯಾವ ರೀತಿಯಾಗಿ ಆ ಪದವಿಯನ್ನೇ ಪಡೆದುಕೊಳ್ಳಬೇಕೆಂದು ಹಲವಾರು ವರ್ಷಗಳ ತನಕ ಕಾದನು. ನಂತರ ಮತ್ತೊಂದು ಪದವಿಯನ್ನು ಪಡೆದುಕೊಂಡು ಪದವಿ ಏನೆಂದು ತಿಳಿಸಿಬಿಡಲಿ. ತಿಳಿಸುವೆ ಕೇಳು ಅಂದರೆ ಆ ನಾಮವನ್ನು ರಾಜ ಶ್ರೀನಿವಾಸ ಸನ್ನಿಧಿಯಾಗೆ ತಿಳಿಸಲು ಸಾಧ್ಯ. ಏಕೆಂದರೆ ನಾನು ಆ ಪದವಿಯ ನಾಮವನ್ನು ಅರಿಯಲಾರೆ. ಆ ಕಾರಣದಿಂದಲೇ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಆ ಪದವಿಯ ನಾಮವನ್ನು ತಿಳಿಸಿಬಿಡಿ. ತಿಳಿಸಲಿ. ತಿಳಿಸುವೆ ಕೇಳು. ನಂದು BBM ಆಗಿದೆ, ನಂತರ MBA ಆಗಿದೆ. ತಿಳಿಯಿತು. BBM MBA ಮಾಡಿದ್ಮೇಲೆ ರಾಜ ವಿಕ್ರಮಾದಿತ್ಯನ ಇವೆಲ್ಲ ಪುಸ್ತಕಗಳನ್ನ ಶ್ರೀನಿವಾಸ್ ಅವರು ಓದಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ನುಡಿದ ವಿಚಾರಗಳೆಲ್ಲವೂ ಎಲ್ಲಿಯೂ ದೊರಕುವುದಿಲ್ಲ. ಪ್ರಯತ್ನಿಸಿ ನೋಡು. ದೊರಕುವುದಾದರೆ ಪ್ರಯತ್ನಿಸಿ ನೋಡು. ನಾನು ತಿಳಿಸಿರತಕ್ಕಂತ ವಿಚಾರಗಳು ಎಲ್ಲಿಯೂ ಲಭ್ಯವಿಲ್ಲ. ಯಾಕೆ ಶ್ರೀನಿವಾಸ್ ಅವ್ರನ್ನ ಮದುವೆ ಮಾಡಿಸೋಕೆ ಅವಕಾಶ ಕೊಡ್ಲಿಲ್ಲ? ಮರುಪ್ರಶ್ನೆ ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿಯ ವಿವಾಹ ಎಂದು ಜರುಗುವುದೆಂದಲ್ಲವೇ? ಜರಗಲೇಬೇಕಿರುವುದು, ಜರಗಿಸಿಯೇ ತೀರುವೆ.
ತಿಳಿದುಕೋ, ರಾಜ ಶ್ರೀನಿವಾಸ ಸನ್ನಿಧಿಯು ವಿವಾಹವನ್ನು ಜರುಗಿಸುವುದು ನಾನೇ. ಗಾಂಧರ್ವ ವಿಧಿಯಲ್ಲ, ಸಾಧ್ಯವಿಲ್ಲ. ಯಾವ ರೀತಿಯಲ್ಲಿ? ದೇವರುಗಳ ರೀತಿಯಲ್ಲಿ ಜರುಗಿಸುವೆ, ತಿಳಿಯಿತು. ಮಾನವರಾಗಿ ಅಲ್ಲ, ಮಾನವರಾಗಿ ಜರುಗಿಸುವುದಿಲ್ಲ, ದೇವರುಗಳ ರೀತಿಯಲ್ಲಿ ಜರುಗಿಸುವೆ. ಅವರು ಮದುವೆ ಆಗೋರು ದೇವರಾಗಿರ್ತಾರ? ತಿಳಿದುಕೋ, ಮಹಾರಾಜನಾಗಿರುವ ರಾಜ ಶ್ರೀನಿವಾಸ ಸನ್ನಿಧಿಯು ಮಹಾರಾಣಿಯನ್ನೇ ವರಿಸುವನು. ಮಹಾರಾಣಿಯು ಸಹ ಸಿದ್ಧರಾಗಿರುವರು. ತಿಳಿದುಕೋ, ಮಹಾರಾಣಿಯು ಸಹ ಸಿದ್ಧರಾಗಿರುವರು. ಅಂದರೆ ಮಹಾರಾಣಿ ಸಿದ್ಧಗೊಂಡಿದ್ದರು ಸಹ, ಅಂದರೆ ತಿಳಿದುಕೋ, ಮಹಾರಾಣಿ ಸಿದ್ಧಗೊಂಡಿದ್ದರು ಸಹ ಮಹಾರಾಣಿಯ ನಾಮವನ್ನು ಈಗ ತಿಳಿಸಲಾರೆ. ಕಾರಣವಿರುವುದು ಏಕೆಂದ್ರೆ ತಿಳಿಸಬಲ್ಲೆ. ತಿಳಿಸಿದರೆ ತಿಳಿಸಿದರೆ ಅಂದರೆ ತಿಳಿದುಕೋ, ತಿಳಿಸಬಹುದು, ಆದರೆ ತಿಳಿಸುವುದಿಲ್ಲ. ಕಾರಣವೇನೆಂದರೆ ಮಹಾರಾಣಿಯ ನಾಮವನ್ನು ತಿಳಿಸಿಬಿಟ್ಟರೆ ಮಹಾರಾಣಿಯು ಅಂದರೆ ನೀವುಗಳು ಚಿಂತಿಸುವ ರೀತಿಯಲ್ಲಿ ಅಂದರೆ ಈ ಸ್ಥಳದಲ್ಲಿ ಇಲ್ಲ. ಈ ಸ್ಥಳದಲ್ಲೇ ಇರದ ಕಾರಣ ಮತ್ತೊಂದು ಸ್ಥಳದಲ್ಲಿ ಇರುವ, ಅವರು ಇರುವ ಸ್ಥಳವನ್ನು ಸಹ ರಕ್ಷಿಸುತ್ತಾ ಇರೋದು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯ ರಕ್ಷಿಸುತ್ತಾ ಇರೋದು. ಕಾರಣವೇನೆಂದರೆ ಆ ಸ್ಥಳದಲ್ಲಿ ಜರುಗುತ್ತಾ ಇರುವ ಕಾರ್ಯಗಳು, ಹಲವಾರು ಕಾರ್ಯಗಳು, ಅಂದರೆ ನಾಶಪಡಿಸುವ ಕಾರ್ಯಗಳು ಜರುಗುತ್ತಾ ಇರುವ ಕಾರಣ ಆ ಸ್ಥಳವನ್ನು ಸಹ ರಕ್ಷಿಸುತ್ತಾ ಇರುವರು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ. ಆದ ಕಾರಣ ಆ ಸ್ಥಳದ ನಾಮವನ್ನು ತಿಳಿಸಲಾರೆ. ಯಾಕೆ ಮಹಾಕಾಳಿ 3 ಸರಿ ಪದೇ ಪದೇ ಒಂದೇ ಪಾದವನ್ನ 3 ಸರಿ 4 ಸರಿ ಮಹಾಕಾಳಿ ಮಾತಾಡಲ್ಲ? ಈ ಮಹಾಕಾಳಿ ಯಾಕೆ ಮಾತಾಡ್ತಾ? ತಿಳಿದುಕೋ, ಏತಕ್ಕಾಗಿ ಅಂದರೆ ತಿಳಿಸುವ ಸಮಯದಲ್ಲಿ ಪುನಃ ತಿಳಿಸುವುದನ್ನೇ ತಿಳಿಸುವ ಎಂದಲ್ಲವೇ? ತಿಳಿದುಕೋ, ಮಾನವರ ರೀತಿಯಲ್ಲಿ ಮಾತನಾಡಲು ಸಾಧ್ಯವಿಲ್ಲ. ದೇವರುಗಳ ರೀತಿಯಲ್ಲಿಯೇ ಮಾತನಾಡುವುದು. ದೇವರುಗಳ ರೀತಿಯಲ್ಲಿ ತಿಳಿದುಕೋ, ಉತ್ತರವನ್ನು ನೀಡುತ್ತಾರೆ. ತಿಳಿದುಕೋ, ಉತ್ತರವನ್ನು ನೀಡುವೆ. ಹೇಳಿ. ಏತಕ್ಕಾಗಿ ಅಂದರೆ ಪುನಃ ತಿಳಿಸಿ ನುಡಿಯುತ್ತಾ ಇರುವೆ ಎಂದರೆ ತಿಳಿದುಕೋ ಅಂದರೆ ಮಾನವನಾಗಿ ನುಡಿಯುವಂತಾಗಿದ್ದರೆ ಅಂದರೆ ಒಮ್ಮೆಲೆ ತಿಳಿಸುತ್ತಾ ಇದ್ದಿಲ್ಲ. ದೇವರಾಗಿ ನುಡಿಯುತ್ತಾ ಇರುವ ಕಾರಣ ಅಂದರೆ ನುಡಿಯು ಸಹ ದೇವರುಗಳ ರೀತಿಯಲ್ಲಿಯೇ ನುಡಿಯಿರುವುದು. ಅಂದರೆ ಇಲ್ಲಿಯ ತನಕ ಮಾನವರಾಗಿರುವ ನೀವುಗಳು ದೇವರ ನುಡಿಯನ್ನು ಎಂದಾದರೂ ಕೇಳಿರಲು ಸಾಧ್ಯವಿರುವುದು ಇಲ್ಲವಲ್ಲವೇ? ಆ ಕಾರಣದಿಂದಲೇ ಏತಕ್ಕಾಗಿ ಮಹಾಕಾಳಿ ಪುನಃ ಅಂದರೆ ತಿಳಿಸುವುದನ್ನೇ ತಿಳಿಸುವರೆಂದು ಪ್ರಶ್ನೆಯನ್ನು ಇಟ್ಟಿರುವೆ. ಮಹಾಕಾಳಿ ಮನುಷ್ಯರ ಮೈ ಮೇಲೆ ಆ ಕಡೆ ಈ ಕಡೆ ಎಲ್ಲಾ ಕಡೆ ಬರ್ತಾಳೆ, ಏಕಕಾಲದಲ್ಲಿ ಬರ್ತಾಳೆ. ಅವ್ರು ಮಾತಾಡ್ಬೇಕಾದ್ರೆ ಒಂದೇ ಸರಿ ಮಹಾಕಾಳಿ ಶ್ರೀನಿವಾಸ ಮೈ ಮೇಲೆ ಯಾಕೆ 3-4 ಸರಿ? ತಿಳಿಸುವೆ ಕೇಳು. ಅಂದರೆ ಮಹಾಕಾಳಿ ಆದ ನಾನು ಯಾರ ದೇಹವನ್ನು ಒಕ್ಕುವುದಿಲ್ಲ. ತಿಳಿದುಕೋ, ಶ್ರೀನಿವಾಸ ಮೈಯನ್ನು ಒಕ್ಕಿದೆಯಲ್ಲ, ತಿಳಿದುಕೋ, ಯಾರ ದೇಹವನ್ನು ಒಕ್ಕುವುದಿಲ್ಲ. ನನ್ನ ಭಕ್ತನಾಗಿದ್ದಂತಹ ಹಿಂದೆ ನನ್ನ ಭಕ್ತನಾಗಿದ್ದಂತಹ ಅವನ ದೇಹವನ್ನು ಮಾತ್ರವೇ ಒಕ್ಕುವುದೆಂದರೆ ಅವನ ದೇಹದಲ್ಲಿಯೇ ಇರುವುದೆಂದು. ನೀವುಗಳಿಗಿರುವ ಪ್ರಶ್ನೆ ಏನೆಂದರೆ ಮಹಾಕಾಳಿಯು ಅಂದರೆ ಅನ್ಯರ ದೇಹವನ್ನು ಸಹ ಒಕ್ಕುವರೆಂದು. ಒಕ್ಕುವರು? ನನಗೆ ಒಕ್ಕುವರು ತಿಳಿಯಲು ಸಾಧ್ಯವೇ ಇಲ್ಲ. ಏಕೆಂದರೆ ಮಹಾಕಾಳಿಯನ್ನು ಪೂಜಿಸುವವನು ನನ್ನ ಭಕ್ತನಾಗಿದ್ದವನು ಈಗ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಆಗಿದ್ದವನು ಒಬ್ಬನೇ. ಮತ್ಯಾರು ಸಹ ಮಹಾಕಾಳಿಯನ್ನು ಪೂಜಿಸಲು ಸಾಧ್ಯವೇ ಇಲ್ಲ. ತಿಳಿಸುವೆ ಕೇಳು. ನೀವುಗಳು ತಿಳಿದುಕೊಂಡಿರುವ ಹಾಗೆ ಮಹಾಕಾಳಿ ವಿಗ್ರಹ ರೂಪದಲ್ಲಿ ಪೂಜಿಸಲು ಸಾಧ್ಯವೇ ಇಲ್ಲ. ವಿಗ್ರಹ ರೂಪದಲ್ಲಿ ಸಾಧ್ಯವೇ ಇಲ್ಲ. ತಿಳಿದುಕೋ, ಆ ವಿಗ್ರಹದಲ್ಲಿ ಮಹಾಕಾಳಿಯನ್ನು ಆಹ್ವಾನಿಸಲು ಸಾಧ್ಯವಿಲ್ಲ. ಅವ್ರು ಪೂಜೆ ಮಾಡ್ತಿರೋದೆಲ್ಲ ತಪ್ಪು. ಮಹಾಕಾಳಿಯನ್ನು ಪೂಜಿಸಲು ಸಾಧ್ಯವೇ ಇಲ್ಲ. ಅವರೆಲ್ಲ ಮಾಡ್ತಾ ಇದ್ದಾರೆ. ಮಹಾಕಾಳಿ ಚಾಮುಂಡಿ ಹಿಂಗೆಲ್ಲ ದೇವಸ್ಥಾನ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಮಹಾಕಾಳಿಯನ್ನು ಮಾತ್ರವೇ ನಾನು ತಿಳಿಸುತ್ತಾ ಇರುವೆ. ಅನ್ಯ ದೇವರುಗಳ ವಿಚಾರವನ್ನು ತಿಳಿಸುತ್ತಾ ಇಲ್ಲ.
ಏಕೆಂದ್ರೆ ಮಹಾಕಾಳಿಯನ್ನು ಪೂಜಿಸಬೇಕೆಂದರೆ, ವಿಗ್ರಹ ರೂಪದಲ್ಲಿ ಪೂಜಿಸಬೇಕೆಂದರೆ ಹಲವಾರು ನಿಯಮಗಳಿರುವವು. ಆ ನಿಯಮಗಳಂತೆಯೇ ಪೂಜಿಸಬೇಕಿರುವುದು. ನಿಯಮಗಳನ್ನು ಹೊರತುಪಡಿಸಿ ಪೂಜಿಸಿದರೆ ಪೂಜಿಸಿದವನು ಇಲ್ಲವಾಗುವನು. ಈಗ ಎಲ್ಲ ಕಡೆ ಬದುಕಿದ್ದಾರೆ, ಮಹಾಕಾಳಿ ಮಹಾಕಾಳಿ ದೇವಸ್ಥಾನ ಅಂತ ಹೇಳಿ ಮಾಡಿಕೊಂಡು ಲಕ್ಷಾಂತರ ಜನ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಪೂಜಾರಿದ್ದಾರೆ, ಅಲ್ಲೂ ದೇವ್ರು ಬರುತ್ತೆ. ಹಾಗಾದ್ರೆ ಆ ಮಹಾಕಾಳಿ ನಂಬಲ, ಈ ಮಹಾಕಾಳಿ ನಂಬಲ ನಾನು? ಮಹಾಕಾಳಿ ಎಂದರೆ ತಿಳಿದುಕೋ, ಮಹಾಕಾಳಿ ಎಂದರೆ ಈಗ ನಾನು ಯಾರ ದೇಹದಿಂದ ಮಾತನಾಡುತ್ತಾ ಇರುವೆನೋ ಅಂದರೆ ನನ್ನ ನುಡಿಯನ್ನು ನೀಡುತ್ತಾ ಇರುವೆನೋ ಅಂದರೆ ಮಹಾಕಾಳಿ ಎಂದರೆ ನಾನೇ ಎಂದು ತಿಳಿಯತಕ್ಕದ್ದು. ಅನ್ಯರು ಅಂದರೆ ಪೂಜಿಸುವ ಮಹಾಕಾಳಿ ಇರುವರಲ್ಲವೇ, ಅವರು ಮಹಾಕಾಳಿಯಲ್ಲ. ಬದಲಾಗಿ ತಿಳಿದುಕೋ, ತಿಳಿಸಿಕೊಡುವೆ. ಬದಲಾಗಿ ಅಂದರೆ ಮಹಾಕಾಳಿಯಲ್ಲ, ಬದಲಾಗಿ ತಿಳಿದುಕೋ, ಬದಲಾಗಿ ಪೂರ್ಣವಾದ ಮಹಾಕಾಳಿಯನ್ನು ಪೂಜಿಸಲು ಸಾಧ್ಯವಿಲ್ಲ. ಏಕೆಂದ್ರೆ ಪೂಜಿಸಲು ನಿಯಮವಿರುವುದು. ನಿಯಮವನ್ನು ತಿಳಿಸಲಿ, ನಿಯಮವನ್ನು ತಿಳಿಸಲಿ. ಅನ್ಯರು ಪೂಜಿಸುತ್ತಾ ಇರುವ ಮಹಾಕಾಳಿಯಲ್ಲ, ಬದಲಾಗಿ ಅನ್ಯ ದೇವರುಗಳನ್ನು ಆಹ್ವಾನಿಸಿ ಮಹಾಕಾಳಿ ಎಂದು ಪೂಜಿಸುವರು. ಹಾಗಾದ್ರೆ ಅನ್ಯ ದೇವರಂತ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಮಹಾಕಾಳಿ ಪೂಜಿಸ್ತಾ ಇರೋದು ಅವ್ರ ತಪ್ಪು. ಹಾಗಾದ್ರೆ ಮಹಾಕಾಳಿ ಶ್ರೀನಿವಾಸನ ಮೇಲೆ ಬಂದಿರೋ ಸತ್ಯ. ಮಹಾಕಾಳಿಯನ್ನು ಪೂಜಿಸಲು ಸಾಧ್ಯವಿಲ್ಲ, ತಿಳಿದುಕೋ. ಏಕೆಂದರೆ ಮಹಾಕಾಳಿಯನ್ನು ವಿಗ್ರಹ ರೂಪದಲ್ಲಿ ಪೂಜಿಸಬೇಕೆಂದರೆ ನಿಯಮವಿರುವುದು. ನಿಯಮವನ್ನು ಯಾರು ಸಹ ನಿಯಮದಂತೆ ಪೂಜಿಸಲು ಸಾಧ್ಯವೇ ಇಲ್ಲ. ಈಗ ವಿಗ್ರಹ ರೂಪದಲ್ಲಿ ಪೂಜೆ ಮಾಡ್ತಾ ಇರೋದು ಅವ್ರದೆಲ್ಲ ತಪ್ಪು. ಈಗ ಮಹಾಕಾಳಿಯನ್ನು ಪೂಜಿಸುತ್ತಾ ಇರುವರಲ್ಲವೇ, ಮಹಾಕಾಳಿಯನ್ನು ಪೂಜಿಸುತ್ತಾ ಇಲ್ಲ, ಬದಲಾಗಿ ಅನ್ಯ ದೇವರುಗಳನ್ನು ಪೂಜಿಸಿ ಮಹಾಕಾಳಿ ಎಂದು ನಾಮವನ್ನು ನುಡಿಯುತ್ತಾ ಇರುವರು. ಅದನ್ನೆಲ್ಲ ಯಾಕೆ ಕೂತಿದ್ದ ಜಾಗದಲ್ಲೇ ಖಂಡಿಸಬಾರ್ದು? ಈ ಕ್ಷಣದಲ್ಲಿ ಅವ್ರನ್ನೆಲ್ಲ ನಾಶ ಮಾಡಬಾರ್ದು. ಖಂಡಿಸುತ್ತಾನೇ ಇರುವನಲ್ಲವೇ. ಒಮ್ಮೆ ಅವರನ್ನು ಪ್ರಶ್ನಿಸಿ ನೋಡು. ಮಹಾಕಾಳಿಯನ್ನು ಪೂಜಿಸುತ್ತಾ ಇರುವರಲ್ಲವೇ, ಯಾವ ರೀತಿಯಾಗಿ ನೀವುಗಳು ಇರುವಿರೆಂದು ಅವರನ್ನು ಪ್ರಶ್ನಿಸಿ ನೋಡು. ಆಗ ತಿಳಿಯುವುದು ಮಹಾಕಾಳಿ ಯಾವ ರೀತಿಯಾಗಿ ಅವರುಗಳಿಗೆ ತೊಂದರೆಯನ್ನು ನೀಡುತ್ತಾ ಇರುವರೆಂದು ನಂತರ ತಿಳಿಯುವುದಾ. ನಿಜವಾಗ್ಲೂ ಮಹಾಕಾಳಿ ನೀವು ಆಗಿದ್ರೆ, ಮಹಾಕಾಳಿ ನೀವು ಇವ್ರ ಮೈ ಮೇಲೆ ಬಂದಿದ್ರೆ, ಈ ವರ್ಷ ಬರಗಾಲ ಬಂದಿದೆ, ಯಾಕೆ ಮಳೆ ಜರುಗಿಸುತ್ತಾ ಇರುವವರೇ ನಾವುಗಳಲ್ಲವೇ? ಕಾರಣವೇನೆಂದರೆ ವಿನಾಶವನ್ನು ಜರುಗಿಸಲೇಬೇಕಾಗಿರುವುದು. ಏಕೆಂದರೆ ತಿಳಿದುಕೋ ಮಹಾಕಾಳಿಯ ಸಮಯವು ಈಗ ಜರುಗುತ್ತಾ ಇರುವುದಲ್ಲವೇ. ಅಂದರೆ ಮಾನವರು ತಿಳಿದುಕೊಂಡಿರುವ ರೀತಿಯಲ್ಲಿ ಅಂದರೆ ಕಲಿಯುಗ ಎಂದು ತಿಳಿದುಕೊಂಡಿರುವರಲ್ಲವೇ, ಆ ಸಮಯವು ಅಂದರೆ ಕ್ಷೀಣಿಸುತ್ತಾ ಇರುವ ಕಾರಣ ಆ ಸಮಯ ಪೂರ್ಣವಾಗಿ ಕ್ಷೀಣಿಸುವ ಮೊದಲೇ ವಿನಾಶವನ್ನು ಜರುಗಿಸಲೇಬೇಕಾಗಿರುವ ಕಾರಣ ನಾವುಗಳೇ ಜರುಗಿಸುತ್ತಾ ಇರುವುದು. ಮಹಾಕಾಳಿ ಶ್ರೀನಿವಾಸ ಮೈ ಮೇಲೆ ಬಂದು ಪ್ರಚಾರಕ್ಕೆ ಇಟ್ಟಿಸ್ಕೊಳ್ಳಕ್ಕೆ ಮಹಾಕಾಳಿ ರೂಪದಲ್ಲಿ ಬಂದಿದ್ದೀರಿ ಈ ಮಾನವರ ರೀತಿಯಲ್ಲಿ ಪ್ರಚಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ಎಂದು ತಿಳಿದುಕೊಂಡಿರುವೆಯಾ? ದೇವರ ರೂಪದಲ್ಲೇ ಸಾಧ್ಯವಿಲ್ಲ. ಏಕೆಂದರೆ ಅಂದರೆ ಮಾನವರಿಗೆ ವಿಚಾರವನ್ನು ತಿಳಿಸಬೇಕಾಗಿರುವ ಕಾರಣವೇ ವಿಚಾರವನ್ನು ತಿಳಿದುಕೋ. ಯಾವ ವಿಚಾರವನ್ನೆಂದರೆ ಅಂದರೆ ಮಹಾಕಾಳಿಯ ಸಮಯವು ಕ್ಷೀಣಿಸುತ್ತಾ ಇರುವುದಲ್ಲವೇ, ಮತ್ತೊಂದು ಸಮಯವು ತಿಳಿದುಕೋ, ಮತ್ತೊಂದು ಸಮಯವು ಅಂದರೆ ಉದಯವಾಗುತ್ತಾ ಇರುವುದು. ಆ ಸಮಯವು ಅಂದರೆ ದಿವ್ಯ ಚೇತನದ ಸಮಯವೆಂದು ತಿಳಿಯತಕ್ಕದ್ದು. ಆ ಸಮಯವು ಪೂರ್ಣವಾಗಿ ಉದಯವಾಗುವ ಮೊದಲೇ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಯಾರೆಂದು ಮಂದಿಗೆ ತಿಳಿಯಲೇಬೇಕು. ಏಕೆಂದರೆ ತಿಳಿದುಕೋ, ಏಕೆಂದರೆ ಆ ಸಮಯದಲ್ಲಿ ಅಂದರೆ ದಿವ್ಯ ಚೇತನದ ಸಮಯದಲ್ಲಿ ಯಾವ ರೀತಿಯಾಗಿ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಸೂಚಿಸುವರು ಅದನ್ನು ಮಂದಿ ಪಾಲಿಸಲೇಬೇಕಿರುವುದು. ಪಾಲಿಸದೇ ಇದ್ದರೆ ಮಂದಿಯು ನಾಶಕ್ಕೊಳಪಡುವರು. ಆ ಕಾರಣದಿಂದಲೇ ಮಾನವರು ನಾಶಕ್ಕೊಳಪಡಕೂಡದೆಂದು ಮಂದಿಯಲ್ಲಿ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಯಾರೆಂಬುದನ್ನು ತಿಳಿಸುವುದಕ್ಕಾಗಿಯೇ ಮಂದಿಗೆ ತಿಳಿಸಿಕೊಡ್ತಾ ಇರುವುದು. ಮಹಾರಾಜ ಶ್ರೀನಿವಾಸ ಸನ್ನಿಧಿಯ ಬಾಯಲ್ಲಿ ಬರುವಂತ ವರ್ಡ ಇದು ಮಹಾಕಾಳಿಯಾಗಿ ಬರುವಂತ ಮಾತಾ. ಇಲ್ಲಿಯ ತನಕ ನುಡಿಯುತ್ತಾ ಇರುವುದು ಮಾತೆ ಮಹಾಕಾಳಿಯೇ ಅಲ್ಲವೇ? ನಾನು ನುಡಿಯುತ್ತಾ ಇರುವ ಸಮಯದಲ್ಲಿ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ನುಡಿಯಲು ಸಾಧ್ಯವೇ? ನೀವು ನಿಜವಾಗ್ಲೂ ಮಹಾಕಾಳಿಯಾಗಿರೋ ನನ್ನ ಮೈ ಮೇಲೆ ಯಾಕೆ ಬರಲ್ಲ?
ನಿನ್ನ ದೇಹವನ್ನು ಒಕ್ಕುವಂತೆ ತಿಳಿಸುತ್ತಾ ಇರುವೆಯಾ? ಸಾಧ್ಯವೇ ಇಲ್ಲ. ನಾನು ಒಬ್ಬ ಅಲ್ಪ ಮಾನವ, ಸಾಧ್ಯವೇ ನಾನು ಇಲ್ಲ. ಮನುಷ್ಯ. ಸಾಧ್ಯವೇ ನನ್ನ ಮೈ ಮೇಲೆ ಇಲ್ಲ. ಬರ್ಲಿ. ನಿನ್ನ ದೇಹವನ್ನು ಒಕ್ಕಲಾರೆ. ಒಕ್ಕಲಾಗ್ಲಿಲ್ಲ ಅಂದ್ರೆ ಅದು ಸುಳ್ಳು ಅಂತ. ಒಕ್ಕಲಾರೆ. ಅದು ಸುಳ್ಳು ಅಂತ ನಾನು ಒಕ್ಕಲಾರೆ. ನನ್ನ ಮೈ ಮೇಲೆ ಬರ್ರಿ, ಒಕ್ಕಲಾರೆ. ಮೈ ಮೇಲೆ ಬರ್ರಿ. ಒಕ್ಕಲಾರೆ. ಏತಕ್ಕಂದರೆ ತಿಳಿದುಕೋ, ತಿಳಿದುಕೋ. ಹೇಳಿ. ಏತಕ್ಕಂದರೆ ಹಲವಾರು ರೀತಿಯ, ತಿಳಿದುಕೋ, ಜೀವಿಗಳನ್ನು ಪರೀಕ್ಷಿಸಿದ ನಂತರವೇ, ತಿಳಿದುಕೋ, ಹಲವಾರು ಜೀವಿಗಳನ್ನು ಪರೀಕ್ಷಿಸಿದ ನಂತರವೇ ಮಾನವನ ದೇಹವನ್ನು ಒಕ್ಕಬೇಕೆಂದು ನಿರ್ಧರಿಸಿದ್ದು. ತಿಳಿದುಕೋ, ಅದರ ನಂತರವೇ ಮಾನವ ಕುಲವನ್ನೇ ಪರೀಕ್ಷಿಸಿದೆ. ಪರೀಕ್ಷಿಸಿದ ಸಮಯದಲ್ಲಿ ಯಾರ ದೇಹವನ್ನು ಒಕ್ಕಬೇಕೆಂದು ಆಗ 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 ಯಾರ ದೇಹವು ಒಕ್ಕಬೇಕೆಂದು ನಿಶ್ಚಯಿಸಿಕೊಂಡೆ. ಯಾರ ದೇಹವೆಂದರೆ ರಾಜ ಸುಯೋಧನನ ದೇಹವನ್ನು ಒಕ್ಕಬೇಕೆಂದು ನಿಶ್ಚಯಿಸಿದೆ. ಇಲ್ಲಿಯ ತನಕ ಮಾತೆ ಮಹಾಕಾಳಿ ಮಾನವನ ದೇಹವನ್ನು ಒಕ್ಕಿದ್ದು ಒಬ್ಬನೇ, ರಾಜ ಸುಯೋಧನನು. ಅದರ ನಂತರ ಅವನ ಮರುಹುಟ್ಟೆ ರಾಜ ಮಧುಸೂದನನು. ಅವನ ನಂತರ ಅವನ ಮರುಹುಟ್ಟೆ ರಾಜ ವಿಕ್ರಮಾದಿತ್ಯನು. ಅವನ ನಂತರ ಅವನ ಮರುಹುಟ್ಟೆ ರಾಜ ಶ್ರೀನಿವಾಸ ಸನ್ನಿಧಿ. ಇವನ ದೇಹವನ್ನು ಮಾತ್ರವೇ ನಾನು ಒಕ್ಕುವುದು, ಅನ್ಯರ ದೇಹವನ್ನು ಒಕ್ಕುವುದೇ ಇಲ್ಲ. ಹಾಗಾದ್ರೆ ರಾಜ ಶ್ರೀನಿವಾಸ ಇವರು ಮುನಿಯಪ್ಪನ ಹೊಟ್ಟೆಲಿ ಹುಟ್ಟಿದ್ರು, ಅವ್ರ ಹೊಟ್ಟೆಲಿಲ್ಲ ದೇವರು. ಆಮೇಲೆ ರಾಜ ಶ್ರೀನಿವಾಸ ಅವ್ರ ತಂದೆ ಹೆಸರು ಮುನಿಯಪ್ಪ, ಅವರು ಹೊಟ್ಟೆಲ್ ಬರ್ಲಿಲ್ಲ. ಒಕ್ಕುವುದಿಲ್ಲ, ಒಕ್ಕುವುದಿಲ್ಲ, ಒಕ್ಕುವುದಿಲ್ಲ. ತಿಳಿದುಕೋ, ಮರು ಹುಟ್ಟು ಎಂದರೆ ತಿಳಿಸಲೇಬೇಕಲ್ಲವೇ? ಮರು ಹುಟ್ಟು ಎಂದರೆ ಅಂದರೆ ಕಾಲವಾಗುವ ನಂತರ, ತಿಳಿದುಕೋ, ಮತ್ತೊಂದು ಜನ್ಮವನ್ನು ಪಡೆದುಕೊಳ್ಳುವನಲ್ಲವೇ? ಅವನೇ ಮತ್ತೊಂದು ಜನ್ಮವನ್ನು ಪಡೆದುಕೊಳ್ಳುವುದೇ ಮರು ಹುಟ್ಟು ಎಂದು. ಮರು ಹುಟ್ಟು ಪಡೆದುಕೊಂಡ ಸಮಯದಲ್ಲಿ ಅವನ ದೇಹವನ್ನು ಒಕ್ಕುವುದು. ಅವನ ವಂಶದ ಹಲವು ಮಂದಿ ಇರುವರು, ಅವರ ದೇಹಗಳನ್ನು ಒಕ್ಕುವುದಿಲ್ಲ. ನನಗೆ ಇಲ್ಲೊಂಥರ ಕನ್ಫ್ಯೂಸ್ ಆಗ್ತಾ ಇದೆ ಕಾಳಿ. ನನಗೆ ಕನ್ಫ್ಯೂಸ್. ತಿಳಿಸು ತಿಳಿಸು ತಿಳಿಸು. ಪ್ರಶ್ನೆಗಳನ್ನು ನೀಡು, ಉತ್ತರಿಸುವೆ. ಯಾಕೆಂದ್ರೆ ವಿಕ್ರಮಾದಿತ್ಯ ಸುಯೋಧನ ಈ ವಂಶಗಳೆಲ್ಲ ಬಂದು ಆ ಸುಯೋಧನನ ವಿಕ್ರಮಾದಿತ್ಯನ ಹೊಟ್ಟೆಯಲ್ಲಿ ಶ್ರೀನಿವಾಸ ಗುರುಜಿ ಬಂದ್ರು. ಆದ್ರೆ ಶ್ರೀನಿವಾಸ ಅವ್ರು ಬಂದಿದ್ದು ಮುನಿಯಪ್ಪನ ಹೊಟ್ಟೆಯಲ್ಲಿ. ಅವರಪ್ಪ ಇನ್ನೊಬ್ರು, ಅವರಪ್ಪ ಇನ್ನೊಬ್ರು ಮುನಿಶಾಮಪ್ಪ. ಇವ್ರಿಗೂ ಸಂಬಂಧನೇ ಇಲ್ಲ. ಈಗ ರಾಣಿ ನನಗೆ ಮಾತಾಡ. ಈಗ ಮಹಾಕಾಳಿ ನಿಜವಾಗ್ಲು ರಾಜ ಸುಯೋಧನನ ಹೊಟ್ಟೆ ಮೈ ಮೇಲೆ ಬಂದಿದ್ರೆ ಹೆಣ್ಣಿನ ವಾಯ್ಸ್ ಬರ್ಬೇಕಾಗಿತ್ತು. ವಾಯ್ಸ್ ಹೆಣ್ಣು ಮಹಾರಾಣಿ ಅಂತ, ಮಹಾಕಾಳಿ ಆದ್ಮೇಲೆ ಅವಳೊಬ್ಳಿಗೆ ಹೆಣ್ಣು ವಾಯ್ಸ್ ಬರ್ತಾ ಇರೋದು ರಾಜ ಸುಯೋಧನ ಶ್ರೀನಿವಾಸ ಅವರು. ಹಾಗಾದ್ರೆ ಮಹಾಕಾಳಿದಲ್ಲ. ಅಂದರೆ ಮಾತೆ ಮಹಾಕಾಳಿ ಸ್ತ್ರೀ ಆದ್ದರಿಂದ ಸ್ತ್ರೀಯ ಧ್ವನಿಯನ್ನು ಅಪೇಕ್ಷಿಸುತ್ತಾ ಇರುವೆಯೋ? ತಿಳಿದುಕೋ, ಯಾರ ದೇಹವನ್ನು ಒಕ್ಕಿರುವೆ? ಶ್ರೀನಿವಾಸ್. ರಾಜ ಶ್ರೀನಿವಾಸ ಸನ್ನಿಧಿಯು ಪುರುಷನಲ್ಲವೇ? ಹೌದು, ಪುರುಷನಾದ್ದರಿಂದ ಅವನ ದೇಹದಿಂದ ನುಡಿಯನ್ನು ನುಡಿಯುವಾಗ ತಿಳಿದುಕೋ, ಅವನ ದೇಹದಿಂದ ನುಡಿಯನ್ನು ನುಡಿಯುವಾಗ ಅಂದರೆ ಪುರುಷ ದೇಹವನ್ನು ಒಕ್ಕಿರುವ ಕಾರಣ ತಿಳಿದುಕೋ, ತಿಳಿಸಿಕೊಡುವೆ. ಪುರುಷ ದೇಹವನ್ನು ಒಕ್ಕಿರುವ ಕಾರಣ ಸ್ತ್ರೀಯಾಗಿದ್ದರೂ ಸಹ ತಿಳಿದುಕೋ, ತಿಳಿಸುವ ಸಮಯದಲ್ಲಿ ಪುರುಷನಾಗಿಯೇ ತಿಳಿಸು. ಅಕಸ್ಮಾತ್ ರಾಜ ಸುಯೋಧನ ಒಬ್ಬ ಪುರುಷ ಅಂತ ಅನ್ಕೊಂಡ್ರು, ಅವ್ರ ಮೈ ಮೇಲೆ ಮಹಾಕಾಳಿ ತಾವು ಬಂದಿದ್ರು ಕೂಡ ಆ ರಾಜ ಸುಯೋಧನನ ಶ್ರೀನಿವಾಸವನ್ನ ಇಡೀ ದೇಹನ ಬದಲಾವಣೆ ಮಾಡಿ ಹೆಣ್ಣಿನ ವೇಷವನ್ನು ತಗೊಂಡು ಮಹಾಕಾಳಿಯಾಗಿ ನಿಂತ್ಕೊಂಡು ಎಲ್ಲರಿಗೂ ಉಪದೇಶ ಮಾಡ್ಬೋದಾಗಿತ್ತಲ್ಲ. ಆಕಾರ ಚೇಂಜ್ ಮಾಡ್ಬೋದು, ಅಟ್ಲೀಸ್ಟ್ ಒಂದು ವಾಯ್ಸ್ ಚೇಂಜ್ ಮಾಡಕ್ ಆಗ್ಲಿಲ್ಲ. ನೀವ್ಯಾವ ಮಹಾಕಾಳಿ? ತಿಳಿಸುವೆ. ನಿನ್ನ ಪ್ರಶ್ನೆಗೆ ಉತ್ತರವನ್ನು ನೀಡುವೆನಲ್ಲವೇ? ಏತಕ್ಕಾಗಿ ರಾಜ ಶ್ರೀನಿವಾಸ ಸನ್ನಿಧಿಯ ದೇಹವನ್ನು ಒಕ್ಕಿರುವೆ ಎಂದು ತಿಳಿಸಲೇಬೇಕಲ್ಲವೇ?
ತಿಳಿಸಲೇಬೇಕಲ್ಲವೇ? ತಿಳಿದುಕೋ ಅವನ ದೇಹವನ್ನು ಒಕ್ಕೆದ್ದು ತಿಳಿದುಕೋ ಅವನ ದೇಹವನ್ನು ಒಕ್ಕೆದ್ದು ಅವನ ದೇಹವನ್ನು ಮಾರ್ಪಾಟುಗೊಳಿಸಲು ಅಲ್ಲ, ಬದಲಾಗಿ ಅವನನ್ನು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಮಾರ್ಪಾಟುಗೊಳಿಸಬೇಕಿತ್ತು. ಕಾರಣವೇನೆಂದರೆ ಅವನು ಹಲವಾರು ಕಾರ್ಯಗಳನ್ನು ಜರುಗಿಸಬೇಕಾಗಿರುವ ಕಾರಣ ಅವನು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗೇ ಕಾರ್ಯಗಳನ್ನು ಜರುಗಿಸಬೇಕಾಗಿರುವುದು. ಅಂದರೆ ತಿಳಿದುಕೋ ಮಾನವರ ರೀತಿಯಲ್ಲಿಯೂ ಸಹ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಹಲವಾರು ಕಾರ್ಯಗಳನ್ನು ಜರುಗಿಸಬೇಕಾಗಿರುವುದು. ಅದೇ ರೀತಿಯಾಗಿ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಅಂದರೆ ದೇವರಾಗಿಯೂ ಸಹ ಹಲವಾರು ಕಾರ್ಯಗಳನ್ನು ಜರುಗಿಸಬೇಕಾಗಿರುವುದು. ಆ ಕಾರಣದಿಂದಲೇ ಅವನ ದೇಹವನ್ನು ಮಾರ್ಪಾಟುಗೊಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಅವನು ಮಹಾರಾಜನಾಗಿಯೇ ಇರಬೇಕೆಂದ್ರೆ ಮಹಾರಾಜನು ಸ್ತ್ರೀ ಆಗುವುದಕ್ಕೆ ಸಾಧ್ಯವೋ ಇಲ್ಲವಲ್ಲವೇ? ಹೋಗ್ಲಿ, ಶ್ರೀನಿವಾಸ್ ಅವರು ಲ್ಯಾಂಡ್ ಡೆವಲಪರ್ಸ್ ಮಾಡ್ತಾ ಇದ್ದಾರೆ. ಒಬ್ಬ ಕಾಳಿ ಅವರ ಮೈ ಮೇಲೆ ಇದ್ಮೇಲೆ ಲ್ಯಾಂಡ್ ಡೆವಲಪರ್ಸ್ ಬೇಕಿಲ್ಲ. ಹಿಂಗಂದ್ರೆ ದುಡ್ಡು ಬಂದ್ಬಿಡುತ್ತೆ, ಹಿಂಗಂದ್ರೆ ಎಲ್ಲ ಆಗ್ಬಿಡುತ್ತೆ. ಯಾಕೆ ಲ್ಯಾಂಡ್ ಡೆವಲಪರ್ಸ್ ಮಾಡ್ಬೇಕು? ತಿಳಿಸಲಿ ತಿಳಿದುಕೋ, ತಿಳಿಸಿಕೊಡುವೆ. ಅಂದರೆ ನೀವುಗಳು ಚಿಂತಿಸುತ್ತಾ ಇರುವ, ಅಂದರೆ ಮಾನವರೇ ಸೃಷ್ಟಿಸಿಕೊಂಡಿರುವ ಪರಿಹಾರದ ವಿಚಾರವನ್ನು ತಿಳಿಸಿಕೊಡುತ್ತಾ ಇರುವಲ್ಲವೇ? ಪರಿಹಾರವು ಅಂದರೆ ಮಾಯದಿಂದ ಪರಿಹಾರವು ಲಭಿಸುವುದು ಇಲ್ಲವಲ್ಲವೇ? ಮಾಯವನ್ನು ಜರುಗಿಸಿ ಮಾನವರೇ ಸೃಷ್ಟಿಸಿಕೊಂಡಿರುವ ಪರಿಹಾರವನ್ನು ಸೃಷ್ಟಿಸಲು ಸಾಧ್ಯವೋ ಇಲ್ಲವಲ್ಲವೇ? ಆ ಕಾರಣದಿಂದಲೇ ರಾಜ ಶ್ರೀನಿವಾಸ ಸನ್ನಿಧಿ ಅಂದರೆ ಅವನು ಜರುಗಿಸುತ್ತಾ ಇರುವ ಅಂದರೆ ವೃತ್ತಿಯನ್ನು ಜರುಗಿಸಲೇಬೇಕು. ಹಾಗಾದ್ರೆ ಮಹಾಕಾಳಿ ಮೈ ಮೇಲಿರೋರು ಲ್ಯಾಂಡ್ ಡೆವಲಪರ್ಸ್ ಮಾಡಕ್ಕೆ ಶ್ರೀನಿವಾಸಿಗೆ ಆಜ್ಞೆ ಮಾಡ್ತಾ ಇದ್ದಾರೆ. ಅವನ ವೃತ್ತಿಯನ್ನು ನಾನು ಬದಲಾಯಿಸುತ್ತಾ ಇಲ್ಲ, ತಿಳಿದುಕೋ. ಅವನ ವೃತ್ತಿಯನ್ನು ನಾನು ಬದಲಾಯಿಸುತ್ತಾ ಇಲ್ಲ, ಅಂದರೆ ಅವನು ಜರುಗಿಸುತ್ತಾ ಇರುವ ವೃತ್ತಿಯನ್ನು ಜರುಗಿಸಲಿ ಎಂದೇ ಅನುವು ಮಾಡಿಕೊಡುತ್ತಾ ಇರುವೆ. ಇದೊಂದು ಪ್ರಚಾರದ ಗೀಳು. ಕಾಳಿ ಶ್ರೀನಿವಾಸ ಮೈ ಮೇಲೆ ಬಂದ್ಬಿಟ್ಟು ಮಹಾಕಾಳಿಗೆ ಪ್ರಚಾರದ ಅವಶ್ಯಕತೆಯೋ? ನಿಜ ತಿಳಿದುಕೋ ಮಹಾಕಾಳಿಯಾದ ನನಗೆ ಪ್ರಚಾರದ ಅವಶ್ಯಕತೆ ಇಲ್ಲ, ಬದಲಾಗಿ ತಿಳಿದುಕೋ ಪ್ರಚಾರದ ಅವಶ್ಯಕತೆ ಇಲ್ಲ. ಏಕೆಂದರೆ ಪ್ರಚಾರವು ನನಗೆ ಅವಶ್ಯಕತೆವಿಲ್ಲದ್ದು. ಏಕೆಂದರೆ ನನ್ನ ಸಮಯವು ಕ್ಷೀಣಿಸುತ್ತಾ ಇರುವ ಕಾರಣ ನನಗೆ ಪ್ರಚಾರದ ಅವಶ್ಯಕತೆ ಇಲ್ಲ. ಬದಲಾಗಿ ತಿಳಿದುಕೋ ಏತಕ್ಕಾಗಿ ಪ್ರಚಾರವು ಅವಶ್ಯಕವಿರುವುದೆಂದರೆ ಅಂದರೆ ಮಂದಿಗೆ ತಿಳಿಸುವುದಕ್ಕಾಗಿ. ಏನೆಂದರೆ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಮಂದಿಗೆ ಅಂದರೆ ಸೂಚಿಸುವ ವಿಚಾರಗಳು ಬಹಳಷ್ಟಿರುವ ಆ ವಿಚಾರಗಳನ್ನು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಸೂಚಿಸಬೇಕಾಗಿ. ಆ ಶ್ರೀನಿವಾಸ ಸನ್ನಿಧಿಯಾಗಿ ಸೂಚಿಸೋ ಬದಲು ಮಹಾಕಾಳಿಯಾಗಿ ಈಗ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ಕರೆಯತಕ್ಕದ್ದು. ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಅಂತ ಕರೆಯತಕ್ಕದ್ದು. ಯಾರು ಅಲ್ಪಮಾನವ ನಾನು ಕರೆಯಕ್ಕಾಗಲ್ಲ, ಏನ್ ಶಾಪ ಕೊಡ್ತೀರಿ? ಶಾಪವಿಲ್ಲ. ಏತಕ್ಕಾಗಿ ಶಾಪವನ್ನು ನೀಡಬೇಕಾಗಿರುವುದು? ಶ್ರೀನಿವಾಸ ಅಂತಲೇ ಕರೆಯೋದು, ಶ್ರೀನಿವಾಸ ಅಂತಲೇ ತಿಳಿದುಕೋ. ಅಂದರೆ ಮಹಾರಾಜನನ್ನು ಕರೆಯುವ ಸಮಯದಲ್ಲಿ ಪೂರ್ಣವಾದ ನಾಮದಿಂದ ಅಂದರೆ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ಕರೆಯತಕ್ಕದ್ದು. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. 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 ತಿಳಿದುಕೋ ರಾಜ ಶ್ರೀನಿವಾಸ ಸನ್ನಿಧಿ ದೇಹದಲ್ಲಿಯೇ ಇರುವೆ. ಆದ ಕಾರಣ ಬರುವ ಅವಶ್ಯಕತೆಯೇ ಇಲ್ಲ. ದೇಹದಲ್ಲೇ ಇರುವವರು ಎಲ್ಲಿಗೆ ಬರುವರ? ಆ ಮಹಾಕಾಳಿಗೆ ತಾಕತ್ತಿದ್ರೆ ಅಲ್ಪಮಾನವನಾದ ಮನುಷ್ಯ ನನ್ನ ಮೈ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ರಾಜ ಶ್ರೀನಿವಾಸ ಸನ್ನಿಧಿಯ ದೇಹವನ್ನು ಹೊರತುಪಡಿಸಿ ಮತ್ತೊಂದು ದೇಹವನ್ನು ಒಕ್ಕಲಾರೆ. ಯಾಕೆ ರಾಜ ಶ್ರೀನಿವಾಸನ ಆಯ್ಕೆ ಮಾಡಿಕೊಂಡ್ರು? ಅವನು ಇಲ್ಲಿಯ ತನಕ ತಿಳಿಸಿಕೊಟ್ಟನಲ್ಲವೇ ಯಾವ ರೀತಿಯಾಗಿ ಅವನ ದೇಹವನ್ನು ಒಪ್ಪುವಂತ ಆಯ್ತೆಂದು. ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ
ಸೂಚಿಸಬೇಕಾಗಿದೆ. ಆ ಶ್ರೀನಿವಾಸ ತಿಳಿದುಕೋ. ಸನ್ನಿಧಿಯಾಗಿ ಸೂಚಿಸೋ ಬದಲು ಹ್ಮ್. ಮಹಾಕಾಳಿಯಾಗಿ ಶ್ರೀನಿವಾಸ ಮೈ ಮೇಲೆ ಬಂದು ಮಹಾಕಾಳಿಯ ವೇಷ ಹಾಕೊಂಡು ಒಂದ್ ಕಡೆ ಪೀಠ ಸ್ಥಾಪನೆ ಮಾಡ್ಕೊಂಡು ಕೂತಿದ್ರೆ ಎಲ್ಲ ಮಾನವರು ನಿಮ್ಮ ಹತ್ರ ಬಂದು ಏನ್ ಬೇಕೆಲ್ಲ ಕೇಳ್ಕೊಂಡು ಒಂದು ವ್ಯವಸ್ಥೆ ಮಾಡ್ಬೋದಾಯ್ತು. Atleast ಒಬ್ಬ ಶ್ರೀನಿವಾಸನ ಮಹಾಕಾಳಿಯಾಗಿ ವೇಷವನ್ನು ಬದಲಾಯಿಸಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮಹಾಕಾಳಿ ಇನ್ನೇನ್ ಶಕ್ತಿ ಕೊಡ್ತಾಳೆ ಶ್ರೀನಿವಾಸ್ಗೆ? ತಿಳಿದುಕೋ. ಮಹಾರಾಜ ರಾಜ ಶ್ರೀನಿವಾಸ ಶಕ್ತಿಯನ್ನು ಅರಿವೆಯಾ? ಎಸ್, ಅರಿವೆಯಾ? ಸಾಧ್ಯವೇ ಇಲ್ಲ. ಮಹಾರಾಜನ ಶಕ್ತಿಯನ್ನು ಅರಿಯಲು ಸಾಧ್ಯವೇ ಇಲ್ಲ. ಏಕೆಂದರೆ ಮಹಾರಾಜನೆಂದರೆ ಹಲವಾರು ರೀತಿಯ ಶಕ್ತಿಗಳನ್ನು ಪಡೆದುಕೊಂಡಿರುವವನು, ಮಹಾರಾಜ. ಏತಕ್ಕಾಗಿ ಪಡೆದುಕೊಂಡಿರುವವನೆಂದು ಸಹ ತಿಳಿಸಿಕೊಡುವೆ. ಮಹಾಕಾಳಿ ಅಲ್ದಲೆ ನನ್ನ ಸೃಷ್ಟಿಯೇ ಮಹಾರಾಜನಲ್ಲವೇ? ಶಿಷ್ಯ ಸೃಷ್ಟಿ ನನ್ನ ಸೃಷ್ಟಿಯೇ ಮಹಾರಾಜನು. ಹಾಗಾದ್ರೆ ಮುನಿಯಪ್ಪ ಅಲ್ಲ, ಮುನಿಯಪ್ಪ ಅವನ ಜನಕನವನು ಅಷ್ಟೇ. ವಿಕ್ರಮಾದಿತ್ಯ ಅಲ್ಲ, ವಿಕ್ರಮಾದಿತ್ಯನು ಹಿಂದಿನ ಜನ್ಮದವನು. ಸುಯೋಧನನು ಅಲ್ಲ, ಅವನು ಅದಕ್ಕಿಂತ ಹಿಂದಿನ ಜನ್ಮದವನು. ಮುನಿಶಾಮಪ್ಪ ಅಲ್ಲ. ಅಲ್ಲ. ಈಗ ಶ್ರೀನಿವಾಸ್ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ಕರೆಯತಕ್ಕದ್ದು. ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಅಂತ ಕರೆಯತಕ್ಕದ್ದು. ಯಾರು ಅಲ್ಪಮಾನವರು ನಾನು ಕರೆಯಕ್ಕಾಗಲ್ಲ ಅಂದ್ರೆ ಏನ್ ಶಾಪ ಕೊಡ್ತೀರಿ? ಶಾಪವಿಲ್ಲ. ಏತಕ್ಕಾಗಿ ಶಾಪವನ್ನು ನೀಡಬೇಕಾಗಿರುವುದು? ಶ್ರೀನಿವಾಸ ಅಂತಲೇ ಕರೆಯೋದು, ಶ್ರೀನಿವಾಸ ಅಂತಲೇ ಕರೆಯೋದು. ತಿಳಿದುಕೋ. ಅಂದರೆ ಮಹಾರಾಜನನ್ನು ಕರೆಯುವ ಸಮಯದಲ್ಲಿ ಪೂರ್ಣವಾದ ನಾಮದಿಂದ, ಅಂದರೆ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ಕರೆಯತಕ್ಕದ್ದು. ಅಂದರೆ ಪೂರ್ಣ ನಾಮವನ್ನು ಕರೆಯಲು ಸಾಧ್ಯವಿಲ್ಲವೆಂದರೆ ಮಹಾರಾಜ ಎಂದು ಕರೆಯತಕ್ಕದ್ದು. ತಿಳಿದುಕೋ. ಶ್ರೀನಿವಾಸ ಎಂದು ಕರೆಯಲು ಸಾಧ್ಯವಿಲ್ಲ, ಕಾರಣವಿರುವುದು. ತಿಳಿಸುವೆ ಕಾರಣವನ್ನು. ಏತಕ್ಕಾಗಿ ಅಂದ್ರೆ ಶ್ರೀನಿವಾಸನಾಗಿ, ಅಂದರೆ ತಿಳಿದುಕೋ, ಶ್ರೀನಿವಾಸನಾಗಿ ಅಂದರೆ ಜನ್ಮವನ್ನು ಪಡೆದುಕೊಂಡನು, ನಂತರ ಮಹಾರಾಜನಾಗಿ ಮಾರ್ಪಾಟುಗೊಂಡು ಬಿಟ್ಟನು. ಆ ಕಾರಣದಿಂದಲೇ ಅಂದರೆ ನೀವುಗಳು ಮಹಾರಾಜನನ್ನು ಮಹಾರಾಜನೆಂದೇ ಕರೆಯತಕ್ಕದ್ದು, ಅಥವಾ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ಕರೆಯತಕ್ಕದ್ದು. ತಿಳಿಯಿತು? ಅಲ್ಲ, ನನಗೆ ಒಂದು ಕನ್ಫ್ಯೂಸ್. ರಾಜ ಇರ್ತಾನೆ, ರಾಜ ಎಲ್ಲ ಗೆದ್ದು ಇಡೀ ಜಗತ್ತನ್ನ ಗೆದ್ಮೇಲೆ ಅವ್ನು ಮಹಾರಾಜ ಅಂತ ಪಟ್ಟ ಕಟ್ತಾರೆ. ಇನ್ನು ದೊಡ್ಡ ವ್ಯಕ್ತಿಯಾಗಿ ದೈವಾಂಶ ಸಂಬೂಧ ಅಂದ್ರೆ ಸನ್ನಿಧಿ ಹೇಳ್ತಾರೆ. ಇಲ್ಲಿ ಶ್ರೀನಿವಾಸ ರಾಜ ಮಹಾರಾಜ ಶ್ರೀನಿವಾಸ ಸನ್ನಿಧಿ ಅಂತ ಹೇಳಿ ನೀವೇ ನಾಮಾಂಕಿತ ಪಟ್ಟ ಕಟ್ಕೊಂಡಿದ್ದೀರಿ, ಯಾರು ಕೊಟ್ಟಿಲ್ಲ. ಇದಕ್ಕೇನು ನನಗೆ ಕನ್ಫ್ಯೂಸು. ಈ ನಾಮವನ್ನು ಕೊಟ್ಟದ್ದು ಮಾತೆ ಮಹಾಕಾಳಿಯಾದ ನಾನು. ಏಕೆಂದರೆ ತಿಳಿದುಕೋ, ರಾಜ ಶ್ರೀನಿವಾಸ ಸನ್ನಿಧಿಯ ಪಟ್ಟಾಭಿಷೇಕವನ್ನು ಜರುಗಿಸಿದ್ದು ಸಹ ನಾನೇ. ಅವನ ಪಟ್ಟಾಭಿಷೇಕವನ್ನು ಜರುಗಿಸಿದ್ದು ನಾನೇ. ಆದ್ದರಿಂದ ಆ ನಾಮವನ್ನು ಜರುಗಿಸುವ ಸಮಯದಲ್ಲೇ ನೀಡಿದೆ. ಈಗ ಕಾಳಿ ಒಂದ್ ಸ್ವಲ್ಪ ಬಿಡು ಕೊಡ್ಬೇಕು, ಶ್ರೀನಿವಾಸರ ಜೊತೆ ಮಾತಾಡ್ಬೇಕು ನಾನು. ಅಂದರೆ ಪ್ರಶ್ನೆಗಳು ಮುಗಿಯಿತು. ಇನ್ನು ಬೇರೆ ಪ್ರಶ್ನೆ ಇವೆ, ಇನ್ನೊಂದು 5 ನಿಮಿಷ ಸುಧಾರಿಸ್ಕೊಳ್ಳೋಣ. ತೊಂದರೆ ಇಲ್ಲ, ತೊಂದರೆ. ಪ್ರಶ್ನೆಗಳು ನೀಡ ಉತ್ತರಿಸಿಯೇ. ಅಲ್ಲ, ಅಲ್ಪಮಾನವ ನಾವು, ನಮಗೆ ಸುಸ್ತಾಗುತ್ತೆ ಸ್ವಲ್ಪ. ಶ್ರೀನಿವಾಸರನ್ನ ಬಿಟ್ಬಿಡಿ ಈಗ ಒಂದ್ ಸ್ವಲ್ಪ. ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳನ್ನು ಇಟ್ಟು ಬಿಡು, ಉತ್ತರಿಸಿಯೇ. ಶ್ರಮಿಸುವೆ. ಬೇರೆ ಬೇರೆ ಪ್ರಶ್ನೆಗಳು ಇನ್ನೊಂದ್ಸರಿ ಕರೆಸ್ತೀನಿ. ಅಮ್ಮನ್ನ ನಾನೇ ಕರೆಸ್ತೀನಿ, ನನಗೆ ಆ ಶಕ್ತಿ ಇದೆ. ಸಾಧ್ಯವಿಲ್ಲ. ಶಕ್ತಿ ಇದೆ, ಸಾಧ್ಯವೇ ಇಲ್ಲ. ಅಮ್ಮ ಬರಲ್ಲ, ಸಾಧ್ಯವೇ ಇಲ್ಲ. ನಾನು ಅಪೇಕ್ಷಿಸಿದ್ರೆ ಮಾತ್ರವೇ ನುಡಿಯನ್ನು ಪ್ರಾರಂಭಿಸುವೆ. ಅನ್ಯರು ಸೂಚಿಸಿದರೆ ಸಾಧ್ಯವೇ ಇಲ್ಲ. ಭಕ್ತರ ಮೇಲೆ ಶಕ್ತಿ, ಭಕ್ತಿ ಮೇಲೆ ನಿಮ್ಗೇನು? ಯಾರು ನನ್ನ ಭಕ್ತರು? ನಾನು. ಸಾಧ್ಯವೇ ಇಲ್ಲ. ನನ್ನ ಭಕ್ತನಾಗಿರುವವನು ರಾಜ ಶ್ರೀನಿವಾಸ ಸನ್ನಿಧಿ ಮಾತ್ರವೇ ಹೊರತು ಅವನ ಭಕ್ತರು ನಾವು. ಅವನ ಭಕ್ತರು ನಾವು. ರಾಜ ಶ್ರೀನಿವಾಸ ಸನ್ನಿಧಿಯ ಭಕ್ತರೆಂದು ತಿಳಿಸಿಕೊಡುತ್ತಾ ಇರುವೆಯಾ? ಹಾಗಾದರೆ ರಾಜ ಶ್ರೀನಿವಾಸ ಸನ್ನಿಧಿಯೊಂದಿಗೆ ಮಾತನಾಡು. ಅಂದರೆ ತಿಳಿದುಕೋ, ನೀನು ಸೂಚಿಸಿದರೆ ಮಾತೆ ಮಹಾಕಾಳಿಯಾದ ನಾನು ನುಡಿಯನ್ನು ಪ್ರಾರಂಭಿಸುವುದಿಲ್ಲ. ಮಾಡ್ತಾರೆ. ತಿಳಿದುಕೋ, ನೀನು ಹಿಂದೆ ತಿಳಿಸಿದ್ದೆ ಯಾವ ರೀತಿ ಎಂದರೆ ನೀನು ನುಡಿಯಲು ಪ್ರಾರಂಭಿಸಲು ಸೂಚಿಸುವೆ ಎಂದು. ತಿಳಿದುಕೋ, ನೀವುಗಳು ನನ್ನ ನುಡಿಯನ್ನು ಪ್ರಾರಂಭಿಸಲು ಸಹ ಸಾಧ್ಯವಿಲ್ಲ, ನಿಲ್ಲಿಸಲು ಸಹ ಸಾಧ್ಯವಿಲ್ಲ. ಈಗ ನನ್ನ ಮೈ ಮೇಲೆ ಕಾಳಿ ಬರ್ತಾಳೆ.
ಸಾಧ್ಯವೇ ಇಲ್ಲ. ನನ್ನ ಮೈ ಮೇಲೆ ನನ್ನೇ ನೋಡಿ. ಸಾಧ್ಯವೇ ಇಲ್ಲ. ನೋಡಿ. ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಶ್ರೀನಿವಾಸಿ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ತಿಳಿದುಕೋ, ಸಾಧ್ಯವೇ ಇಲ್ಲ. ಯಾರೆಂದು ತಿಳಿದುಕೊಂಡಿರುವೆ? ಮಾತ ಮಹಾಕಾಳಿ. ನನ್ನ ಮೈ ಮೇಲೆ ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಬರ್ಸ್ಕೊತೀನಿ. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಬರ್ಸ್ಕೊತೀನಿ. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ತಿಳಿದುಕೋ, ರಾಜ ಶ್ರೀನಿವಾಸ ಸನ್ನಿಧಿ ದೇಹದಲ್ಲಿಯೇ ಇರುವೆ. ಆದ ಕಾರಣ ಬರುವ ಅವಶ್ಯಕತೆಯೇ ಇಲ್ಲ. ದೇಹದಲ್ಲೇ ಇರುವವರು ಎಲ್ಲಿಗೆ ಬರುವರ? ಮತ್ತೊಂದು ದೇಹವಿರುವುದೇ ರಾಜ ಶ್ರೀನಿವಾಸ ಸನ್ನಿಧಿ ಇಲ್ಲವಲ್ಲವೇ? ಆ ಮಹಾಕಾಳಿಗೆ ತಾಕತ್ತಿದ್ರೆ ಅಲ್ಪಮಾನವನಾದ ಮನುಷ್ಯ ನನ್ನ ಮೈ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ರಾಜ ಶ್ರೀನಿವಾಸ ಸನ್ನಿಧಿಯ ದೇಹವನ್ನು ಹೊರತುಪಡಿಸಿ ಮತ್ತೊಂದು ದೇಹವನ್ನು ಒಕ್ಕಲಾರೆ. ಯಾಕೆ ರಾಜ ಶ್ರೀನಿವಾಸನ ಆಯ್ಕೆ ಮಾಡ್ಕೊಂಡ್ರಿ ನೀವು? ಅವನು ಇಲ್ಲಿಯ ತನಕ ತಿಳಿಸಿಕೊಟ್ಟನಲ್ಲವೇ ಯಾವ ರೀತಿಯಾಗಿ ಅವನ ದೇಹವನ್ನು ಒಕ್ಕುವಂತಾಯಿತೆಂದು. ಆ ಕಾರಣದಿಂದಲೇ ಅವನ ದೇಹವನ್ನು ಒಕ್ಕುವಂತಾಗಿದ್ದು. ಈ ಮಹಾಕಾಳಿ ಆದ್ಮೇಲೆ ಇನ್ಯಾರ್ಯಾರು ಬರ್ತಾರೆ ರಾಜ ಶ್ರೀನಿವಾಸ ಮೈ ಮೇಲೆ? ಪ್ರಶ್ನೆಯು ಈಗ ಪ್ರಶ್ನೆಯನ್ನಿಟ್ಟಿರುವೆ ಅಲ್ಲವೇ? ತಿಳಿದುಕೋ, ತಿಳಿದುಕೋ. ಮಹಾಕಾಳಿಯ ನಂತರ ಮತ್ತಾರನ್ನು ಯಾರ ನುಡಿಯನ್ನು ಆಲಿಸಬೇಕೆಂದಿರುವೆ ತಿಳಿಸು, ಅವರೇ ನುಡಿಯುವರು. ಯಾರ ನುಡಿಯನ್ನಾದರೂ ಸರಿಯೇ ತಿಳಿದುಕೋ. ಯಾರ ನುಡಿಯನ್ನಾದರೂ ಸರಿಯೇ ತಿಳಿದುಕೋ. ಯಾರ ನುಡಿಯನ್ನಾದರೂ ಸರಿಯೇ ಮೇಲೆ ಬರ್ತಾನೆ. ತಿಳಿದುಕೋ. ನಿತ್ಯಾನಂದ ಮೈ ಮೇಲೆ ಬರ್ತಾನೆ. ತಿಳಿದುಕೋ. ಹಲವಾರು ದೇವರುಗಳಿರುವರಲ್ಲವೇ? ತಿಳಿದುಕೋ. ತಿಳಿದುಕೋ, ತಿಳಿಸುತ್ತಾ ಇರುವೆನಲ್ಲವೇ? ಹಲವಾರು ದೇವರುಗಳಿರುವರಲ್ಲವೇ? ಹಲವಾರು ದೇವರುಗಳಿರುವ ಕಾರಣ ಯಾವ ದೇವರನ್ನು ತಿಳಿದುಕೋ. ತಿಳಿದುಕೋ, ದೇವರು ಮಾತ್ರವೇ ಬರುವರು. ಯೇಸು ಕ್ರಿಸ್ತ ಮಾನವರು. ಯೇಸು ಕ್ರಿಸ್ತ ತಿಳಿದುಕೋ, ತಿಳಿಸುತ್ತಾ ಇರುವೆ. ಯೇಸು ಕ್ರಿಸ್ತ ಬರ್ತಾರೆ. ತಿಳಿದುಕೋ, ತಿಳಿಸುತ್ತಾ ಇರುವೆ. ಹಲವಾರು ದೇವರುಗಳಿರುವರು. ಹಲವಾರು ದೇವರುಗಳಿರುವ ಕಾರಣ ಯಾವ ದೇವರನ್ನು ಅಪೇಕ್ಷಿಸುವೆಯೋ ದೇವರು ಮಾತ್ರವೇ ಬರುವರು. ಏಕೆಂದರೆ ಸ್ವಲ್ಪ ಬಿಡು ಕೊಡ್ಲಿ. ಈಗ ಕಂಪ್ಲೀಟ್ ಕ್ಲೋಸ್. ತಡೆ 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 ಅಂದರೆ ಇಲ್ಲಿಯ ತನಕ ಮಾತೆ ಮಹಾಕಾಳಿಯಾದ ನನಗೆ ಹಲವಾರು ಪ್ರಶ್ನೆಗಳನ್ನು ಈ ಮಾನವನು ಇಟ್ಟಿರುವನಲ್ಲವೇ? ಈ ಮಾನವನು ಇಟ್ಟಿರುವ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ನೀಡಿರುವ ಮಾನವ. ತಿಳಿಯಿತಲ್ಲವೇ? ಉತ್ತರವು ಅಂದರೆ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ನೀಡಿರುವ ಕಾರಣ ಅಂದರೆ ನನ್ನ ನುಡಿಯನ್ನು ನಿಲ್ಲಿಸಬಹುದಲ್ಲವೇ? ತಕ್ಷಣ ನಿಲ್ಲಿಸಬಹುದಲ್ಲವೇ? ನಿಲ್ಲಿಸಲಿ 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 ನಿಲ್ಲಿಸುವ. ನೀರು ಕೊಡಿ. ನಮಸ್ಕಾರ ವೀಕ್ಷಕರೇ. ಸೊ ಒಂದು ವಿಶೇಷವಾದ ಎಪಿಸೋಡ್ಗಳು ಮಾಡ್ತಾ ಬಂದ್ವಿ. ಸ್ಪೆಷಲಿ ಹುಲಿಕಲ್ ನಟರಾಜ್ ಸರ್ ಜೊತೆ ಒಂದಷ್ಟು ನಮ್ಮ ಶ್ರೀನಿವಾಸ್ ಸರ್ ಜೊತೆಯಲ್ಲಿ ಡಿಸ್ಕಷನ್ಸ್ ಆಗೈತೆ. ಸಾರ್ ಬಂದು ಹುಲಿಕಲ್ ಸರು ಅವರ ಒಂದು ಸ್ನೇಹಿತರು ಮತ್ತು ಅವರು ಗೊತ್ತಿರೋ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಗಿರೀಶ್ ಅಂತೇಳಿ ಸೈಕಿಯಾಟ್ರಿಸ್ಟ್ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಇವರು ಏನು ತೊಂದರೆ ಆಗೈತೆ ಒಂದು ಸಮಾಲೋಚನೆ ಮಾಡ್ಕೊಂಡು ಮಾತಾಡಿದ್ರು. ಸುಮಾರು ಹೊತ್ತು ಒಂದು 1 ಅವರ್ ತನಕ ಅವರು ಸಮಾಲೋಚನೆ ಮಾತಾಡಿದ್ದಾರೆ. ಬಟ್ ಅದು ಏನಾಗಿದೆ ಎತ್ತ ಅವರು ಅದನ್ನು ಡೈರೆಕ್ಟಾಗಿ ಅವ್ರ ಮುಖಾಂತರ ಹೇಳ್ತಾರೆ. ಸೊ ಹಾಗಾಗಿ ಡಾಕ್ಟ್ರ್ ಜೊತೆ ಏನಾಗಿದೆ, ಇವರು ಯಾಕೆ ಹಿಂಗೆ ಆಗ್ತಾಯಿದೆ, ಇವರಲ್ಲಿ ಶಕ್ತಿ ಇರೋದಾ ಇಲ್ಲ ಇವರಾಗೆ ಆ ಥರ ಆಗ್ತಾ ಇರೋದಾ, ಅದನ್ನು ಡಾಕ್ಟರ್ ಏನು ಹೇಳ್ತಾರೆ, ಸೈಕ್ಯಾಟ್ರಿಸ್ಟು. ಸೊ ಅದನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರಗಳು. ಆ್ಯಕ್ಚುಲಿ ಸರ್ನ ನಾನು ಸುಮಾರು ಹೊತ್ತು ತೊಗೊಂಡು ಅವ್ರನ್ನ ಅಸೆಸ್ಮೆಂಟನ್ನು ಮಾಡಿದೆ. ಮಾಡಿದಾಗ ಕೆಲವು ವಿಚಾರಗಳು ನನಗೆ ಗೊತ್ತಾಯಿತು. ನನ್ನ 12 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಸರ್ಗೆ ಆಲ್ಮೋಸ್ಟ್ ಒಂದು 2001 2002 ಹಲವಾರು ಸ್ವಲ್ಪ ಸ್ಟ್ರೆಸ್ಗಳಾಯಿತು. ಅವ್ರ ಮನೇಲಿ ಕೆಲವು ಘಟನೆಗಳು ನಡೀತು. ಸರ್ಗೆ ಇವಾಗ ಏನು ಆಗ್ತಾ ಇದೆ ಅದೆಲ್ಲ ನಾವು ಸ್ಟ್ರೆಸ್ ಇಂಡ್ಯೂಸ್ಡ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ನಾವು. ಅವ್ರು ಸರ್ ಏನು ಹೇಳ್ತಿದ್ದಾರೆ, ಅವರ ಮೈಯಲ್ಲಿ ಯಾರು ಮಹಾಕಾಳಿ ಅನ್ನೋ ದೇವಿ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಅವ್ರಿಗಾಗಿ ಅನಿಸ್ತಾ ಇದೆ, ಅವ್ರಿಗದು ರಿಯಲ್ಲು. ಅದು ನಾವು ಯಾರು ಅಬ್ಜೆಕ್ಟ್ ಮಾಡ್ತಾ ಇಲ್ಲ. ಬಟ್ ನಾವು ಸೈಕಾಲಜಿಕಲಿ ಹೇಳ್ಬೇಕಂದ್ರೆ
ಇದನ್ನು ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ. ಅಂದರೆ ಮುಂಚೆ ಆದಂಥ ಟ್ರಾಮಾ ಇವೆಂಟ್ಸು, ಏನು ಅಬ್ಯೂಸ್ ಇರ್ಬೋದು, ತೊಂದರೆಗಳಿರ್ಬೋದು, ಸ್ಟ್ರೆಸ್ಗಳಿರ್ಬೋದು, ಅದರಿಂದ ಅವರು ಒಂದು ಬ್ರೈನಲ್ಲಿ ಏನಾಗುತ್ತೆ, ಕೆಲವು ಕೆಮಿಕಲ್ಗಳ ಇಂಬ್ಯಾಲೆನ್ಸ್ ಆಗ್ತದೆ, ಅದರಿಂದ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಆಗ್ತದೆ. ಇದಕ್ಕೆ ನಾವು ಬ್ರೀಫಾಗಿ ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತೀವಿ, ಬಟ್ ಈ ಕೇಸಲ್ಲಿ ಇನ್ ಪರ್ಟಿಕ್ಯುಲರ್ ಆಗಿ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ ನಾವು ಕರಿತೀವಿ. ಈ ಡಿಸಾರ್ಡರ್ಗೆ ಚಿಕಿತ್ಸೆ ಇದೆ. ನಾವು ಅವರಿಗೆ ಕೌನ್ಸಿಲಿಂಗನ್ನು ನೀಡಿ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟು ಅವ್ರಿಗೆ ಏನು ಸ್ಟ್ರೆಸ್ ಇದೆ ಅದರಿಂದ ರಿಲೀಫನ್ನು ಮಾಡಿದ್ರೆ ಇದರಿಂದ ಕಂಪ್ಲೀಟ್ ಹೊರಗೆ ಬರ್ತಾರೆ. ಸರ್ಗೆ ಕೂಡ ಅದರ ರಿಲೇಟೆಡ್ ನಾನು ಮಾತಾಡಿದ್ದೀನಿ. ಆ ಸರ್ ಅವ್ರ ಇಚ್ಛೆಯನ್ನು ನನಗೆ ತಿಳಿಸಿದ್ದಾರೆ. ಓಕೆ, ಅದು ಕ್ಯಾಮ್ರಾ ಮುಂದೆ ಹೇಳೋದು ಬೇಡ, ಅವ್ರು ಒಪ್ಪಿದರೆ ನಂತರ ನಾವು ಅದು ಮುಂದುವರ್ಸೋಣ. ನಾವು ಟ್ರೀಟ್ಮೆಂಟ್ ಅಂತ ಬಂದಾಗ ಅವ್ರ ಇಚ್ಛೆ ಬೇಕಾಗ್ತದೆ, ಅವ್ರ ಕನ್ಸೆಂಟ್ ಅಂತ ನಾವು ಹೇಳ್ತೀವಿ. ಅವ್ರ ಕನ್ಸೆಂಟ್ ಇಲ್ದಲೇ ನಾವು ಮುಂದುವರಿಯೋದಿಲ್ಲ. ಅದು ಕೂಡ ಕಾನ್ಫಿಡೆನ್ಷಿಯಾಲಿಟಿ ಇರುತ್ತೆ. ಅವ್ರು ಒಪ್ಪದಲ್ಲೇ ಕೂಡ ಅವರ ಮುಖವನ್ನು ತೋರಿಸೋದಾಗಲಿ ಅವ್ರ ಪರಿಚಯನ ಕೂಡ ನಾವು ಮಾಡೋದಿಲ್ಲ. ಅವ್ರು ತಿಳಿಸಿಕೊಟ್ಟ ವಿಚಾರದ ಮೇಲೆ ನಾನು ಡಯಾಗ್ನೋಸಿಸನ್ನು ಹೇಳಿದೆ ಮತ್ತು ಟ್ರೀಟ್ಮೆಂಟನ್ನು ಕೂಡ ಹೇಳಿದ್ದೀನಿ. ಇದಕ್ಕೆ ನಾವು ಕೆಲವೊಂದು ಮಾತ್ರೆಗಳಿದ್ದಾವೆ, ಕೊಟ್ಟರೆ 1 ತಿಂಗಳು ಅಥವಾ 2 ತಿಂಗಳು ಮ್ಯಾಕ್ಸಿಮಮಲ್ಲಿ ಇದನ್ನು ಕಂಪ್ಲೀಟು ಇದನ್ನು ಹೊರಗೆ ತರ್ಬೋದು. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಅದಕ್ಕೆ ನಾನು ಹೇಳ್ತೀನಿ, ಈಗ ವೈದ್ಯರು ಇಷ್ಟೊತ್ತು ನನ್ನ ಜೊತೆ 1 ಅವರ್ ಮಾತಾಡಿದ್ರು. ಸೊ ನನ್ನ ಟ್ರಾವೆಲ್ ಬಗ್ಗೆ ಎಲ್ಲ ಹೇಳಿದೆ ಅವ್ರಿಗೆ. ಸೊ ಹೇಳಿದಾಗ ಈಗ ಅವರು ಒಂದು ಮೆಡಿಕಲ್ ಟರ್ಮಲ್ಲಿ ಹೇಳಿದ್ರು, ಏನೋ ಒಂದು ಡಿಸಾರ್ಡರ್ ಇದೆ, ಅಬ್ನಾರ್ಮಲಿಟಿ ಇದೆ. ದಯವಿಟ್ಟು ತಿಳ್ಕೊಳ್ಳಿ, ನನಗೆ ಯಾವುದೇ ಥರ ಅಬ್ನಾರ್ಮಲಿಟಿ ಇಲ್ಲ. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಸಾಕಷ್ಟು ಕೇಸಸ್ ಅವ್ರು ನೋಡಿರ್ಬೋದು, ಅವ್ರಿಗೆ ಆ ರೀತಿ ಇರ್ಬೋದು, ಬಟ್ ನಾನು ಮೆಂಟಲಿ ಫಿಟ್ ಇದ್ದೀನಿ, ಫಿಸಿಕಲಿ ಫಿಟ್ ಇದ್ದೀನಿ. ಏನಕ್ಕೆ ಅಂದರೆ ಇವ್ರ ಹತ್ರ ನಾನು ಬರೋಕ್ಕೆ ಮುಂಚೆ, ಈಗ ನಾನು ದೇವ್ರ ರೀತಿಯಲ್ಲಿ ಮಾತಾಡೋಕ್ಕೆ ಮುಂಚೆ ನಾನು ಸಾಕಷ್ಟು ಫೇಮಸ್ ಇರೋಂಥ ಡಾಕ್ಟರ್ಸನ್ನ ಕನ್ಸಲ್ಟ್ ಮಾಡಿದ್ದೀನಿ. ಯಾಕಂದರೆ ನಾನೊಬ್ಬ ವಿದ್ಯಾವಂತನಾಗಿ ನಾನು ಈ ದಾರಿಯಲ್ಲಿ ನಾನು ಟ್ರಾವೆಲ್ ಆಗೋಕ್ಕೆ ನನಗಿಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನು ಸಾಕಷ್ಟು ಫೇಮಸ್ ಇರೋಂಥ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ನನ್ನನ್ನು ಅವರು ಟೆಸ್ಟ್ ಮಾಡಿ ನನಗೇನೂ ತೊಂದರೆ ಇಲ್ಲ, ನಾನು ಮೆಂಟಲಿ ಫಿಟ್ ಇದ್ದೀನಿ, ಫಿಸಿಕಲಿ ಫಿಟ್ ಇದ್ದೀನಿ ಅಂತೇಳಿ ಹೇಳಾದ ಮೇಲೇ ನಾನು ಓಕೆ ನನ್ನಲ್ಲಿರೋಂಥ ಈ ಶಕ್ತಿ ಏನು ನನಗೆ ಒಳ್ಳೆಯದೇ ಬಯಸ್ತಾ ಇದೆ, ನನ್ನಿಂದ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇದೆ. ಸೊ ಹಂಗಾಗಿ ನನಗೆ ಒಳ್ಳೇದಾಗಿ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇದ್ದಂದಾಗ ನಾನು ಯಾಕೆ ಎಂಜಾಯ್ ಮಾಡಬಾರ್ದು? ನನ್ನಿಂದ ಒಬ್ರಿಗೆ ತೊಂದರೆ ಇಲ್ಲ, ಇರೋ ತೊಂದರೆ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಡಾಕ್ಟ್ರ್ ಹೇಳ್ದಂಗೆ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಅವರು ಬೇರೆ ಕೇಸಸಲ್ಲಿ ಇರೋಂಥ ತೊಂದರೆಗಳನ್ನ ಹೇಳಿರ್ಬೋದು, ಬಟ್ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಮೆಂಟಲಿ ಫಿಸಿಕಲಿ ಎಲ್ಲ ರೀತಿಯಲ್ಲಿ ಫಿಟ್ ಇದ್ದೀನಿ. ನಾನು ಆ್ಯಸ್ ಆ್ಯಂಡ್ ಟುಡೇ ನಾನು ಏನು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀನಿ, ಚಿಲ್ ಟುಡೇ ನಾನು ಹ್ಯಾಪಿಯಾಗಿ ಬಿಸ್ನೆಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರೀತಿಯೂ ಚೆನ್ನಾಗಿದೆ. ಥ್ಯಾಂಕ್ಸ್ ಸರ್. ಓಕೆ ಸರ್, ಈಗ ತಾವು ಇಲ್ಲಿವರೆಗೂ ಮಾತಾಡಿದ್ದಾದಮೇಲೆ ನಮ್ಮ ಸೈಕ್ಯಾಟ್ರಿಸ್ಟ್ ಹತ್ರ ಕಳಿಸಿದ್ವಿ. ಏನು ಚರ್ಚೆ ನಡೀತಲ್ಲಿ? ಏನಿಲ್ಲ, ನನ್ನ ಒಂದು ಯಾವ ರೀತಿ ಟ್ರಾವೆಲ್ ಆಯಿತು ನನ್ನ ಲೈಫು ಎಲ್ಲ ಒಂದು ವಿಚಾರ ಹೇಳಿದೆ ಅವ್ರಿಗೆ, ಅಷ್ಟೇ ವಿಚಾರ ಹೇಳಿದೆ. ಅವರು ಏನು ಕೊಟ್ಟರು ತೀರ್ಮಾನ? ಅವ್ರು ಏನು ತೀರ್ಮಾನ ಕೊಟ್ಟರು ಅಂದರೆ, ಈಗ ಇರೋಂಥ ಲೈಫ್ ನೀವು ಎಂಜಾಯ್ ಮಾಡ್ತಾ ಇದ್ರೆ, ಎಸ್ ನಾನು ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ನಾನೇನು ಎಂಜಾಯ್ ಮಾಡ್ತಾ ಇದ್ದೀನಿ ಲೈಫ್, ನನ್ನ ಲೈಫ್ಗೂ ಒಂದು ರೀತಿ ಹ್ಯಾಪಿನೆಸ್ ಇದೆ. ನನ್ನ ಹತ್ರ ಬರೋಂಥವ್ರು ಕೂಡ ಸಮಸ್ಯೆಗಳಿಂದ ಬರೋಂಥವ್ರಿಗೂ ಕೂಡ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತೊಂದರೆ ಇರೋಂಥವ್ರಿಗೆ ತೊಂದರೆನ ಇಲ್ದಿರೋಂಥ ಮಾಡೋಂಥ ಕೆಲಸ ಡಾಕ್ಟರ್ಸ್ ಆಗಿ ಅವ್ರು ಮಾಡ್ತಾರೆ. ನೀವು ಸನ್ಯಾಸಿಯಾಗಿ ಮುಂದುವರಿತೀರಾ, ಸ್ವಾಮೀಜಿಯಾಗಿ ಮುಂದುವರಿತೀರಾ, ದೇವರಾಗಿ ಮುಂದುವರಿತೀರಾ? ನಾನು ಸನ್ಯಾಸಿನೂ ಅಲ್ಲ, ಸ್ವಾಮೀಜಿನೂ ಅಲ್ಲ, ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಮುಂದುವರಿಯೋದು. ಈಗ ನನ್ನ ಪ್ರಶ್ನೆಗೆ ನೇರ ಉತ್ತರ ಕೊಡೋಣ. ಶ್ಯೂರ್. ಎಸ್, ಕಾಳಿ ನೀವು ಮನಸ್ಸಿನಲ್ಲಿ ಅಂದ್ಕೊಂಡು ಬಂದ್ಬಿಡ್ಲಿ. ಲಾಸ್ಟ್ ಪಾಯಿಂಟಿಗೆ ಬರ್ತೀನಿ ನಾನು. ಮನಸ್ಸಲ್ಲಿ ಅಂದ್ಕೊಳೋದೇನಿಲ್ಲ, ನೀವು ಪ್ರಶ್ನೆ ಇಡ್ತೀರಂದ್ರೆ ಸ್ಟಾರ್ಟ್ ಆಗ. ಎಸ್, ಪ್ರಶ್ನೆ ಸ್ಟಾರ್ಟ್ ಆಗಲ್ಲ. ಹಾಂ, ಇಡು ಪ್ರಶ್ನೆಗಳನ್ನು ಉತ್ತರವನ್ನು ನೀಡುವೆ. ನಾನೊಬ್ಬ ಅಲ್ಪ ಮಾನವನಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನ್ನ ನಿಜವಾದ ಮಗ ಇದ್ದಾನೆ, ನನಗೊಬ್ಬನೇ ಮಗ ಇರೋದು. ಶರತ್ಗೆ ಕಣ್ ಕಾಣಿಸಲ್ಲ. ನಿಮ್ ತಾಕತ್ತಿದ್ರೆ ನಿಮ್ ದೇವರಿಗೆ, ಆ ಮಹಾಕಾಳಿಗೆ ಕಣ್ ಕೊಡಿಸ್ತಾರ? ಕರೆಸು ಇಲ್ಲಿಗೆ ಅವನನ್ನು, ಕ್ಷಣ ಮಾತ್ರದಲ್ಲಿ ಕರೆಸು ಅವನನ್ನು. ಸಾಧ್ಯನೇ ಇಲ್ಲ. ಕರೆಸು ಅವನನ್ನು ಇಲ್ಲಿಗೆ. ಸಾಧ್ಯನೇ ಇಲ್ಲ. ಕರೆಸು ಅವನನ್ನು ಇಲ್ಲಿಗೆ. ನೀವು ಏನಾರ ಕಣ್ ಕೊಡಿಸ್ಬಿಟ್ರೆ, ಕರೆಸು ಅವನನ್ನು ಇಲ್ಲಿಗೆ. ಅವನಿಗೆ ನಿಜವಾಗ್ಲೂ ಕಣ್ ಬಂದ್ರೆ
ನಾನು ತಿಳಿಸುತ್ತಾ ಇರುವೆನಲ್ಲವೇ? ನಾನು ಯಾವತ್ತು ಈಗ ಕರ್ಸಕ್ಕಾಗಲ್ಲ, ಟೈಮ್ ಬೇಕು. ಯಾವತ್ತು ಕರೆಸ್ಲಿ ಹೇಳಿ? ಎಂದು ಕರೆಸುವೆ ನಾಳೆ. ಅಂದೇ ನಾನು ಬರುವೆ. ನಾಳೆ. ಎಂದು ಕರೆಸುವೆ ಅಂದೇ ನಾನು ಬರುವೆ. ನಾಳೆ. ಇದೊಂದು ಸವಾಲ್. ಆ! ಮಹಾಕಾಳಿಗೆ ಒಂದು ಸವಾಲ್. ಕರೆಸು. ಎಂದು ಕರೆಸುವ ಅಂದು ನಾನು ಇಲ್ಲಿಗೆ ಬರುವೆ. ಮಹಾಕಾಳಿ ಯಾವ ರೀತಿ ಹೇಳಿ ಅದೇ ರೀತಿ ನಾಳೆ ನಮ್ಮ ಮಗನ್ನ ಇಲ್ಲಿ ಕರೆಸ್ತಾ ಇದ್ದೀನಿ. ಆ ಮಹಾಕಾಳಿ ಮುಂದೆ ಅವನ್ನ ಇರಿಸ್ತಾ ಇದ್ದೀನಿ. ಅವನಿಗೆ ಕಣ್ ಕೊಟ್ಟಿದ್ದಾದ್ರೆ ಈ ಮಹಾಕಾಳಿ ಹೇಳ್ದಂಗೆ ನಾನು ಮಾಡ್ಲಿಕ್ಕೆ ಸದಾ ಸಿದ್ಧನಾಗಿದ್ದೇನೆ. ಈಗ ನನ್ನ ಮಗನಿಗೆ ಕಣ್ಣಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಮಹಾಕಾಳಿ ಆಗಿದ್ರೆ ಈಗ ನನ್ನ ಮಗ ಲೈನಿಗೆ ಬರ್ತಾನೆ. ಆ ಲೈನಿಗೆ ಬಂದಕ್ಕೆ ಅವನು ನಿಮ್ಮ ಜೊತೆ ಮಾತಾಡ್ತಾನೆ. ನಾನು ಇದರಲ್ಲಿ ಆನ್ಲೈನಲ್ಲಿ ತರಿಸಿದ್ದೀನಿ. ಆ ನನ್ನ ಮಗ ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತಾನೆ. ಅವನಿಗೆ ಕಣ್ಣು ಕೊಟ್ರೆ, ಕಣ್ಣು ಬಂದ್ರೆ ಮಹಾಕಾಳಿಯಾದ ನಿಮಗೆ ನಾನು ಜೀವನ ಪರ್ಯಂತ ನೀವ್ ಹೇಳ್ದಂಗೆ ನಾನು ಪ್ರಶ್ನೆ ಕೇಳ್ತೀನಿ. ನಾನು ಇವೆಲ್ಲವೂ ಬೇಡ. ಶರತ್, ಅವನನ್ನು ಇಲ್ಲಿಗೆ ಕರೆತರಲು ಸಾಧ್ಯವಿಲ್ಲವೋ? ನೀವ್ ಹೇಳಿದ್ರೆ ನಾವು ಕರೆಸ್ತೀವಿ. ಕರೆಸು 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 ಯಾವತ್ತು ಕರೆಸ್ಬೇಕು? ಈಗಲೇ ಕರೆಸು, ಈಗಲೇ ಜರುಗಿಸಿ ಬಿಡುವೆ. ಈಗಲೇ ಕರೆಸು, ಈಗಲೇ ಜರುಗಿಸುವೆನಲ್ಲವೇ? ಈಗ ಗೌರಿ ಶರತ್ ಅವ್ರು ಇದಾರ? ಕರೆಸು. ಎಸ್, ಕಾರ್ಯವನ್ನು ನಾನು ಜರುಗಿಸುವೆನಲ್ಲವೇ? ನಿಮ್ ಮುಂದೆ ಬಂದು ನಿಂತು ಕೂತಿದ್ದಾನಲ್ಲಿ ಮಾತಾಡಪ್ಪ ಶರತ್. ಇದು ಸರಿಯಾಗಿಡಿ. ಇವ್ರಿಗೆ ಪ್ರಶ್ನೆ, ಮಹಾಕಾಳಿಗೆ ಪ್ರಶ್ನೆ ಕೇಳಪ್ಪ. ಮಹಾಕಾಳಿ ಮೈ ಮೇಲೆ ಬಂದಿದೆ. ನಾನು ಕೇಳ್ತಾ ಇದ್ದೀನಿ, ನನ್ನ ಮಗನಿಗೆ ಕಣ್ಣು ಕೊಡಿಸಿದ್ರೆ ಮಹಾಕಾಳಿ ಹೇಳ್ದಂಗೆ ಜೀವನ ಪರ್ಯಂತ ನಾವೆಲ್ಲರೂ ಕೂಡ ದಾಸರಾಗಿರ್ತೀವಿ, ಶರಣರಾಗಿರ್ತೀವಿ. ನೀನೇ ಪ್ರಶ್ನೆ ಕೇಳಪ್ಪ. ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇಲ್ಲ, ಅವರೆಲ್ಲರೂ ಮೀಡಿಯಾ ಇದೆ, ಪೂರ್ತಿ ಇದೆ, ರೆಕಾರ್ಡ್ ಆಗ್ತಾ ಇದೆ. ಏನಾಗಲ್ಲ, ಕೇಳಿ ನಿಮ್ಮ ಪ್ರಶ್ನೆ. ನಿಮಗೆ ದೇವರು ನೀವೇ, ದೇವರು ಬಂದಿದೆ. ಮಹಾಕಾಳಿ ಪ್ರಶ್ನೆ ಹಾಕಿ. ಮಹಾಕಾಳಿ ದೇವ್ರನ್ನೇ, ದೇವ್ರು ನೀವು ಮಾತಾಡಿ. ತಿಳಿಸು ನಿನ್ನ ಪ್ರಶ್ನೆಯನ್ನು. ನಿಜವಾದ ದೇವರೇ ಆದ್ರೆ ನಾನೊಂದು ಚಾಲೆಂಜ್ ಮಾಡ್ತೀನಿ. ಚಾಲೆಂಜ್ ತಗೊಂಡು ದೇವರನ್ನ ಪ್ರೂವ್ ಮಾಡ್ಬೇಕು, ನಿಜವಾದ ದೇವರು. ನೀವು ನರಮಾನವರು ಅಂತ ತೀರ್ಮಾನ ಆಗುತ್ತೆ. ತಿಳಿಸು ನಿನ್ನ ಪ್ರಶ್ನೆ ಏನೆಂದು. ನನಗೆ ಇವಾಗ 2 ಕಣ್ಣು ಕಾಣಿಸೋದಿಲ್ಲ. ದೇವ್ರ ಕೈಲಿ ಆಗದಿಲ್ಲದ್ದು ಯಾವುದೂ ಇಲ್ಲ. ಒಂದು ಹುಲ್ಕಡ್ಡಿ ಅಲ್ಲಾಡ್ಬೇಕು ಅಂದ್ರೂ ದೇವರೇ ಕಾರಣ. ಹಾಗಾಗಿ ನನಗೆ ಕಣ್ಣು ಬರೆಸ್ತೀರಾ? ನಾನು ಜರುಗಿಸುವನಲ್ಲವೇ ಬಾಲಕ? ನಿನ್ನ ಜನಕನು ಈ ಪ್ರಶ್ನೆಯನ್ನು ಇಟ್ಟಿರುವನು ಬಾಲಕ. ಸಾಧ್ಯವಾದರೆ ಇಲ್ಲಿಗೆ ಬಾ ಬಾಲಕ, ಕಾರ್ಯವನ್ನು ಜರುಗಿಸುವ. ನಂತರ ಏನು ಜರುಗಿಸಬೇಕೆಂದು ನಾನು ಸೂಚಿಸಿದಂತೆ ಕಾರ್ಯವನ್ನು ಜರುಗಿಸುವ ಬಾಲಕ. ಆಗ ನೋಡು ಬಾಲಕ, ಮಾತೆ ಮಹಾಕಾಳಿಯ ಕಾರ್ಯವನ್ನು ನೀನೇ ಅಂದರೆ ಈಗ ನೀನು ನೋಡುವುದಕ್ಕೆ ಸಾಧ್ಯವಿಲ್ಲವೆಂದು ನಿನ್ನ ಜನಕನು ತಿಳಿಸಿರುವನಲ್ಲವೇ? ಆಗ ನೀನು ನನ್ನನ್ನು ನೋಡುವ ಹಾಗೆ ಆಗುವುದಲ್ಲವೇ? ಜರುಗಿಸಲಿ ಕಾರ್ಯವನ್ನು, ಜರುಗಿಸಲು ನಾನು ಸಿದ್ಧನಿರುವ ಬಾಲಕ. ಸಾಧ್ಯವಾದರೆ ಇಲ್ಲಿಗೆ ಬಾ ಬಾಲಕ, ಜರುಗಿಸಿ ಬಿಡುವೆ. ಇಲ್ಲ ಇಲ್ಲ ಇಲ್ಲ, ದೇವರುಗಳು ಸರ್ವಾಂತರ್ಯಾಮಿಗಳು. ನೀವು ಮನಸ್ಸು ಮಾಡಿದ್ರೆ ನೀವೇ ಇಲ್ಲಿಗೆ ಬರ್ಬೋದು. ಅಲ್ಲೇ ಕೂತ್ಕೊಂಡು ಮಾಡ್ಬೋದಲ್ಲ. ಬಾಲಕ ತಿಳಿದುಕೋ, ನೀನು ಮಾನವನಾಗಿರುವ ಕಾರಣ ನಿನ್ನ ದೇಹದಲ್ಲಿರುವ ತೊಂದರೆಗಳನ್ನು ಹೋಗಲಾಡಿಸುವ ಕಾರ್ಯವನ್ನು ನಾನು ಜರುಗಿಸಬೇಕೆಂದರೆ ತಿಳಿದುಕೋ ಬಾಲಕ. ಒಮ್ಮೆ ಅಂದರೆ ನಾನು ಇರುವ ಸ್ಥಳಕ್ಕೆ ಅವನನ್ನು ಕರೆತರು. ನಾನು ಅವನಿಗೆ ಇರುವ ತೊಂದರೆಗಳನ್ನು ಹೋಗಲಾಡಿಸುವೆ. ನಂತರ ನಾನು ಸೂಚಿಸಿದಂತೆ ಕಾರ್ಯವನ್ನು ಜರುಗಿಸಿದ ನಂತರ ನಿನ್ನ ಪುತ್ರನ ಪ್ರಶ್ನೆಗೂ ಉತ್ತರ ದೊರಕುವುದು, ನಿನ್ನ ಪ್ರಶ್ನೆಗೂ ಉತ್ತರ ದೊರಕುವುದು. ಆಗ ಮಾತೆ ಮಹಾಕಾಳಿ ಯಾರೆಂದು ನೀವುಗಳು ನಂಬಬಹುದಲ್ಲವೇ? ಜರುಗಿಸು ಕಾರ್ಯವನ್ನು. ಸಾಧ್ಯವಾದರೆ ಹಿಂದೆ ಕರೆಸು, ಸಾಧ್ಯವಾಗದಿದ್ದರೆ ನಂತರ ಎಂದು ಕರೆಸುವೆ ಎಂದು ತಿಳಿಸು. ಅಂದೇ ಇಲ್ಲಿಗೆ ನಾನು ಬರುವೆ. ನಾಳೆ ಶರತ್ ಬರಕ್ಕಾಗತ್ತಾ? ನಾಳೆ ಬರ್ತೀನಿ. ನಾಳೆ ಎಷ್ಟೊತ್ತಿಗೆ ಬರ್ತೀರಾ ಹೇಳಿ ಅವರಿಗೆ, ದೇವರಿಗೆ? ನಾಳೆ ಬೆಳಗ್ಗೆ 9 ಗಂಟೆಗೆ ಬರ್ತೀನಿ. ಸಾಧ್ಯವಾಗುವುದಿಲ್ಲ. ದಯವಿಟ್ಟು ಎಷ್ಟೊತ್ತಿಗೆ ಬರ್ಬೇಕು?
ಒಂದು ಕ್ಷಣ ಒಂದು ಕ್ಷಣ ಇರು, ಒಂದು ಕ್ಷಣ ಒಂದು ಇರು. ಕ್ಷಣ. ಏಕೆಂದರೆ ಸಮಯವನ್ನು ತಿಳಿಸುವುದು ನಾನು ತಿಳಿಸಿದ ಸಮಯವು ನಿಮಗೆ ಅರ್ಥವಾಗುವುದಿಲ್ಲ. ಆದ ಕಾರಣ ರಾಜ ಶ್ರೀನಿವಾಸ ಸನ್ನಿಧಿ ಸಮಯವನ್ನು ತಿಳಿಸುವನು ಆಗಬಹುದಲ್ಲವೇ? ಅವರು ಸಮಯ ಆಗಬಹುದಲ್ಲವೇ? ತಿಳಿಸ್ತಾರೆ. ಆ ಸಮಯಕ್ಕೆ ಆಗಬಹುದಲ್ಲವೇ? ರೆಡಿ ಇದೆಯಲ್ವಾ ಶರತ್? ಆಗಬಹುದೇ? ನಾನು ಬರೋಕ್ ರೆಡಿ ಇದ್ದೀನಿ. ಎಸ್. ಆದ್ರೆ ಈ ದೇವ್ರು ಒಪ್ಕೊಂಡಿದ್ದಾರೆ. ಹ್ಮ್ ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ಹ್ಮ್ ದೇವ್ರು ನನ್ನ ಕಣ್ಣು ಬರ್ಸಿ ಹ್ಮ್ ನನ್ನ ನ್ಯೂನ್ಯತೆಯನ್ನ ವಾಸಿ ಮಾಡ್ತಾರೆ ಅಂತ ಹೇಳಿದ್ರೆ ಹ್ಮ್ ಆ ದೇವ್ರು ಮಾಡಿದ್ರೆ ಇವರು ನಿಜವಾದ ದೇವ್ರು. ಜರುಗಿಸುವೆನಲ್ಲವೇ? ಒಂದ್ ನಿಮಿಷ. ಜರುಗಿಸಲಿಲ್ಲ ಅಂದ್ರೆ ದೇವ್ರೆ ಜರುಗಿಸಲಿಲ್ಲ ಅಂದ್ರೆ ನಾವು ಮಾಡುವುದು ಬೂಟಾಟಿಕೆ ಅಂತ ಒಪ್ಕೊಳಕ್ಕೆ ತಾವು ಜರುಗಿಸಿದ ನಂತರ ಪ್ರಶ್ನೆಯನ್ನು ಇಡು. ಏತಕ್ಕಾಗಿ ಈಗಲೇ ಆತರ ಪಡುವೆ? ಜರುಗಿಸುವವರು ನಾನಲ್ಲವೇ? ನಾಳೆ ಜರುಗಿಸಿದ ನಂತರ ಪ್ರಶ್ನೆ ನಾಳೆ ನಾನು ಎಷ್ಟೊತ್ತಿಗೆ ಅಂತ ಹೇಳ್ತೀನಿ ಶರತ್. ಅಷ್ಟೊತ್ತು ನೀವು ಬಂದು ಇಲ್ಲಿ ರೆಡಿ ಇರಬೇಕು. ಓಕೆ ನಾವು ರೆಡಿ ಇರ್ತೀವಿ. ಓಕೆ ಓಕೆ. ನಿಮ್ಮ ಸವಾಲನ್ನು ಅವ್ರು ಸ್ವೀಕರಿಸ್ತಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ನನ್ನ ಮಗನಿಗೆ ಮಹಾಲಕ್ಷ್ಮಿ ಕಣ್ ಕೊಟ್ರು ಅಂತ ಅಂದ್ರೆ ಮಹಾಕಾಳಿ ಮಹಾಕಾಳಿ ಕಣ್ ಕೊಟ್ರು ಅಂದ್ರೆ ಇದಕ್ಕಿಂತ ಸಂತೋಷ ಇನ್ನೇನ್ ಬೇಡ. ಆ ಮಹಾಕಾಳಿಗೆ ಅವ್ರು ಕೇಳ್ದಂಗೆ ನಮ್ಮ ಕೈಲಿ ಭಕ್ತಿ ಆದಷ್ಟು ಒಂದ್ ದೇವಸ್ಥಾನ ಕಟ್ಟಿ ಪೂಜೆ ಸಾಧ್ಯವಿಲ್ಲ. ಯಾಕೆ? ನನಗಾಗಿ ಏನು ಸಹ ಜರುಗಿಸಕೂಡದು. ನಿನ್ನ ಪ್ರಶ್ನೆಗೆ ಉತ್ತರವನ್ನು ನೀಡುವೆ, ಆ ಕಾರ್ಯವನ್ನು ಜರುಗಿಸುವೆ. ನನಗಾಗಿ ಏನನ್ನು ಸಹ ಅಪೇಕ್ಷಿಸುವುದಿಲ್ಲ. ತಿಳಿದುಕೋ, ತುಂಬಾ ನನಗಾಗಿ ಏನನ್ನು ಸಹ ಅಪೇಕ್ಷಿಸುವುದಿಲ್ಲ. ಕಾರಣವೇನೆಂದರೆ ಅಪೇಕ್ಷಿಸುವ ಮಾನವರಾಗಿರುವ ದೇವರಲ್ಲ. ತಿಳಿದುಕೋ, ತಿಳಿದುಕೋ. ದೇವರಿಗೆ ಶಕ್ತಿ ಇದೆ. ದೇವರಿಗೆ ಏನು ಕಟ್ಟದ್ ಬೇಡ. ನಮ್ಮಂತ ಅಲ್ಪಮಾನವರು ಏನು ಕೊಡಕ್ಕಾಗಲ್ಲ. ನನ್ನ ಮಗನಿಗೆ ಕಣ್ಣು ನೋಡಿ ಕಾಣಿಸ್ತಾ ಇದೆ, ಎಲ್ಲ ಕ್ಯಾಮ್ರಾಗಳಲ್ಲಿದೆ. ಅವನಿಗೆ ಕಣ್ಣಿಲ್ಲ, ಅವನಿಗೆ ಕಣ್ಣು ಕೊಡ್ಸಿದ್ರೆ ಈ ಮಹಾಕಾಳಿ ಹೇಳ್ದಂಗೆ ನಾವು ಶರಣಾಗಿ ಅವ್ರ ಜೊತೆ ಇರ್ತೇವೆ. ನನಗೆ ಅದು ಬೇಕಾಗಿದೆ. ಶರತ್, ನಾಳೆ ಬನ್ನಿ, ಎಷ್ಟೊತ್ತಾರ ಆಗ್ಲಿ. ಆಗಲಿಲ್ಲ ಅಂದ್ರೆ ಅದು ಈಗ ತೀರ್ಮಾನ ಆಗಿದೆ. ಆಗಲಿಲ್ಲ ಅಂದ್ರೆ ನಾನು ಕಾರ್ಯವನ್ನು ಜರುಗಿಸಿದ ಅಲ್ಲ, ಒಂದ್ ನಿಮಿಷ. ಆಗಲಿಲ್ಲ ಅಂದ್ರೆ ಹೇಳಪ್ಪ ಶರತ್. ಅಲ್ಲ ಒಂದು ನಿಮಿಷ. ಆಗಲಿಲ್ಲ ಅಂದ್ರೆ ಒಂದು ವೇಳೆ ನಾಳೆ ದೇವ್ರು ನನಗೆ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿ ಅಪಾಯಿಂಟ್ಮೆಂಟ್ ಇದೆ ಅಂತ ದೇವ್ರು ಎಲ್ಲೂ ಹೋಗಬಾರ್ದು. ಹಿಂದೆ ಜರುಗಿಸುವನಲ್ಲವೇ? ಸಾಧ್ಯವಾದರೆ ಬಾ ಹಿಂದೆ. ಇಲ್ಲ, ಅವನಿರೋದು ಬಹಳ ದೂರ. ನೀವೆಲ್ಲಿದ್ದೀರಾ ಅಪ್ಪಾಜಿ? ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ. ನೀವ್ ಎಲ್ಲಿದ್ದೀರಿ ಈಗ? ಬೆಂಗಳೂರಲ್ಲಿ. 2 hours ಬೇಕು. ನಾಳೆ ಮಾಡೋಣ ಸರ್. ಅವನನ್ನು ಕರೆಸು. Yes. ನಾನು ಯಾವ ಕಾರ್ಯಗಳನ್ನು ಜರುಗಿಸಬೇಕು ನಾನು ಜರುಗಿಸಿ ಬಿಡುವೆ. ಅವುಗಳನ್ನು ನೀವುಗಳು ಮಾನವರಲ್ಲವೇ ಅಂದರೆ ಶೇಖರಿಸಿಕೊಳ್ಳಬಹುದು. ಶೇಖರಿಸಿಕೊಂಡ ನಂತರ ನಾನು ಯಾವ ಕಾರ್ಯಗಳೆಲ್ಲವನ್ನು ಜರುಗಿಸಿ ಬಿಡುವೆನೋ ಆ ಕಾರ್ಯಗಳೆಲ್ಲವನ್ನು ಶೇಖರಿಸಿ ನಂತರ ನಾನು ಸೂಚಿಸಿದಂತೆ ನಿನ್ನ ಪುತ್ರನನ್ನು ಯಾವ ರೀತಿಯಾಗಿ ನಾನು ಸೂಚಿಸುವನು ಅದೇ ರೀತಿಯಾಗಿ ನೀನು ಕಾರ್ಯಗಳನ್ನು ಜರುಗಿಸು. ಆಗ ನಿನ್ನ ಪುತ್ರನು ಕಾಣುವಂತಾಗುವನು. ಎಸ್. ಮಹಾಕಾಳಿ ಹೇಳ್ದ ಹಾಗೆ ನನ್ನ ಮಗನ್ ನಾಳೆ ಕರೆಸ್ತಾ ಇದ್ದೀನಿ. ಮಹಾಕಾಳಿಯ ಸನ್ನಿಧಿಗೆ ಕರೆಸ್ತಾ ಇದ್ದೀನಿ. ಆಗ ಅವ್ರು ಹೇಳ್ದಂಗೆ ಎಲ್ಲಾ ಕಾರ್ಯವನ್ನ ನಾವು ಜರುಗಿಸ್ತೀವಿ. ಜರುಗಿಸಿ ಕಣ್ಣು ಬಂದ್ರೆ ನಮ್ಗೆ ಈ ಜಗತ್ತಲ್ಲಿ ಆಗುವಷ್ಟು ಖುಷಿ ನಮ್ಗೇನೂ ಇಲ್ಲ. ಮಹಾಕಾಳಿಯ ಎಲ್ಲಾ ಕಾಳಿಗಿಂತ ಅತ್ಯಂತ ದೊಡ್ಡ ಶಕ್ತಿ ಇದೆ ಅಂತ ಹೇಳಿ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಇದು ಮೀಡಿಯಾದ ಮುಂದೆ, ಮಾನವರು ಕಂಡುಕೊಂಡಂತ ಮೀಡಿಯಾದ ಮುಂದೆ ಹೇಳ್ತಾ ಇರುವಂತ ಮಾತು. ತಿಳಿದುಕೊಳ್ಳಿ ಮಾನವರೇ, ಈ ಮಾನವನು ಇಟ್ಟಿರುವ ಪ್ರಶ್ನೆಯ ಉತ್ತರವನ್ನು ನಾನು ದೊರಕಿಸಿಕೊಡುವೆನಲ್ಲವೇ? ಉತ್ತರವನ್ನು ದೊರಕಿಸಿಯೇ ಕೊಡುವೆ. ಏತಕ್ಕಾಗಿ ಎಂದರೆ ಈ ಮಾನವನ ಪುತ್ರನಿಗೆ ಆಗಿರುವ ಕಾರ್ಯವು ಅಂದರೆ ಮಾನವರು ಸರಿಪಡಿಸಲು ಸಾಧ್ಯವಾಗದ ಕಾರ್ಯವು. ಆ ಕಾರಣದಿಂದಲೇ ದೇವರಾಗಿರುವ ಮಹಾಕಾಳಿ ಆಗಿರುವ ನಾನು ಆ ಕಾರ್ಯವನ್ನು ಕ್ಷಣ ಮಾತ್ರದಲ್ಲಿಯೇ ಜರುಗಿಸಬಲ್ಲಲು ತಿಳಿಯಿತು. ಆದ ಕಾರಣ ನಾನು ಕಾರ್ಯವನ್ನು ಜರುಗಿಸಿದ ನಂತರ ನಾನು ಕೆಲವು ಸೂಚನೆಗಳನ್ನು ನೀಡುವೆನಲ್ಲವೇ? ಆ ಸೂಚನೆಗಳನ್ನು ಈ ಮಾನವನು ಪಾಲಿಸಲಿ. ಆಗ ನಿನ್ನ ಪುತ್ರನು ಮಾನವರ ರೀತಿಯಲ್ಲಿ ಎಲ್ಲವನ್ನು ನೋಡುವಂತಾಗುವನು. ತಿಳಿಯಿತು ಮಾನವ? ತಿಳಿಯಿತು. ಮತ್ತಷ್ಟು ತಿಳಿದುಕೊಳ್ಳಬೇಕೆ? ಉತ್ತರಗಳನ್ನು ನೀಡುವೆನಲ್ಲವೇ? ಪ್ರಶ್ನೆಗಳು ಇದ್ದರೆ ಪ್ರಶ್ನೆಗಳನ್ನು ಇಡಿ, ಉತ್ತರಗಳನ್ನು ನೀಡುತ್ತಲೇ ಇರುವೆ.
ಇಡು ಪ್ರಶ್ನೆಗಳನ್ನು. ನನ್ನ ಇನ್ನ ಪ್ರಶ್ನೆ ಇಲ್ಲ. ಆ ಪ್ರಶ್ನೆಗೆ ಒಂದೇ ಉತ್ತರ ಸಿಕ್ಬೇಕು. ಅದು ನಿಜವಾಗಿ ಸಿಕ್ಬಿಟ್ರೆ ಇನ್ನೇನು ಇಲ್ಲ. ನನಗೆ ತುಂಬಾ ಧನ್ಯವಾದಗಳು. ತಾವು ಹೋಗ್ಬೋದು. ನೀನು ಸೂಚಿಸಿದರೆ ಸಾಧ್ಯವಿಲ್ಲ. ನೀವು ಶ್ರೀನಿವಾಸ ಏತಕ್ಕಂದರೆ ನಿನ್ನ ಸೂಚನೆಯನ್ನು ಪಾಲಿಸುವವರು ನಾನಲ್ಲ, ತಿಳಿಯಿತು. ನಿನ್ನ ಸೂಚನೆಯನ್ನು ಪಾಲಿಸುವವರು ನಾನಲ್ಲ. ಆದ ಕಾರಣ ನಿನ್ನ ಸೂಚನೆ ನನಗೆ ಪಾಲಿಸಲು ಸಾಧ್ಯವಾಗುವುದಿಲ್ಲ. ಆದ ಕಾರಣ ಅಂದರೆ ಏನು ಜರುಗಿಸಬೇಕು ಎಲ್ಲವನ್ನು ನಾನೇ ಜರುಗಿಸಬೇಕು. ತಿಳಿದುಕೋ. ಈಗ ನೀವುಗಳು ತಿಳಿದುಕೊಳ್ಳಬೇಕಾಗಿರುವ ವಿಚಾರ ಹೊಂದಿರುವುದು. ಆ ವಿಚಾರವನ್ನು ತಿಳಿಸಿಕೊಡುವೆ, ನಂತರ ವಿಶ್ರಮಿಸುವೆ, ಅಂದರೆ ನುಡಿಯನ್ನು ನಿಲ್ಲಿಸುವೆ. ತಿಳಿಯಿತೋ? ತಿಳಿಸಲೇ? ಈ ಮಾನವನು ಇಟ್ಟಿರುವ ಆ ಪ್ರಶ್ನೆ ಏನೆಂದರೆ, ಈ ಮಾನವನ ಪುತ್ರನು ಮಾನವರ ರೀತಿಯಲ್ಲಿ ನೋಡಲು ಸಾಧ್ಯವಾಗದ ರೀತಿಯಲ್ಲಿರುವನೆಂದು ಅಲ್ಲವೇ? ಆದ ಕಾರಣ ಈ ಮಾನವನ ಪುತ್ರನಿಗೆ ಯಾವ ಕಾರ್ಯಗಳನ್ನು ನಾನು ಜರುಗಿಸಬೇಕಾಗಿರುವುದೋ ಆ ಕಾರ್ಯಗಳನ್ನು ಈ ಮಾನವನು ಇರುವ ಅಂದರೆ ಈ ಮಾನವನ ಮುಂದೆಯೇ ಎಲ್ಲವನ್ನು ಜರುಗಿಸುವೆ. ಅವುಗಳನ್ನು ಸಹ ನೀವುಗಳು ಮಾನವರಾದ ಕಾರಣ ಯಾವುದೋ ಒಂದು ರೀತಿಯಲ್ಲಿ ಶೇಖರಿಸಿಕೊಳ್ಳುವಿರಲ್ಲವೇ? ಶೇಖರಿಸಿಕೊಳ್ಳಿ. ನಂತರ ಯಾವ ಕಾರ್ಯಗಳನ್ನು ನಾನು ಜರುಗಿಸಿ ಬಿಡುವೆನೋ, ನಂತರ ಏನನ್ನು ಜರುಗಿಸಬೇಕೆಂದು ಸಹ ಈ ಮಾನವನಿಗೆ ಸೂಚಿಸುವೆ. ಈ ಮಾನವನಿಗೆ ಸೂಚಿಸಿದ ನಂತರ ಈ ಮಾನವನು ಆ ಕಾರ್ಯಗಳನ್ನು ಜರುಗಿಸಬೇಕು. ಜರುಗಿಸಿದ ನಂತರ ತಿಳಿದುಕೋ, ಜರುಗಿಸಿದ ನಂತರ ಈ ಮಾನವನ ಪುತ್ರನು ಮಾನವರ ರೀತಿಯಲ್ಲಿ ನೋಡುವಂತಾಗುವನು. ತಿಳಿಯಿತೋ? ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ಎಂದು ತಿಳಿಸಿಕೊಡುವ ವಿಚಾರಗಳನ್ನು ತಿಳಿಸಿಕೊಟ್ಟಾಗಿರುವುದು. ಮಾನವನ ಪ್ರಶ್ನೆಗಳು ಸಹ ಮುಗಿದಿರುವ ಕಾರಣ ಈಗ ಎಂದಿನಂತೆ ನನ್ನ ನುಡಿಯನ್ನು ನಿಲ್ಲಿಸುವ ಸಮಯವಲ್ಲವೇ? ತಮ್ಮ ಮೈ ಮೇಲೆ ಮಹಾಕಾಳಿ ಬಂದು ನನ್ನ ಮಗನಿಗೆ 2 ಕಣ್ಣು ಬ್ಲೈಂಡ್ ಆಗಿದ್ದ ಮಗಳಿಗೆ ಕಣ್ಣು ಕೊಡಿಸ್ತೀನಿ ಅಂತ ಹೇಳಿದೆ. ಹೌದು. ನಾಳೆ ನನ್ನ ಮಗ ಬರ್ತಾನೆ. ಬಂದಮೇಲೆ ನೀವು ಯಾವ ಟೈಮ್ ಹೇಳಿದ್ರೆ ಬಂದಾಗ ಮತ್ತೆ ಕಾಳಿ ಬಂದು ಅದು ಬಗೆಹರಿಸುತ್ತೆ, ಬಿಟ್ಬಿಡೋಣ. ಓಕೆ. ನನಗೆ ಈ ಸಮಸ್ಯೆಯಿಂದ ನಿಮ್ಮ ಮೈ ಮೇಲೆ ಬರುವಂಥ ಕಾಳಿ ಆಗಿರ್ಬೋದು, ಅಲ್ಲಾಗಿರ್ಬೋದು, ಯೇಸು ಆಗಿರ್ಬೋದು, ಯಾರೇ ಆಗಿರಲಿ, ಕೆಲವರು ನೋಡಿದ ಮೇಲೆ ಶ್ರೀನಿವಾಸ್ ಅವರು ಇದೆಲ್ಲ ಬೂಟಾಡಿಕೆ ಅಂತ ಯಾರು ಅಂದಾಗ ನಿಮಗೆ ನೋವಾಗಲ್ವಾ? ಇವ್ರು ಕೇಳಿರೋ ಪ್ರಶ್ನೆ ಏನಂದರೆ, ಈಗ ನಾನು ಮಹಾಕಾಳಿ ಬರ್ತಾರೆ ಅಥವಾ ಇನ್ಯಾರೋ ಬರ್ತಾರೆ ಅಥವಾ ನಾನು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ನಾನೇನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಮಾನವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ, ಇದು ಬೂಟಾಟಿಕೆ ಆಗಿದ್ದರೆ ಅನ್ನೋ ಒಂದು ಪ್ರಶ್ನೆ ಕೇಳೋದು. ಇದು ಬೂಟಾಟಿಕೆ ಆಗಿದ್ದರೆ ಇಲ್ಲಿ ತನಕ ನಾನು ಇಷ್ಟೊತ್ತು ಇವ್ರ ಜೊತೆಯಲ್ಲಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇವ್ರಿಗೆ ಗೊತ್ತಿರೋಂಥ ವಿದ್ಯೆಗಳಿಂದ ಯಾವುದೋ ಒಂದು ಕ್ಷಣದಲ್ಲಿ ನನ್ನ ಸಿಕ್ಸ್ಬೋದಿತ್ತು. ಯಾಕಂದರೆ ಇವರು ಈ ಥರ ಬೂಟಾಟಿಕೆಗಳನ್ನ ಎಷ್ಟೋ ಬಯಲ್ಗೆಳ್ದಿದ್ದಾರೆ ಅಲ್ವಾ ಸರ್? ಎಷ್ಟೋ ಬಯಲ್ಗೆಳ್ದಿದ್ದಾರೆ. ಅವರಿಂದ ಎಷ್ಟೋ ಜನಕ್ಕೆ ಒಂದು ರೀತಿ ಒಳ್ಳೆಯದಾಗಿದೆ. ಆ ಒಳ್ಳೆಯದನ್ನು ಬಯಸುವಂಥ ಕಾರ್ಯ ಅವ್ರು ಮಾಡೋವಂಥದ್ದು. ಅವರು ನಾನು ಬೂಟಾಟಿಕೆ ಮಾಡೋನಾಗಿದ್ದರೆ ಒಂದು ಕ್ಷಣ ಸಾಕು ಅವ್ರಿಗೆ ನನ್ನನ್ನು ಸಿಕ್ಸೋದು, ಒಂದು ಕ್ಷಣ. ಆದರೆ ನಾನು ಬೂಟಾಟಿಕೆ ಯಾವುದು ಮಾಡ್ತಾ ಇಲ್ಲ. ರಿಯಾಲಿಟಿ ಅಲ್ಲ, ನೀವು ಒಂದು ನಿಮಿಷ ರಿಯಾಲಿಟಿಯಾಗಿ ನಾನು ಮಾಡ್ತಾ ಇರೋವಂಥದ್ದು. ನನ್ನ ದೇಹದಲ್ಲಿ ನನ್ನ ಜನನ ಕಾಲದಿಂದಲೂ ಮಾತೆ ಮಹಾಕಾಳಿ ಇದ್ದಾರೆ. ಒಂದು ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ನನ್ನ ಮಾರ್ಪಾಡುಗೊಳಿಸಿದ್ದಾರೆ. ಸಮಷ್ಟಿಗೆ ಮಹಾರಾಜನನ್ನಾಗಿ ಮಾಡಿದ್ದಾರೆ. ಕಾರಣ ಸಮಷ್ಟಿನ ನನ್ನ ಅಧೀನದಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮಹಾರಾಜನಾಗಿ ಅಧೀನದಲ್ಲಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಮತ್ತೊಂದು ಯುಗ ಸ್ಟಾರ್ಟ್ ಆಗ್ತಾ ಇದೆ. ಆ ಯುಗಕ್ಕೆ ಜೀವಿಗಳಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ನೀಡಬೇಕಂತಿದ್ದೀನೋ ಅದನ್ನು ಆ ಯುಗ ಸ್ಟಾರ್ಟ್ ಆದಮೇಲೆ ನಾನು ತಿಳಿಸ್ಕೊಡ್ತಾ ಬರ್ತೀನಿ.
ಆ ಒಂದು ಕಾರ್ಯ ಮಾಡೋದಕ್ಕೋಸ್ಕರ ಇವತ್ತು ಜನರ ಮುಂದೆ ನಾನು ಬಂದಿರೋಂಥದ್ದು. ಇಲ್ಲಿ ಯಾವುದೋ ಒಂದು ಬೂಟಾಟಿಕೆ ತೋರಿಸಿ ಜನರನ್ನ ನಂಬಿಸಿ ಅವರಿಂದ ಏನೋ ನಾನು ಪಡ್ಕೊಳ್ಬೇಕು, ನನಗೆ ಅದು ಯಾವುದು ಬೇಕಾಗಿಲ್ಲ. ಇವತ್ತಿಗೂ ನಾನು ಚೆನ್ನಾಗೇ ಇದ್ದೀನಿ, ನನ್ನ ಬಿಸ್ನೆಸ್ ಚೆನ್ನಾಗೇ ಇದೆ. ಶ್ರೀನಿವಾಸು ತುಂಬ ಒಳ್ಳೆಯವರು, ದಾನಿಗಳು, ಸಾಕಷ್ಟು ಆಸ್ತಿ ಮನಸ್ಸು ಎಲ್ಲ ಇದೆ ಅವರಲ್ಲಿ. ಇದು ಯಾವುದೇ ಬೂಟಾಟಿಕೆ ಮಾಡಿ ತೊಗೋಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ, ಎಲ್ಲ ಆಸ್ತಿ ಮಾಡ್ಕೊಂಡಿದ್ದಾರೆ. ಅವರು ಚೆನ್ನಾಗಿ ಜೀವನ ಮಾಡ್ತಾಯಿದ್ದಾರೆ. ಆದರೆ ಯಾರ ಬೂಟಾಟಿಕೆ ಅಂತ ಅಂದಾಗ ಅವರಿಗೆ ಬೇಜಾರಾಗ್ಬೋದೇನೋ ಅಂತ ಹೇಳಿ ನಾನು ಈ ಪ್ರಶ್ನೆ ಹಾಕಿದೆ ಅಷ್ಟೇ. ನಾನು ಒಂದು ನಿಮಿಷ ನಿಮ್ಮದು ಮುಗೀತಾ? ಹಾಂ, ಈಗ ಸರ್ ಹೇಳಿದ್ದೇನು, ಯಾರಾದರೂ ಬೂಟಾಟಿಕೆ ಅಂದರೆ ನೋವಾಗುತ್ತಾ ಅಂತ. ನೋಡಿ ಸರ್, ಈಗ ನಾನು ದೇವ್ರಂತೇಳಿ ಜನರ ಮುಂದೆ ಹೇಳ್ದಾಗ್ಲೇ ಜನ ಮೊದಲು ತಿಳ್ಕೊಳೋದು ಏನು ಗೊತ್ತಾ, ಯಾರೋ ಹುಚ್ಚ ಇರಬೇಕು ಫಸ್ಟು. ಕೇಳಿ ನಾನು ಹೇಳೋದು, ಯಾಕಂದ್ರೆ ನೀವು ಅದನ್ನ ಇಟ್ರಿ. ಫಸ್ಟ್ ತಿಳ್ಕೊಳೋದೆ ಇವ್ನು ಯಾರೋ ಹುಚ್ಚ ಇರಬೇಕು ಅನ್ನೋದೇ ತಿಳ್ಕೊತಾರೆ. ಬೂಟಾಟಿಕೆ ಅನ್ನೋದು ಆಮೇಲೆ, ಹುಚ್ಚ ಇರಬೇಕು ಅನ್ನೋದೇ ಫಸ್ಟ್ ತಿಳ್ಕೊತಾರೆ. ಅದು ನಾನು ಎಲ್ಲರಿಗೂ ಒಳ್ಳೇದಾಗಬೇಕಂತೇಳಿ ನಾನು ಜನರ ಮುಂದೆ ಬಂದಿದ್ದೀನಿ. ಜನ ಏನು ತಿಳ್ಕೊತಾರೆ ಅನ್ನೋದು ನನಗೆ ಗೊತ್ತಿಲ್ವಾ? ಹುಚ್ಚ ಅನ್ನೋದು ತಿಳ್ಕೊತಾರೆ, ತಿಳ್ಕೊಳ್ಳಿ, ಹುಚ್ಚ ಅನ್ನೋದು ತಿಳ್ಕೊತಾರೆ. ನೀವು ಹೇಳ್ದಂಗೆ ಬೂಟಾಟಿಕೆ ಮಾಡೋಕ್ಕೆ ಸಹ ಬಂದವನೇ ಅಂತೇಳಿ. ನಾನು ಯಾವುದೇ ಇರುತ್ತೋ ಬೂಟಾಟಿಕೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನನಗೆ ನೋವಾಗುತ್ತಾ ಅಂದರೆ ದೇವರಾಗಿರೋ ನನಗೆ ಮಾನವರ ಮಾತಿಂದ ನೋವಾಗುತ್ತಾ? ಸಾಧ್ಯನೇ ಇಲ್ಲ. ಏನಕ್ಕಂದ್ರೆ ಮಾನವರು ಅವ್ರಿಗಿರೋಂಥ ಒಂದು ಜ್ಞಾನದಿಂದ ವಿಚಾರ ತಿಳ್ಕೊಂಡಿರ ನಾನಾ ರೀತಿಯಾಗಿ ಹೇಳ್ಬೋದು. ವಿಚಾರ ತಿಳ್ಕೊಂಡ ನಂತರ ತಮ್ಮಲ್ಲಿ ತಾವು ಪಶ್ಚಾತ್ತಾಪ ಪಡ್ತಾರೆ. ಅದು ಜರುಗುತ್ತೆ. ಈಗ ನೀವೇನು ಬೂಟಾಟಿಕೆ ಅಂತೇಳಿ ಅಂದ್ರಲ್ಲ, ನನಗದು ನೋವಾಗಲ್ಲ. ಯಾರು ನನ್ನನ್ನು ಬೂಟಾಟಿಕೆ, ನನಗೆ ಶ್ರೀನಿವಾಸ್ ಕೇಳಿ ಸರ್, ನಾನು ಮುಗಿಸ್ಬಿಡ್ತೀನಿ ಕೇಳಿ. ಯಾರು ನನ್ನ ಬೂಟಾಟಿಕೆ ಅಂದರೆ ನನಗೆ ನೋವಾಗಲ್ಲ ಅಂದಿರ್ತಾರಲ್ಲ, ಅವ್ರು ಪಶ್ಚಾತ್ತಾಪ ಪಡೋವಂಥ ಸಮಯ ಶೀಘ್ರದಲ್ಲೇ ಕೊಡೋದು ನಾನೇ ಕೊಡ್ತೀನಿ. ಆ ಚಿಂತೆ ನನಗಿಲ್ಲ. ನಂತರ ಕೇಳಿ, ಶ್ರೀನಿವಾಸವಾಗಿ ಕೊಡ್ತೀರಾ, ಮಹಾಕಾಳಿಯಾಗಿ ಕೊಡ್ತೀರಾ? ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಕೊಡೋವಂಥದ್ದು. ಹಾಗಾದ್ರೆ ಮನುಷ್ಯನಾಗಿ ಕೊಡೋದು? ಮನುಷ್ಯ ಅಲ್ಲ ಸರ್, ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ, ದೇವರುಗಳಿಗೆ ದೇವರೆಂದು. ಎಲ್ಲಾ ದೇವರಾಗಿ ಮತ್ತೇನೆಂದು ತಿಳಿದುಕೊಂಡಿರುವೆ? ದೇವರುಗಳಿಗೆ ದೇವರಾಗಿರುವ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗೆ ಎಲ್ಲವನ್ನು ನೀಡುವುದು. ಅಲ್ಲ, ಅಕಸ್ಮಾತ್ ಮಾನವರು ನಾವೇನಾದ್ರು ಅಪ್ಪಿತಪ್ಪಿ ಅಂದ್ರೆ ಈಗ ಮಾನವರೇ ಕಂಡಿದ್ದಂತಹ ವಸ್ತುಗಳಿಂದ ನೋವು ಕೊಡ್ತಿರೋ, ನಿಮ್ಮ ದಿವ್ಯ ಶಕ್ತಿಯಿಂದ ಅವ್ರಿಗೆ ನೋವು ಕೊಡ್ತಿರೋ? ತಿಳಿದುಕೋ, ನಿಮ್ಮ ದೇಹ ಬಾಧೆಗಳಲ್ಲಿ ಶುರುವಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವೇ ಏನೋ ಒಂದು ರೀತಿ ವಿಚಾರ ಗೊತ್ತಿಲ್ದಿರ ಒಂದು ಮಾತು ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ದೇಹದಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ನೀವು ಎಚ್ಚೆತ್ಕೊಂಡು ಪಶ್ಚಾತ್ತಾಪ ಪಡ್ಕೊಂಡ್ರೆ ಆ ದೇಹದಲ್ಲಿರೋಂಥ ತೊಂದರೆಗಳು ದೂರವಾಗ್ಬಿಡ್ತವೆ. ಇಲ್ಲ ಮತ್ತಷ್ಟು ನಾನು ಒಂದು ನಿಮಿಷ ಅದು ತೊಂದರೆಗಳು ಜೋರಾಗ್ತಾ ಇರ್ತವೆ. ಯಾವ ರೀತಿ ತೊಂದರೆಗಳು ಅಂದರೆ, ಮನುಷ್ಯರು ಅನುಭವಿಸೋಂಥ ತೊಂದರೆಗಳು ದೇಹಕ್ಕೆ. ನಾನು ಹೇಳೋಂಥದ್ದು ಶ್ರೀನಿವಾಸ್ ಜಿ, ನಾನು ನಿಮ್ಗೊಬ್ಬ ಬ್ರದರ್ ಆಗಿ ಕೇಳ್ತಾ ಇದ್ದೀನಿ. ಇವೆಲ್ಲ ಒತ್ತಡಗಳಿಂದ, ಡಿಪ್ರೆಷನ್ ಇಂದ, ಆನ್ಸೈಟಿಯಿಂದ ಒಳಗಡೆ ಬಂದ್ರೆ ಅದ್ಭುತವಾಗಿ ನೀವು ಹೊರಗಡೆ ಬಂದು ಒಬ್ಬ ಮಾನವರಾಗಿ ಮಾನವರ ಜೊತೆನೆ ಕಾಲ ಕಳೆದ್ರೆ ತುಂಬಾ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನಂದ್ರೆ, ಮಾನವನಾಗಿ ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ಇವ್ರು ಹೇಳ್ದಂಗೆ ಇದರಿಂದ ಆಚೆ ಬರಬೇಕು ಅಂದರೆ ಯಾವುದರಿಂದ ಆಚೆ ಬರಬೇಕು? ನಾನು ದೇವರಾಗಿರೋದ್ರಿಂದ ಆಚೆ ಬರಬೇಕಾ? ನನ್ನ ದೇಹದಲ್ಲಿ ಮಹಾಕಾಳಿಗಿರೋದ್ರಿಂದ ಆಚೆ ಬರಬೇಕಾ? ಯಾವ ರೀತಿ ಆಚೆ ಬರಬೇಕು? ದೇವರಾಗಿರೋದ್ರಿಂದ ಸಮಷ್ಟಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ, ಮಹಾಕಾಳಿಯಾಗಿ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಇದ್ದೀನಿ. ನಿಮ್ದು ಯಾವುದೇ ಇರ್ಬೋದು, ಭೂತ ವರ್ತ ಭವಿಷ್ಯ ಕಾಲದ ಯಾವುದೇ ಪ್ರಶ್ನೆಗಳಿದ್ರೂ ನಾನು ಉತ್ತರ ಕೊಡ್ತೀನಿ. ನಿಮ್ಮಲ್ಲಿರೋ ತೊಂದರೆಗಳನ್ನ ನಾನು ದೂರ ಮಾಡ್ತೀನಲ್ಲ. ಹಾಗಾದ್ರೆ ಇನ್ನು ಮುಂದೆ ನಿಮ್ಮಲ್ಲಿರೋ ತೊಂದರೆಗಳನ್ನ ನಾನು ದೂರ ಮಾಡ್ತೀನಿ. ಮಾನವರಾಗಿದ್ಕೊಂಡು ಮಾನವ ದೇಹದಲ್ಲಿ ಆಗೋಂಥ ತೊಂದರೆಗಳನ್ನ ಮಾನವರು ದೂರ ಮಾಡೋಕ್ಕಾಗಲ್ಲ. ನಾನು ಮಹಾಕಾಳಿಯಾಗಿ ದೂರ ಮಾಡ್ತಾ ಇದ್ದೀನಲ್ಲ. ಈ ಕಾರ್ಯನ ಬಿಡಲ ನಾನು? ಮಾಡೋದು ಬೇಡವಾ? ನೀವು ಆಗಲೇ ಕೇಳಿದ್ರಿ, ಇವರು ಮಗನಿಗೆ ಕಣ್ಣಿಲ್ಲ ಅಂತೇಳಿ. ತರ್ಸೋದು ಬೇಡವಾ? ಹೇಳಿ. ತರ್ಸೋದು ಬೇಡ ಅಂದ್ರೆ ಬೇಡ, ನನಗೇನು? ಮಗ ತಾನೇ ನೋಡದೇ ಇರೋದು. ಆ ಕಾರ್ಯ ಜರುಗಿಸಿ, ಒಂದು ನಿಮಿಷ, ಆ ಕಾರ್ಯ ಜರುಗಿಸಿ ಅಂದರೆ ನಿಮ್ಮ ಮಗನಿಗೆ ಒಳ್ಳೇದಾಗುವಂಥದ್ದು,
ಸಾರ್ವಜನಿಕರಿಗೆ ಒಳ್ಳೇದಾಗಬಾರ್ದಾ? ನಿಮ್ಮ ಮಗನಿಗೆ ಒಳ್ಳೇದಾಗುತ್ತೆ, ನನಗೆ ಗೊತ್ತು, ಒಳ್ಳೇದು ಮಾಡ್ತೀನಿ ನಾನು. ಆದ ನಂತರ ನಿಮ್ಮ ಮಗನಿಗೂ ಒಳ್ಳೇದಾಯಿತು, ನೀವು ಮಾತ್ರ ಚೆನ್ನಾಗಿದೆ ಸಹ ಸಾರ್ವಜನಿಕರು ಒಳ್ಳೇದು ಬಯಸಲೇಬೇಕಲ್ಲ. ಒಳ್ಳೇದು ಪಡ್ಕೊಳ್ಳಿ. ಅವರಿಗೆ ನನ್ನಲ್ಲಿ ಯಾರು ಬರ್ತಾರೋ ಒಳ್ಳೇದು ಮಾಡೋಣ, ಅವ್ರ ಸಮಸ್ಯೆಗಳಿಂದ ದೂರ ಬರಲಿ, ಒಳ್ಳೇದು ಜರುಗಲಿ. ಆದ್ದರಿಂದ ಅವ್ರಿಗೂ ಏನೋ ಜರುಗಿಸೋದಕ್ಕೋಸ್ಕರ ನಾನು ಅವರಿಂದ ಏನೋ ಅಪೇಕ್ಷಿಸೋದು ಸಾಧ್ಯನೇ ಇಲ್ಲ. Okay. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. Yes. ಹಾಗಾಗಿ ಈಗ ಕಡೆಯದಾಗಿ ನಾನು ಹೇಳೋದೇನು ಅಲ್ಲ, ಇನ್ನೊಂದೇ ಒಂದು ಪ್ರಶ್ನೆ. ಇನ್ನು ಮುಂದೆ ಮಹಾಕಾಳಿ ಇರೋದ್ರಿಂದ ಆಸ್ಪತ್ರೆಗಳು ಬೇಕಿಲ್ಲ, ಪೊಲೀಸ್ ಸ್ಟೇಷನ್ ಬೇಕಿಲ್ಲ, ನ್ಯಾಯಾಂಗ ಬೇಕಿಲ್ಲ, ಇನ್ನೇನು ಬೇಕಿಲ್ಲ, ಮಹಾಕಾಳಿ ಎಲ್ಲವನ್ನು ನೋಡ್ಕೊಳ್ತಾರೆ ಅಂತ ಅನ್ಕೋಬೋದು. ಏಕೆಂದರೆ ಎಲ್ಲರ ಸಮಸ್ಯೆಯನ್ನು ಮಹಾಕಾಳಿ ನಿವಾರಣೆ ಮಾಡ್ತಾರೆ. ಸ್ನೇಹಿತರೆ, ಶ್ರೀನಿವಾಸ್ಜಿ ನನ್ನ ಆತ್ಮೀಯರು. ನಾನು ಚರ್ಚೆಗೆ ಮಾಡಿದ್ದೀನಿ ಹೊರತು ಬೇರೆ ಏನೂ ಇಲ್ಲ. ಚರ್ಚೆ ಇಲ್ಲದಲೇ ಏನನ್ನೂ ಒಪ್ಕೊಳ್ಳೋಕ್ಕಾಗಲ್ಲ. ನಾನು ನೇರವಾಗಿ ಹೇಳುವಂಥದ್ದು, ಶ್ರೀನಿವಾಸ್ಜಿ ಅವರಿಗೆ ಒಂದಿಷ್ಟು ಮನಸ್ಸಿನ ಒತ್ತಡ ಇದೆ. ಇದನ್ನು ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ ಹೇಳಿ ಕರಿತೀವಿ. ಆ ಥರದ ಒಂದು ವ್ಯವಸ್ಥೆ ಇರೋದ್ರಿಂದ ಅದರಿಂದ ಶ್ರೀನಿವಾಸ್ಜಿ ಹೊರಗಡೆ ಬಂದರೆ ಅದ್ಭುತವಾದ ವ್ಯಕ್ತಿ ಆಗ್ತಾರೆ, ಈಗಲೂ ಆಗಿದ್ದಾರೆ, ಅದ್ಭುತವಾದ ವ್ಯಕ್ತಿ ಆಗ್ತಾರೆ ಅನ್ನೋದು ನನ್ನ ಭಾವನೆ. ಕೊನೆಯದಾಗಿ ನಾನು ಹೇಳೋದು, ಈಗ ಶ್ರೀನಿವಾಸ್ ಅವರಿಗೆ ಇರೋದು ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ ನಮ್ಮ ರೂಟಲ್ಲಿ ಹೇಳ್ತೀವಿ. ಮಾನಸಿಕ ರೋಗ ತಜ್ಞರು ಕೂಡ ಇವ್ರ ಜೊತೆ ಮಾತನಾಡಿದ್ದಾರೆ. ಆಗ ನಾನು ಚೆನ್ನಾಗೇ ಇದ್ದೀನಿ, ನಾನೇನು ಹೊರಗಡೆ ಬರಲ್ಲ, ನಾನು ಅಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಕಾನೂನಾತ್ಮಕವಾಗಿ ಅವರು ನಮಗೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಮ್ಮ ಮಾತುಗಳನ್ನ, ಅವರು ಒಪ್ಕೊಂಡ್ರೆ ನಮ್ಮ ಮಾತುಗಳನ್ನ, ಈಗ ಹೇಗಿದ್ದಾರೆ ಈಗಿಂತಲೂ ಇನ್ನೂ ಚೆನ್ನಾಗಿರ್ಬೋದು, ನಾಳೆ ಹೇಳೋಕ್ಕಾಗಲ್ಲ. ಇದನ್ನು ಮಾತನ್ನು ಮುಗಿಸ್ತಾ ಶ್ರೀನಿವಾಸಿ ಅವರಿಗೆ ಒಳ್ಳೆಯದಾಗಲಿ. ನನ್ನ ಮಗನಿಗೆ ಕಣ್ಣು ಕೊಡಿಸುವಂಥ ಮಹಾಕಾಳಿ ಇದ್ದಾರಲ್ಲ, ನಾಳೆ ಆಗ್ತಾರೆ. ಆ ಕಣ್ಣು ಕೊಡಿಸಿದ್ರೆ ಇಡೀ ಜಗತ್ತೇ ಕಣ್ಣು ನೋಡುತ್ತೆ. ಅಂದರೆ ಕಣ್ಣು ಕಾಣದಲ್ಲೇ ಇರೋದಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಮಹಾಕಾಳಿ ಕಣ್ಣು ಕೊಡಿಸ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ನಾನು ಅವರು ಹೇಳಿರೋಂಥದ್ದಕ್ಕೆ ನಾನು ಉತ್ತರ ಕೊಡಬೇಕಲ್ವಾ? ಈಗ ನನಗೆ ಯಾವುದೋ ಒಂದು ರೀತಿಯಲ್ಲಿ ಇದು ಕಾಯಿಲೆ ರೀತಿಯಲ್ಲಿದೆ ಅನ್ನೋದನ್ನು ಅವ್ರು ತಿಳಿಸ್ಕೊಟ್ಟು, ಈಗ ನನಗೆ ಅದು ಕಾಯಿಲೆ ರೀತಿಯಲ್ಲಿ ಇದೆಯೋ ಇಲ್ಲವೋ ಅನ್ನೋದು ಪ್ರೂವ್ ಮಾಡೋಂಥದ್ದು ನಾನಲ್ವಾ? ಯಾವ ರೀತಿ ಪ್ರೂವ್ ಮಾಡಬೇಕು? ಅವ್ರ ಮಗನಿಗೆ ಕಣ್ಣು ಬರೋ ಥರ ನಾನು ಮಾಡ್ತೀನಲ್ಲ. ವೆರಿ ಗುಡ್. ಅವ್ರ ಮಗನಿಗೆ ನಾನು ಕಣ್ಣು ತರೋ ಥರ ಮಾಡಿದಾಗ ಅವರೇ ತಿಳ್ಕೊತಾರೆ ನನಗೆ ಏನಾದರೂ ಇವ್ರು ಹೇಳಿರೋಂಥ ಮೆಡಿಕಲ್ ಟರ್ಮ್ಸಲ್ಲಿ ಹೇಳಿರೋಂಥ ರೀತಿಯಲ್ಲಿ ತೊಂದರೆಗಳಿದ್ದರೆ ಅವ್ರು ಹೇಳಿರೋದು ಸರಿ, ಕಣ್ಣು ಬಂದರೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ತಿಳಿದುಕೊಳ್ರಿ. ಏನಕ್ಕಂದರೆ ಅವ್ರ ಮಗನಿಗೆ ಕಣ್ಣು ಬರುತ್ತೆ. ಈಗ ಅವ್ರು ಹೇಳಿದ್ರು 48 ಲಕ್ಷ ಜನಕ್ಕಿದೆ ಅಂತೇಳಿ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ಯಾರಿಗೆ ಸಾಧ್ಯ ಆಗುತ್ತೋ ಅವ್ರಿಗೆ ಮಾತ್ರನೇ ಸಾಧ್ಯ ಆಗೋದು. ನಿಮ್ಮ ಮಗನಿಗೆ ಅದು ಸಾಧ್ಯವಾಗುತ್ತೆ, ಬೇರೊಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ. ಹಂಗಾಗಿ ಮೊದಲು ಇವ್ರು ಇಟ್ಟಿರೋಂಥ ಚಾಲೆಂಜನ್ನ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ನಾನು ಮೆಂಟಲಿ ಫಿಸಿಕಲಿ ಫಿಟ್ ಆಗಿದ್ದೀನಿ, ನಾನು ರಿಯಾಲಿಟಿಯಲ್ಲಿ ಬದುಕ್ತಾ ಇದ್ದೀನಿ. ಹಾಗಾಗಿ ಇವ್ರ ಮಗನಿಗಿದ್ದಂಥ ಸಮಸ್ಯೆನ ನಾನು ನಾಳೆ ಅವ್ರ ಮಗನ ಕರೆಸಿದ್ರೆ ಅವ್ರ ಮುಂದೆನೇ ಎಲ್ಲ ಸಮಸ್ಯೆಗಳು ದೂರ ಮಾಡ್ತೀನಿ. ನಂತರ ಯಾವ ರೀತಿಯಲ್ಲಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ಸ್ ಬೇಕಾಗುತ್ತೆ, ಅದನ್ನು ಯಾವ ರೀತಿ ಅವ್ರು ಪಡ್ಕೊಳ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅವ್ರು ಅದನ್ನು ಅವ್ರ ಮಗನಿಗೆ ಕೊಡಿಸ್ಲಿ. ನಂತರ ಅವರೇ ಹೇಳ್ತಾರೆ, ನಾನು ಅವತ್ತು ನಿಮ್ಮ ಬಗ್ಗೆ ಮಾತಾಡಿದ್ದು ತಪ್ಪು, ಇವತ್ತು ನೀವೇನು ಅನ್ನೋದು ನನಗೆ ಗೊತ್ತಾಗಿದೆ, ಹಂಗಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ ಅಂತೇಳಿ ಅವತ್ತು ಹೇಳ್ತಾರೆ. ಅವತ್ತು ಈ ಮಾತು ಇವರಿಂದ ಬರುತ್ತೆ. ಕಾದು ನೋಡಿ. ಯಾಕಂದರೆ ಇವತ್ತು ಈ ರೀತಿ ಒಂದು ಚರ್ಚೆಗಳು ಬೇಕು. ನನ್ನ ಶಕ್ತಿ ಏನನ್ನೋದು ಗೊತ್ತಾಗಬೇಕಂದಾಗ ಚರ್ಚೆಗಳು ಬೇಕು. ಚರ್ಚೆಗಳಿಲ್ದಿರಾ ಚರ್ಚೆಗಳಿಲ್ದಿರಾ ಬರಲ್ಲ. ಇವತ್ತು ಇವರಿಟ್ಟಿರೋಂಥ ಒಂದು ಈ ಚರ್ಚೆ ಏನಿದೆ, ನಾನು ಏನು ಅನ್ನೋದು ಕೂಡ ಜನಕ್ಕೆ ತಿಳಿಸೋ ಥರ ಆಗುತ್ತೆ. ಹಂಗಾಗಿ ಇವರಿಟ್ಟಿರೋಂಥ ಒಂದು ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡ್ತಾ ಇವತ್ತಿನ ಈ ಒಂದು ಚರ್ಚೆ ಇತ್ತಲ್ಲ, ಇದನ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಕೊನೆಯದಾಗಿ ನನ್ನ ಮಗನಿಗೆ ಕಣ್ಣು ಕೊಡಿಸ್ಬಿಟ್ರೆ ಖಂಡಿತ ಇವ್ರ ಮುಂದೆ ಕ್ಷಮಾರ್ಪಣೆ ಅಲ್ಲ, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ, ಅವ್ರ ಪಾದಗಳನ್ನ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ಒಂದು ನಿಮಿಷ, ಇವರು
ಪಾದಕ್ಕೆ ಬೀಳ್ತೀನಿ, ಇದ್ಯಾವುದು ನಾನು ಅಪೇಕ್ಷಿಸಲ್ಲ. ನನ್ನ ಪಾದನ ಯಾರು ಸ್ಪರ್ಶಿಸಬಾರ್ದು. ಇರೋ ಇದರಲ್ಲಿ ನನ್ನನ್ನೇ ಯಾರು ಸ್ಪರ್ಶ ಮಾಡೋದಕ್ಕೆ ನಾನು ಬಿಡಲ್ಲ. ಹಂಗಾಗಿ 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 ಅವ್ರು ಹೇಳಿರೋ ಥರ ನನ್ನ ಪಾದಕ್ಕೆ ಅವರು ನಮಿಸೋವಂಥದ್ದು ಯಾವುದು ಬೇಕಾಗಿಲ್ಲ. ಅವ್ರ ಮಗನಿಗೆ ಕಣ್ಣು ಬರಲಿ, ಅದರಿಂದ ಅವರು ಖುಷಿಯಾಗಲಿ, ಅವ್ರ ಮಗ ಸಂತೋಷವಾಗಿರಲಿ ಅಂತ ನಾನು ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಡನ್.